ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನ್ಸಲ್ಲಿ ನಾವು ಫಸ್ಟ್ PUC ಚಾಪ್ಟರ್ಸ್ನ ಓದಿದ್ದೀವಿ. ಅಷ್ಟೇ ಅಲ್ಲ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದರೆ ರೊಟೇಷನಲ್ ಮೋಷನ್ ಬಗ್ಗೆ ಮುಗಿಸಿದ್ದೀವಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಗ್ರಾವಿಟೇಷನ್ ಚಾಪ್ಟರ್ನ ಶುರು ಮಾಡ್ಕೊಳ್ಳೋಣ. ಈ ಚಾಪ್ಟರ್ ನಿಮಗೆ ಭಾಳ ಈಸಿಯಾಗಿರುತ್ತೆ. ನೀಟಲ್ಲಿ ಈ ಚಾಪ್ಟರಿಂದ ಡೆಫಿನೆಟಾಗಿ ನಿಮಗೆ 2 ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಅಲ್ಲ, ತುಂಬ ಈಸಿಯಾಗಿರುತ್ತೆ ಈ ಚಾಪ್ಟರು. ಬೇಸಿಕ್ ಫಾರ್ಮುಲಾಸ್ ನಾವೇನು ಹೇಳ್ತೇವೋ ಸೆಷನ್ನಲ್ಲಿ ಅಷ್ಟು ಮಾತ್ರ ನೀವು ಓದಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನಿಮಗೆ 2 ಕ್ವಶನ್ ನಿಮ್ಮ ಕೈಯಲ್ಲಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೆಲ್ಲ 8 ಮಾರ್ಕ್ ನೀಟಲ್ಲಿ ನೀವು ಪಡಿಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ಯಾಕೆ ತಡ ಮಾಡೋದು, ಲೆಟ್ ಅಸ್ ವೆಲ್ಕಮ್ ಟು ದ ಸೆಷನ್ ಗ್ರಾವಿಟೇಷನ್. ಲೆಟ್ ಅಸ್ ಸಿ ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋಲ್ಲಿ ನಿಮಗೆ ಏನೇನು ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, Kepler's laws, acceleration due to gravity and variation of acceleration due to gravity in different stages or different cases ಅಂತ ಹೇಳ್ತೀವಿ. ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಆ್ಯಂಡ್ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಆ್ಯಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಹೇಗೆ ಫೈಂಡ್ ಔಟ್ ಮಾಡಬೇಕು, ಅದರಲ್ಲಿ ಡಿಫರೆಂಟ್ ಬಾಡೀಸ್ಗೆ ಪೊಟೆನ್ಷಿಯಲ್ ಹೇಗಿರುತ್ತೆ, ಫೀಲ್ಡ್ ಇಂಟೆನ್ಸಿಟಿ ಹೇಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಬಾಡಿ. ಅಷ್ಟೇ ಅಲ್ಲ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ಯಾಟಲೈಟ್ಸ್ ಮೇಲೆ ನಿಮಗೆ ಡಿಫರೆಂಟ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ಲಾಸ್. ದಟ್ ಈಸ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತಾರೆ. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಏನು ಹೇಳ್ತಾರೆ ಇಲ್ಲಿ ಅಂತಂದಾಗ, ಸಿ ಹಿಯರ್, ಯಾವಾಗಾದ್ರೆ ನಮಗೆ 2 ಬಾಡೀಸ್ ನಾವು ಕನ್ಸಿಡರ್ ಮಾಡ್ತೀವೋ, M1 ಆ್ಯಂಡ್ M2 ನಾವು ಕನ್ಸಿಡರ್ ಮಾಡಿದ್ದಾಗ ದೇ ಆರ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ R ಅಂತ ತಗೊಂಡಿದ್ದಾಗ, ನೋಡಿ M1ನ M2 ಅನ್ನೋದು ಫೋರ್ಸ್ ಆಫ್ ಅಟ್ರಾಕ್ಟ್ ಮಾಡುತ್ತೆ, M2ನ M1 ಸಹ ಅಟ್ರಾಕ್ಟ್ ಮಾಡುತ್ತೆ. ಸೊ ಸಿ ಹಿಯರ್, ಇಫ್ F ಅನ್ನೋದು ನಿಮಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ 2 ಬಾಡೀಸ್, ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ, ಅಕಾರ್ಡಿಂಗ್ ನ್ಯೂಟನ್ಸ್ ಲಾ ವಿ ಕ್ಯಾನ್ ಸೇ F ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಅಂತ ಹೇಳ್ಬೋದು, ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R² ಅಂತ ಹೇಳ್ತೀವಿ. ಸೊ ಇದನ್ನು ರಿಮೂವಿಂಗ್ ಪ್ರಪೋರ್ಷನಾಲಿಟಿ ಐ ಕ್ಯಾನ್ ರೈಟ್ G M1 M2 ಡಿವೈಡ್ ಬೈ R² ಅಂತ ಬರಿತೀವಿ. ಏನು G ಅಂದರೆ ಏನಿಲ್ಲಿ ಅಂತಂದ್ರೆ, ಇಟ್ ಈಸ್ ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ನಾವಿಲ್ಲಿ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಗೊತ್ತಾಗ್ತದಲ್ವ ಹೇಳ್ತಾ ಇರೋದೇನು ಅಂತಂದ್ಬಿಟ್ಟು. ಸೊ ಇದ್ರ ವ್ಯಾಲ್ಯೂ ಏನು ಅಂತಂದಾಗ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್ ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ಅದೇ ಪ್ಲೇಸಲ್ಲಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ಸಿ ಹಿಯರ್, ವಿಲ್ ಕನ್ಸಿಡರ್ ದ ಅರ್ತ್ ಹೂಸ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು R ಅಂತ ಹೇಳ್ತೀವಿ. ಸೊ ಈ ಅರ್ತ್ ಮೇಲೆ ನಿಮಗೆ ಸ್ಮಾಲ್ ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಸೇ ಸ್ಮಾಲ್ m ಈಸ್ ಅ ಮಾಸ್ ಆಫ್ ದ ಆಬ್ಜೆಕ್ಟ್. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿ, ಕ್ಯಾಪಿಟಲ್ M ಅಂದರೆ ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಆಗಿ ಇಟ್ ಈಸ್ ಮಾಸ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ. ಮಾಸ್ ಆಫ್ ದ ಅರ್ತ್. ಸ್ಮಾಲ್ m ಈಸ್ ದ ಮಾಸ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ಮಾಸ್ ಆಫ್ ದ ಬಾಡಿ. ಗೊತ್ತಾಗ್ತದಲ್ವಾ ಹೇಳಿದ್ದೇನು ಅಂತಂದ್ಬಿಟ್ಟು. ದೇರ್ ಫೋರ್ ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ ಅರ್ತ್ ಅಂಡ್ ದ ಬಾಡಿ ಅಂತ ತಗೊಂಡಿದ್ದಾಗ ವಿ ಕ್ಯಾನ್ ಸೇ G ಇಂಟು ಕ್ಯಾಪಿಟಲ್ M ಇಂಟು ಸ್ಮಾಲ್ m ಡಿವೈಡ್ ಬೈ ಕ್ಯಾಪಿಟಲ್ R² ಅಂತ ಹೇಳ್ತೀವಿ. ವೇರ್ ಸ್ಮಾಲ್ r ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ R. ಯಾಕೆ ಅಂತಂದಾಗ ದ ಎಂಟೈರ್ ಮಾಸ್ ಆಫ್ ದ ಅರ್ತ್ ಅನ್ನೋದು ಯಾವಾಗಲೂ ಸೆಂಟರ್ ಆಫ್ ದ ಅರ್ಥಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಹಾಗಾಗಿ ನಾವು ಅರ್ತ್ ಸರ್ಫೇಸ್ ಅಂತಂದರೆ ವಿಲ್ ಕಾನ್ಸಂಟ್ರೇಟ್ ಮಾಸ್ ಆಫ್ ದ ಅರ್ತ್ ಕಾನ್ಸಂಟ್ರೇಟ್ ದ ಸೆಂಟರ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತಂದ್ಬಿಟ್ಟು. ಆ್ಯಂಡ್ ಸಿ ಹಿಯರ್, it obeys Newton's law of gravitation obeys. See here, Newton's law of gravitation obeys principle of superposition ಅಂತ ಹೇಳ್ತೀವಿ ನಾವಿಲ್ಲಿ. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತಂದಿದ್ದಾಗ, ಸಿ ಹಿಯರ್, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಡಿಫ್ರೆಂಟ್ ಬಾಡೀಸ್ ಇದೆ ನಿಮಗಿಲ್ಲಿ. M1 ಓಕೆ, M2 ಗ್ರೂಪ್ ಆಫ್ ಬಾಡೀಸ್ ಆರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತಲೇ ಹೇಳ್ಬೋದು ನಾವಿಲ್ಲಿ. Mn ಅಂತ ತಗೊಂಡಿದ್ದಾಗ ದೇ ವಿಲ್ ಆಸ್ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ಫಸ್ಟ್ ಬಾಡಿ ಅಂತ ಹೇಳ್ತಾರೆ. ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ದ ಫಸ್ಟ್ ಬಾಡಿ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ಬೋದು ನಾವಿಲ್ಲಿ. ಸೊ ಸಿ ಹಿಯರ್, ಇಲ್ಲಿಂದ ನಿಮಗೆ M1 M2 ಪಾರ್ಟಿಕಲ್ಲಿಂದ ನಿಮಗೆ R1 ಡಿಸ್ಟೆನ್ಸಲ್ಲಿದೆ ಅಂತ ಕರೆಯೋಣ. ನಿಮಗೆ M3 ಪಾರ್ಟಿಕಲಿಂದ ನಿಮಗೆ, ಸೊ ಲೆಟ್ ಇಸ್ R12 ಅಂತ ಕರೆಯೋಣ. ಇಲ್ಲಿ R13 ಅಂತ ತಗೊಳ್ಳೋಣ. ಸೊ Mn ಪಾರ್ಟಿಕಲಿಂದ ನಿಮಗೆ R131n ಅಂತ ಕನ್ಸಿಡರ್ ಮಾಡೋಣ.
therefore what is the net force ಹೇಗೆ ಬರಿಬೋದು ನಾವಿಲ್ಲಿ ಅಂತಂದರೆ see here net force is always equals to force on 1 by second body, force on 1 by third body plus force on 1 by fourth body. Like that we can write all the we can add all the forces acting on the first body ಅಂತ ಹೇಳ್ಬೋದು ನಾವು. ಸೊ F is equal to ಏನು ಬರಿಬೋದು ನೋಡಿ ಇಲ್ಲಿ G m1 m2 ಡಿವೈಡ್ ಬೈ r12 ಸ್ಕ್ವೇರ್ ಪ್ಲಸ್ G m1 m3 ಡಿವೈಡ್ ಬೈ r13 ಸ್ಕ್ವೇರ್ ಪ್ಲಸ್ G m1 m4 ಡಿವೈಡ್ ಬೈ r14 ಸ್ಕ್ವೇರ್ ಪ್ಲಸ್ ಸೊ ಆನ್ G m1 mn ಡಿವೈಡ್ ಬೈ r1n ಸ್ಕ್ವೇರ್ ಅಂತ ಬರಿಬಹುದು. ದಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಗೊತ್ತಾಗಿದೆ ಅಲ್ವಾ ಹೇಳ್ತಾ ಇರೋದೇನು ಅಂತಂದ್ಬಿಟ್ಟು. ಸೊ ಅದೇ ರೀತಿ ನಿಮಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್ ಒಬೇಸ್ ಏನು ಹೇಳ್ಬೋದು ನಾವಿಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಅಂತನೂ ಹೇಳ್ಬೋದು. ನ್ಯೂಟನ್ಸ್ ಥರ್ಡ್ ಲಾ for every action there is equal and opposite reaction ಅಂತ ಕರೆಯೋಣ. ಸೊ ಇಫ್ m1 and m2 are the two bodies, ಅಬ್ಸರ್ವ್ ಮಾಡಿ m1 ಅನ್ನೋದು ನಿಮಗೆ ಓಕೆ F21 ಫೋರ್ಸ್ನ ಎಕ್ಸರ್ಟ್ ಮಾಡಿದ್ರೆ m2 ಅನ್ನೋದು ನಿಮಗೆ F12 ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ. therefore ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಏನು ಬರುತ್ತೆ ನಿಮಗೆ ಅಂತಂದರೆ F12 ವಿಲ್ ಬಿಕಮ್ ಈಕ್ವಲ್ಸ್ ಟು ಮೈನಸ್ F21 ಅಂತ ಬರುತ್ತೆ. There will be, this is action, there is a reaction. For every action there will be equal and opposite reaction ಅಂತ ಹೇಳ್ತೀವಿ. So based on that we can let us solve the numerical problems. ನೋಡಿ numerical problems ಏನು ಬರುತ್ತೆ ನೋಡಿ ಇಲ್ಲಿ ಕ್ಯಾಪಿಟಲ್ M is divided into two parts ಅಂತ ಹೇಳ್ತಾ ಇದ್ದಾರೆ. XM ಅಂದ್ರೆ ಇನ್ನೊಂದು 1 minus x into m ಅಂತ ಹೇಳ್ತಾರೆ. For a given separation the value of x for which the gravitational attraction between the two pieces becomes maximum ಅಂತ ಹೇಳ್ತಾ ಇದ್ದಾರೆ. ನೋಡಿ ಗ್ರಾವಿಟೇಷನ್ ಯಾವಾಗಾದ್ರೂ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರೋ ನಿಮಗೆ ಓಕೆ ಸೆಕೆಂಡ್ PUC ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಈಸಿನೂ ಆಗಿರುತ್ತೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ದರ್ ಈಸ್ ಎ ಬಾಡಿ ಆಫ್ ಮಾಸ್ ಕ್ಯಾಪಿಟಲ್ M ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸೇ ನಿಮಗೆ ಟೂ ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ m1 and m2. ವಾಟ್ ಈಸ್ m1 ವ್ಯಾಲ್ಯೂ? m1 is equals to x ಇಂಟು ಕ್ಯಾಪಿಟಲ್ M ಅಂತ ಹೇಳ್ತಾ ಇದ್ದಾರೆ. m2 is equals to 1 minus x ಇಂಟು ಕ್ಯಾಪಿಟಲ್ M ಅಂತ ಕೊಟ್ಟಿದ್ದಾರೆ. therefore ಇವಾಗ ಅವೆರಡರ ಮಧ್ಯದಲ್ಲಿ ಫೋರ್ಸ್ ಅನ್ನೋದು ಏನಿರುತ್ತೆ ನಿಮಗೆ G ಇಂಟು m1 m2 ಡಿವೈಡ್ ಬೈ r ಸ್ಕ್ವೇರ್. ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಅನ್ನೋದು ನಿಮಗೆ ಲೆಟ್ ಅಸ್ ಸೇ r ಅಂತ ತಗೊಳ್ಳೋಣ. ಗೊತ್ತಾಗಿದಲ್ವ ಹೇಳಿದ್ದು? ಸೊ ಸಿ ಹಿಯರ್ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ G ಬೈ ಆರ್ ಸ್ಕ್ವೇರ್ ಇಂಟು m1 ಅಂದರೆ x ಇಂಟು ಕ್ಯಾಪಿಟಲ್ M ಅಂತ ಹಾಕ್ಬೋದು, m2 ಅಂದರೆ 1 ಮೈನಸ್ x ಇಂಟು ಕ್ಯಾಪಿಟಲ್ M ಅಂತ ಬರೀಬಹುದು. ಸೊ F ಬಿಕಮ್ಸ್ ಈಕ್ವಲ್ಸ್ ಟು G ಇಂಟು ಕ್ಯಾಪಿಟಲ್ M ಇಂಟು ಕ್ಯಾಪಿಟಲ್ M ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಇಂಟು x ಇಂಟು 1 ಮೈನಸ್ x ಅಂತ ಬರೀಬಹುದು. ಗೊತ್ತಾಗಿದಲ್ಲ? ಅವ್ರು ಏನು ಕ್ವಶನ್ ಕೇಳ್ತಾ ಇದ್ದಾರೆ ನಿಮಗೆ ಅಂತಂದರೆ ಯಾವ ಡಿಸ್ಟೆನ್ಸ್ಗೆ ಅಂದರೆ m1 m2 ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದ್ದರೆ ಅವೆರಡರ ಮಧ್ಯದಲ್ಲಿ ಫೋರ್ಸ್ ಅನ್ನೋದು ನಿಮಗೆ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಆಗಿರಬೇಕು ಅಂತಂದರೆ ನಾವು ಕಂಡೀಷನ್ ನಮಗೆ ಗೊತ್ತಿರುತ್ತೆ. ನಾನು ಬೇಸಿಕ್ ಮ್ಯಾಥಮೆಟಿಕ್ಸಲ್ಲಿ ಹೇಳಿದ್ದೀನಿ ಫಾರ್ ಮ್ಯಾಕ್ಸಿಮಮ್ ಇಫ್ ಐ ಡಿಫರೆನ್ಶಿಯೇಟ್ ದಟ್ ಕ್ವಾಂಟಿಟಿ that must become equal to 0. ಯಾವ ಕ್ವಾಂಟಿಟಿ ಮ್ಯಾಕ್ಸಿಮಮ್ ಆಗಿರಬೇಕೋ ಅದನ್ನು ಡಿಫರೆನ್ಷಿಯೇಟ್ ಮಾಡಿದ್ದಾಗ ಅದು 0 ಆಗಿರಬೇಕು ಅಂತ ಹೇಳ್ತೀವಿ ನಾವು. ಸೊ ಡಿಫರೆನ್ಷಿಯೇಟ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಆಫ್ ಸಿ ಹಿಯರ್ ಜಿ ಎಮ್ ಬೈ ಆರ್ ಸ್ಕ್ವೇರ್ ಇಂಟು ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಅಂತ ನಾವು ತಗೊಂಡಿದ್ದಾಗ ವಾಟ್ ಹ್ಯಾಪನ್ಸ್? ಇಟ್ ಬಿಕಮ್ಸ್ ಈಕ್ವಲ್ ಟು 0. ನೋಡಿ ಜಿ ಎಮ್ ಬೈ ಆರ್ ಸ್ಕ್ವೇರ್ ಕಾನ್ಸ್ಟೆಂಟ್ ಅಲ್ವಾ, ಅದು ಆ ಕಡೆ ಹೋದರೆ 0 ಆಗೇ ಆಗುತ್ತೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ x ಇಂಟು 1 x ಆಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು 1 ಮೈನಸ್ 2x ಇಸ್ ಈಕ್ವಲ್ ಟು 0 ಅಂತಂದರೆ 2x ಇಸ್ ಈಕ್ವಲ್ಸ್ ಟು 1 ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1/2 ಮೀಟರ್ ಎಲ್ಲ ಯೂನಿಟ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿ ನಾವು ಅದನ್ನು ಆನ್ಸರ್ ಮಾಡಬಹುದು. ಸೊ ವಾಟ್ ಈಸ್ ಆಪ್ಷನ್ ಫಾರ್ ದಟ್ ಹಿಯರ್? ವಿ ಕ್ಯಾನ್ ಸೇ ಆಪ್ಷನ್ ಎ 1/2 ಮೀಟರ್. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ಏನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ. ಸೊ 4 particles of masses m, 2m and m, 2m, 3m and 4m are kept in sequence at the corners of a square of side a ಅಂತ ಹೇಳ್ತಾ ಇದ್ದಾರೆ.
ದ ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಆಫ್ ಮಾಸ್ ಸ್ಮಾಲ್ ಎಮ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ವಿಲ್ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್? ನೋಡಿ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅವ್ರು ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ದೆರ್ ಈಸ್ ಎ ಸ್ಕ್ವೇರ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಸೈಡ್ ಆಫ್ ದ ಸ್ಕ್ವೇರ್? ಇಟ್ ಈಸ್ ಗಿವೆನ್ ಆಸ್ ಎ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಕ್ವೇರ್ನ ಬೇಕಾದರೆ ನಿಮಗೆ ABCD ಅಂತ ಹೆಸರು ಕೊಡೋಣ. ಎ ಹತ್ರ ನಿಮಗೆ ಮಾಸ್ ಎಮ್ ಇದೆ, ಬಿ ಹತ್ರ ನಿಮಗೆ ಮಾಸ್ 2m ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಅಷ್ಟೇ ಅಲ್ಲ, ಸಿ ಹತ್ರ ನಿಮಗೆ 3m ಮಾಸ್ ಇದೆ ಅಂತ ಕೊಟ್ಟಿದ್ದಾರೆ, ಡಿ ಹತ್ರ ನಿಮಗೆ 4m ಮಾಸ್ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಿದ್ದಾಗ ವಾಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಮಾಸ್ ವಿಚ್ ಈಸ್ ಕೆಪ್ಟ್ ಅಟ್ ದ ಸೆಂಟರ್ ಅಂತ ಹೇಳಿದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ಸ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್? ಲೆಟ್ ಅಸ್ ಸೇ ದ ಪಾಯಿಂಟ್ ಬಿ O ಅಂತ ಕರೆಯೋಣ. ಗೊತ್ತಾಯ್ತಲ್ವ ಹೇಳ್ತಾ ಇರೋದು ಏನು ಅಂತ ಅಂದ್ಬಿಟ್ಟು ಒಂದ್ಸಲ ನೀಟಾಗೆ ಅರ್ಥ ಮಾಡ್ಕೊಳ್ಳಿ. ಏನಂತ ಹೇಳ್ತಾ ಇದ್ದಾರೆ, ಈ ಎಮ್ ಅನ್ನೋದು ಈ ಎಮ್ನ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇರ್ಫೋರ್ ಲೆಟ್ ಅಸ್ ಸೇ ದಿಸ್ ಈಸ್ FA ಅಂತ ಕರೆಯೋಣ. ಈ 2m ಅನ್ನೋದು ಏನು ಮಾಡುತ್ತೆ ನಿಮಗೆ ಅಂತಂದರೆ ಇಟ್ ವಿಲ್ ಆಲ್ಸೋ ಅಟ್ರಾಕ್ಟ್, ಹಾಗಾಗಿ FB ಅಂತ ಕರೆಯೋಣ. ಈ 3m ಏನು ಮಾಡುತ್ತೆ ಅಂತಂದರೆ ಇದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಲೆಟ್ ಅಸ್ ಸೇ ಇದು F3 ಅಂತ ಕರೆಯೋಣ, ಇಲ್ಲ FC ಅಂತ ಕರೆಯೋಣ, FC. ಓಕೆನಾ ರೀ? ಅರ್ಥ ಮಾಡ್ಕೊತಾ ಇದ್ದೀರಲ್ಲ, ಫಾಲೋ ಮಾಡ್ತಾ ಇದ್ದೀರಲ್ವ ಇಲ್ಲಿ ಏನು ಅಂತಂದ್ಬಿಟ್ಟು? ಸೊ ನೀಟಾಗೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು ಇದು ನಿಮಗೆ. ಸೊ ಇಂಥ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಓದ್ಕೋಬೇಕಾಗಿರುತ್ತೆ. ಸೊ ಸಿ ಹಿಯರ್ ದಿಸ್ ವಿಲ್ ಬಿಕಮ್ FC ಅಂತ ಹೇಳೋಣ. ಈ 4m ಸಹ ಇದನ್ನು ಅಟ್ರಾಕ್ಟ್ ಮಾಡುತ್ತೆ, ಲೆಟ್ ಅಸ್ ಸೇ ಇದನ್ನು FD ಅಂತ ಕರೆಯೋಣ. ಒಂದ್ಸಲ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ, ನಿಮಗೆ FB ಮತ್ತು FD ಅನ್ನೋದು ಆಪೋಸಿಟ್ ಆಗಿರೋದ್ರಿಂದ ಏನಾಗಿರ್ಬೋದು ನಿಮಗೆ, ದ ರಿಸಲ್ಟೆಂಟ್ ಫೋರ್ಸ್ ವಿಲ್ ಬಿ ಆಪೋಸಿಟ್, ಗ್ರೇಟರ್ ಮೈನಸ್ ಸ್ಮಾಲರ್ ದನ್ ನಿಮ್ಗೆ ಇಲ್ಲಿ. ಸೊ ದಿಸ್ ವಿಲ್ ಬಿಕಮ್ ರಿಸಲ್ಟೆಂಟ್ ಆಫ್ B ಆ್ಯಂಡ್ D ಅಂತ ಬರೀಬಹುದು. ಇಲ್ಲೂ ಅಷ್ಟೇ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಫೋರ್ಸ್ FC ಆ್ಯಂಡ್ FA ಅಬ್ಸರ್ವ್ ಮಾಡಿದಾಗ ಸಿ ಹತ್ರ ಮಾಸ್ ಜಾಸ್ತಿ ಇರೋದ್ರಿಂದ ಫೋರ್ಸ್ ಆಫ್ ಅಟ್ರಾಕ್ಷನ್ ಟುವರ್ಡ್ಸ್ ಸಿ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಇಟ್ ಬಿಕಮ್ಸ್ ಈಕ್ವಲ್ ಟು FCA ಅಂತ ಕರಿಬಹುದು, ಇಲ್ಲ AC ಅಂತನೂ ಕರಿಬಹುದು. ಗೊತ್ತಾಯ್ತಲ್ವಾ? ಸೊ ದ ರಿಸಲ್ಟೆಂಟ್ ಆಫ್ ದೀಸ್ ಟು ಫೋರ್ಸಸ್ ವಿಲ್ ಬಿ ಟುವರ್ಡ್ಸ್ ಲೈಕ್ ದಿಸ್, F ಅನ್ನೋದು ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ ಏನು ಬರಿತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ವಾಟ್ ಇಸ್ ದ ಫೋರ್ಸ್? FA ವ್ಯಾಲ್ಯೂ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ? FA ಇಸ್ ಈಕ್ವಲ್ಸ್ ಟು G ಇಂಟು M ಡಿವೈಡ್ ಬೈ R ಸ್ಕ್ವೇರ್. ವಾಟ್ ಇಸ್ ದ ಡಿಸ್ಟೆನ್ಸ್ ಹಿಯರ್? ಡಿಸ್ಟೆನ್ಸ್ ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ? ಡಿಸ್ಟೆನ್ಸ್ ನೋಡಿ ಇಲ್ಲಿ ಫ್ರಮ್ ಹಿಯರ್ ಟು ಹಿಯರ್, ವಾಟ್ ಈಸ್ ದ ಡಿಸ್ಟೆನ್ಸ್? ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. AO ಇಸ್ ಈಕ್ವಲ್ಸ್ ಟು BO ಈಕ್ವಲ್ ಟು CO ಈಕ್ವಲ್ ಟು DO ಇದು ಆಲ್ವೇಸ್ ಈಕ್ವಲ್ಸ್ ಟು A by root 2 ಅಂತ ಬರುತ್ತೆ. ಹಾಫ್ ಆಫ್ ದ ಡಯಾಗನಲ್ ಫಾರ್ಮುಲಾ ಇದೆ A by root 2. ಸೊ ವಿ ಕ್ಯಾನ್ ಸೇ ದಟ್ A ಡಿವೈಡ್ ಬೈ ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು, A by root 2 ಹೋಲ್ ಸ್ಕ್ವೇರ್. ಸೊ FA ಅನ್ನೋದೇನ್ರಿ ಆಗುತ್ತೆ ಇಲ್ಲಿ ನಮಗೆ ಅಂತಂದಾಗ GM ಸ್ಕ್ವೇರ್ ಇಂಟು 2 ಡಿವೈಡ್ ಬೈ A ಸ್ಕ್ವೇರ್ ಅಂತ ಬರುತ್ತೆ. ಸಿಮಿಲರ್ಲಿ ವಾಟ್ ಈಸ್ FB ಏನಾಗುತ್ತೆ ನೋಡಿ ಇಲ್ಲಿ? FB ಬಿಕಮ್ ಈಕ್ವಲ್ಸ್ ಟು A by root 2 ಹೋಲ್ ಸ್ಕ್ವೇರ್ ಅಂತಂದರೆ ನಿಮಗೆ M ಇಂಟು 3M ಬರುತ್ತೆ ನಿಮ್ಗೆ ಇಲ್ಲಿ, 3M. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ವಿ ಕ್ಯಾನ್ ರೈಟ್ GM ಸ್ಕ್ವೇರ್ ಡಿವೈಡ್ ಬೈ A ಸ್ಕ್ವೇರ್ ಇಂಟು 2 ಇಂಟು 3 ವಿಚ್ ಈಸ್ ಈಕ್ವಲ್ಸ್ ಟು 6GM ಸ್ಕ್ವೇರ್ ಡಿವೈಡ್ ಬೈ A ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಆಗ್ತದಲ್ವಾ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಥಿಂಕ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತ ನೋಡ್ತಾ ಇರ್ರಿ. In the same manner, what is FC value? FC value ಏನಾಗುತ್ತೆ? What is FC value? FC becomes equals to GM square divided by A square into 2 into what is the value of that? ಇನ್ನೊಂದು 3 ಆ್ಯಡ್ ಆಗುತ್ತೆ. ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು? ಸೊ A by root 2 ಅಂತಂದರೆ FB ಅಲ್ವಾ ಇಲ್ಲಿ? ಸಾರಿ, ಇಲ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಏನು ಬರುತ್ತೆ ಅಂತಂದ್ಬಿಟ್ಟು ನಿಮಗೆ. A by root 2 ಹೋಲ್ ಸ್ಕ್ವೇರ್ನ 2 ಮೇಲೆ ಬರುತ್ತೆ, ಇಲ್ಲಿ ಇನ್ನೂ ಒಂದು 2 ಉಳಿದಿರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ವಿ ಕ್ಯಾನ್ ಸೇ 4GM ಸ್ಕ್ವೇರ್ ಡಿವೈಡ್ ಬೈ A ಸ್ಕ್ವೇರ್ ಅಂತ ಆಗುತ್ತೆ. ನಾವು ಲೆಟ್ ಅಸ್ ಚೆಕ್ ವಾಟ್ ಈಸ್ ವ್ಯಾಲ್ಯೂ ಆಫ್ ದಿಸ್ ಹಿಯರ್.
into 3. It is equals to 6gm square by a square. So FD ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ FD. So gm square by a square into 2 into 4 ಬರುತ್ತೆ. It is 8gm square divided by a square. So what is this FAC ಏನ್ರಿ ಆಗತ್ತೆ ಅಂತ ಚೆಕ್ ಮಾಡಿ ಇಲ್ಲಿ FAC resultant of FAC which is equals to, so ಚೆಕ್ ಮಾಡೋಣ. ಇಟ್ ಈಸ್ ಈಕ್ವಲ್ಸ್ ಟು ಒಂದು ಚೆಕ್ ಮಾಡಿ FC ಅನ್ನೋದು ಜಾಸ್ತಿ ಇರುತ್ತೆ ಕಂಪೇರ್ ಟು FA ಅಲ್ವಾ. ಸೊ ಇಟ್ ಈಸ್ FC ಮೈನಸ್ FA ಏನಾಗುತ್ತಪ್ಪ ಇಲ್ಲಿ FC ಅನ್ನೋದು ನಿಮಗೆ 6gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ಅಂತ ಬರುತ್ತೆ, ವಿಚ್ ಈಸ್ ಈ ಮೈನಸ್ 2gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ವಿಚ್ ಈಸ್ ನಥಿಂಗ್ ಬಟ್ 4gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ಅಂತ ಹೇಳ್ತೀವಿ. ಇನ್ ದ ಸೇಮ್ ಮ್ಯಾನರ್ what is that BD ಅಂತ ತಗೊಳ್ಳೋಣ. FBD ಏನಾಗ್ಬೋದು ನೋಡಿ ಇಲ್ಲಿ FD ಮೈನಸ್ FB ಆಗತ್ತಾ, FD ಮೈನಸ್ FB. ಸೊ ಥಿಂಕ್ ಮಾಡಿ ಎಷ್ಟು ಬರುತ್ತೆ FD ಅನ್ನೋದು ನಿಮ್ಗಿಲ್ಲಿ 8gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ಮೈನಸ್ FB ವ್ಯಾಲ್ಯೂ ಎಷ್ಟು ಬಂದಿದ್ದು ನಮಗಿಲ್ಲಿ FB ಅನ್ನೋದು 4gm ಸ್ಕ್ವೇರ್ ಬೈ a ಸ್ಕ್ವೇರ್ ಅಂತ ಬಂದಿದೆ. gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು 4gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್. ಒಂದ್ಸಲ ನೀಟಾಗಿ ಡಯಾಗ್ರಾಮ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಿ ಹಿಯರ್ ಏನಂತ ಹೇಳ್ಬೋದು ನಾವಿಲ್ಲಿ ಅಂತಂದರೆ, ನೀಟಾಗಿ ಅಬ್ಸರ್ವ್ ಮಾಡಿ FACಗೂ ಮತ್ತು FBDಗೂ ಏನ್ರಿ ವ್ಯಾಲ್ಯೂ ಇರುತ್ತೆ 90 ಡಿಗ್ರಿ ಆ್ಯಂಗಲ್ ಇರುತ್ತೆ. 90 ಡಿಗ್ರಿ ಇದ್ದಾಗ ವಾಟ್ ಈಸ್ ದ ರಿಸಲ್ಟೆಂಟ್ ಫೋರ್ಸ್ ಹಿಯರ್? ರಿಸಲ್ಟೆಂಟ್ ಫೋರ್ಸ್ ಏನಾಗಿರುತ್ತೆ ನೋಡಿ ಇಲ್ಲಿ, ರಿಸಲ್ಟೆಂಟ್ ಫೋರ್ಸ್ F becomes equals to root of FAC ಸ್ಕ್ವೇರ್ ಪ್ಲಸ್ FBD ಸ್ಕ್ವೇರ್. ವೆಕ್ಟಾರ್ಸ್ ಅಲ್ಲಿ ನಾವು ಅಪ್ಲೈ ಮಾಡಿದ್ದೀವಿ. ಸೊ ಏನ್ರಿ ಬರುತ್ತೆ ನಮಗಿಲ್ಲಿ ಎರಡು ಸೇಮ್ ಅಲ್ಲರೆ ನಿಮಗಿಲ್ಲಿ 2 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ FAC ಇಲ್ಲ FBC FBD 4 ಇಂಟು gm ಸ್ಕ್ವೇರ್ ಬೈ a ಸ್ಕ್ವೇರ್ ಅಂತ ಬರುತ್ತೆ. gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ಸ್ ಟು 2 root 2 ಇಂಟು ರೂಟ್ ಆಫ್ gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು? ಎಷ್ಟು ಬರುತ್ತೆ ನೋಡಿ ಇಲ್ಲಿ ನಿಮಗೆ ಆನ್ಸರ್ ಏನು ಬರುತ್ತೆ ಅಂತ ಒಂದ್ಸಲ ಚೆಕ್ ಮಾಡಿ ಏನು ಬರುತ್ತೆ ಅಂತಂದ್ಬಿಟ್ಟು. ಸೊ ನಿಮಗೆ 4 FB 4 ಹೋಲ್ ಸ್ಕ್ವೇರ್ ಬರುತ್ತೆ ಇಲ್ಲಿ, ಸಾರಿ ಹೋಲ್ ಸ್ಕ್ವೇರ್ ಅಂತ ತಗೊಂಡ್ರೆ ನಮಗಿಲ್ಲಿ ಏನ್ರಿ ಬರುತ್ತೆ ನಮಗಿಲ್ಲಿ ಆನ್ಸರು, ಫೈನಲ್ ಆನ್ಸರ್ ನಿಮಗೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು 4 root 2 gm ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಟ್ ಹಿಯರ್? ನೋಡಿ ಚೆಕ್ ಮಾಡಿ ಆಪ್ಷನ್ ಏನು, ಯಾವ ಆಪ್ಷನ್ ಇದೆ ನಿಮಗೆ? 4 root 2 gm ಸ್ಕ್ವೇರ್ ಬೈ a ಸ್ಕ್ವೇರ್, ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನದು ಅಂತಂದಿದ್ದಾಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಿದೆ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಇಟ್ ಈಸ್ ದ ಆಕ್ಸಲರೇಷನ್, ಓಕೆ, ಪೊಸೆಸ್ಡ್ ಬೈ ಎ ಬಾಡಿ. ಆಕ್ಸಲರೇಷನ್ ಪೊಸೆಸ್ಡ್ ಬೈ ಎ ಬಾಡಿ, ಬೈ ಸಿಂಪಲ್ ಆಗಿ ಹೇಳೋಣ ಬೈ ಎ ಫ್ರೀಲಿ ಫಾಲಿಂಗ್ ಬಾಡಿ ಅಂತ ಹೇಳ್ತೀವಿ. ಬೈ ಎ ಫ್ರೀಲಿ ಫಾಲಿಂಗ್ ಬಾಡಿ, ಫ್ರೀಲಿ ಫಾಲಿಂಗ್ ಬಾಡಿ. ಅರ್ಥ ಆಯ್ತಲ್ವಾ? ಸೊ ಮ್ಯಾಥಮೆಟಿಕಲಿ ಇದೇನಪ್ಪ ಅಂತಂದಿದ್ದಾಗ ಸಿ ಹಿಯರ್ ಫ್ರಮ್ F is equals to mg we can write g is equals to F by m ಅಂತ ಬರುತ್ತೆ. ವಾಟ್ ಈಸ್ ದ ಯೂನಿಟ್ ಏನಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ g ಅನ್ನೋದು ಯಾವಾಗಲೂ ಆಲ್ವೇಸ್ ಆ್ಯಕ್ಟ್ಸ್, ಇಟ್ ವಿಲ್ ಆ್ಯಕ್ಟ್ ಆಲ್ವೇಸ್ ಡೌನ್ವರ್ಡ್ಸ್ ಅಂತ ಹೇಳ್ತೀವಿ. ಡೌನ್ವರ್ಡ್ಸ್, ವರ್ಟಿಕಲಿ ಡೌನ್ವರ್ಡ್ಸ್ ಅಂತ ಹೇಳ್ತಾರೆ. ಯಾವತ್ತೇ ಆಗಲಿ ನಿಮಗೆ ವರ್ಟಿಕಲಿ ಡೌನ್ವರ್ಡ್ ಜಿ ಅನ್ನೋದು ಆ್ಯಕ್ಟ್ ಮಾಡ್ತಾ ಇರ್ತೀರಿ. ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಅರ್ತ್ ಸರ್ಫೇಸ್ ಮೇಲೆ ಇದರ ವ್ಯಾಲ್ಯೂ ಏನಪ್ಪ ಅಂತಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. 9.8 meter per second square. So see here, what is the relation between small g
ಆ್ಯಂಡ್ ಕ್ಯಾಪಿಟಲ್ ಜಿ. ಇದ್ರ ಮೇಲೆ ನಿಮಗೆ ಕ್ವಶನ್ಸ ಬರ್ತಾ ಇರುತ್ತೆ. ಅರ್ಥ ಮಾಡ್ಕೊತಾ ಇದ್ರಲ್ಲ. ಸೊ ಎಫ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು ನ್ಯೂಟನ್ಸ ಸೆಕೆಂಡ್ ಲಾ ಎಮ್ ಇಂಟು ಜಿ ಅಂತ ಹೇಳ್ತಾರೆ. ಇನ್ ದ ಅಕಾರ್ಡಿಂಗ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ವಿ ಕ್ಯಾನ್ ರೈಟ್ ಜಿ ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡಿ ಇಲ್ಲಿ, ಸ್ಮಾಲ್ ಜಿ ಬಿಕಮ್ಸ್ ಈಕ್ವಲ್ಸ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಇಲ್ಲ ಅಂತಂದರೆ ಜಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಜಿ ಎಮ್ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಇಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಅನಾಲಿಸಿಸ್ ನಾವು ಮಾಡಬೇಕಾಗಿರುತ್ತೆ. ಏನದು ಅಂತ ಒಂದ್ಸರಿ ಹೇಳ್ತೀನಿ, ನೀಟಾಗೆ ಅಬ್ಸರ್ವ್ ಮಾಡಿ. ಇಫ್ ಮಾಸ್ ಆಫ್ ದ ಪ್ಲಾನೆಟ್ ಆರ್ ಇಲ್ಲ ಮಾಸ್ ಆಫ್ ದ ಅರ್ತ್ ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದರೆ, if the mass of the planet or mass of the earth is a constant, then we can say that g is inversely proportional to radius of the planet or radius of the earth anta helbodu. g1 by g2 is equals to r2 divided by r1 square anta helbodu. r2 square divided by r1 square anta baribodu. ಗೊತ್ತಾಯ್ತಲ್ವಾ. So what is the, if the radius decreases, if radius decreases, the radius decreases, suppose decreases by x% ಅಂತ ಕರೆಯೋಣ. by x%, x ಅನ್ನೋದು ಯಾವಾಗಲೂ 5% ಗಿಂತ ಕಮ್ಮಿ ಇರಬೇಕು. ಅವಾಗ ಏನಾಗುತ್ತೆ ನೋಡಿ ಇಲ್ಲಿ, ದೆನ್ ವಿ ಕ್ಯಾನ್ ರೈಟ್, ಏನು ಬರಿಬೋದು ನಾವಿಲ್ಲಿ, ಡೆಲ್ಟಾ ಜಿ ಬೈ ಜಿ ಇನ್ ಪರ್ಸೆಂಟೇಜ್ ಬಿಕಮ್ಸ್ ಈಕ್ವಲ್ಸ್ ಟು 2 ಇಂಟು ಡೆಲ್ಟಾ ಆರ್ ಬೈ ಆರ್ ಅಂತ ಬರಿಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು. ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್ ದ ಫ್ರಾಕ್ಷನಲ್ ಚೇಂಜ್ ಇನ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಜಿ, ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಆಫ್ ದ ಅರ್ತ್ ಇಲ್ಲ ಡೆನ್ಸಿಟಿ ಆಫ್ ದ ಪ್ಲಾನೆಟ್ ಅಂತ ಹೇಳ್ತಾರೆ. ಡೆನ್ಸಿಟಿ ಆಫ್ ದ ಪ್ಲಾನೆಟ್ ಆರ್ ಡೆನ್ಸಿಟಿ ಆಫ್ ದ ಅರ್ತ್. ನೋಡಿ, ತುಂಬ ಜನ ಮಕ್ಕಳು ಇದ್ರ ಗೊತ್ತಿಲ್ಲದೆ ಕನ್ಫ್ಯೂಸ್ ಮಾಡಿಕೊಂಡು ಇದ್ರ ಮೇಲೆ ಈಸಿ ಕ್ವಶನ್ ಕೊಟ್ಟಿದ್ದು ಸಹ ಬಿಟ್ಬಿಡ್ತಾರೆ. ಸೊ ಹಾಗೆ ನೀವು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸಿ ಹಿಯರ್, ಜಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಲ್ವಾ. ಹಾಗಾಗಿ ಜಿ ಡಿವೈಡ್ ಬೈ ಆರ್ ಸ್ಕ್ವೇರ್ ಇಂಟು ಮಾಸ್ನೇನಂತ ಬರಿಬೋದ್ರಿ ನಾವಿಲ್ಲಿ, ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರಿಬಹುದು. ಸೊ ಜಿ ಬೈ ಆರ್ ಸ್ಕ್ವೇರ್ ಇಂಟು ಡೆನ್ಸಿಟಿ ಇಂಟು ವಾಟ್ ಈಸ್ ವಾಲ್ಯೂಮ್ ಹಿಯರ್, 4/3 ಪೈ ಆರ್ ಕ್ಯೂಬ್ ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಆರ್ ಸ್ಕ್ವೇರು ಆರ್ ಕ್ಯೂಬಲ್ಲಿ ನಿಮ್ಗೆ ಕ್ಯಾನ್ಸಲ್ ಆದರೆ ಇನ್ನೇನ್ರಿ ಬಂದಿರುತ್ತೆ ನಿಮ್ಗೆ ಇಲ್ಲಿ, ಸ್ಮಾಲ್ ಜಿ ವಿಲ್ ಬಿಕಮ್ ಈಕ್ವಲ್ಸ್ ಟು 4/3 ಪೈ ರೋ ಇಂಟು ಕ್ಯಾಪಿಟಲ್ ಜಿ ಇಂಟು ಕ್ಯಾಪಿಟಲ್ ಆರ್ ಅಂತ ಬರುತ್ತೆ. ಅರ್ಥ ಆಗ್ತಾ ಇಲ್ಲವೋ ಹೇಳ್ತಾ ಇರೋದು, ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಒಂದು ಆರ್ ಸ್ಕ್ವೇರು ಆರ್ ಕ್ಯಾನ್ಸಲ್ ಆಗಿ ಇನ್ನೊಂದು ಆರ್ ಉಳಿದಿರುತ್ತೆ, ಹಾಗಾಗಿ ನಿಮಗೆ ಕ್ಯಾಪಿಟಲ್ ಆರ್ ಅಂತ ಬರುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಡೆನ್ಸಿಟಿ ಆಫ್ ದ ಅರ್ತ್ ಆರ್ ಪ್ಲಾನೆಟ್ ರಿಮೈನ್ಸ್ ಕಾನ್ಸ್ಟೆಂಟ್, density of the planet or earth remains constant, then we can write g is directly proportional to capital R ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ. ಯಾವಾಗ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಇರುತ್ತೆ, ಯಾವಾಗ ಪ್ರಪೋರ್ಷನಲ್ ಟು ಆರ್ ಇರುತ್ತೆ ಅನ್ನೋದು ನಮಗೆ ಚೆನ್ನಾಗೆ ಗೊತ್ತಿರಬೇಕು. ಗೊತ್ತಾಯ್ತಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ g1/g2 is equals to r1/r2 ಅಂತ ಬರುತ್ತೆ. Now let us see how this acceleration due to gravity changes with respect to different conditions ಅಂತ ನೋಡೋಣ. ನಾನು ಹೇಳ್ತಾ ಇದ್ದೆ ನಿಮಗೆ, ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಜಿ ವ್ಯಾಲ್ಯೂ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಏನು ಚೇಂಜ್ ಆಗಲ್ಲ. ಅದರ ವ್ಯಾಲ್ಯೂ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ಆದರೆ ವೆನ್ ಇಟ್ ಗೋಸ್ ಅಪ್ ವೆನ್ ಇಟ್ ಗೋ ಡೀಪ್ ಇನ್ಸೈಡ್ ದ ಸರ್ಫೇಸ್ ಆಫ್ ದ ಇನ್ಸೈಡ್ ದ ಅರ್ತ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿ ಹಿಯರ್, ಅದಕ್ಕೆ ನಾವೇನಂತ ಹೇಳ್ಬೋದು ನಾವಿಲ್ಲಿ ಅಂತಂದರೆ, ದಟ್ ಈಸ್ ಅ ವೇರಿಯೇಷನ್ ಆಫ್ ಜಿ ಅಂತ ಹೇಳ್ಬೋದು. ವೇರಿಯೇಷನ್ ಆಫ್ ಜಿ ಫಸ್ಟ್ ಒನ್ ಏನಪ್ಪ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಹೈಟ್. ಸಪೋಸ್ ಸಿ ಹಿಯರ್, ದರ್ ಈಸ್ ಎ ಅರ್ತ್ whose radius is r. Suppose if I take the body to a height h from the surface,
ವಾಟ್ ಈಸ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. GH ಅನ್ನೋದೇನಾಗುತ್ತೆ ನಿಮಗೆ ಅಂತಂದಿದ್ದಾಗ ಯು ಕ್ಯಾನ್ ಸೇ G ಇಂಟು R ಡಿವೈಡ್ ಬೈ R ಪ್ಲಸ್ H ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ನೀವು ಡಿರೈವ್ ಮಾಡಿರ್ತೀರಾ, ಬಟ್ ಡಿರೈವೇಷನ್ ನೆಸೆಸಿಟಿ ಇಲ್ಲ. ಗೊತ್ತಾಯ್ತಲ್ವ? G ಇಂಟು R ಸ್ಕ್ವೇರ್ ಡಿವೈಡ್ ಬೈ ಕ್ಯಾಪ್ಲಾರ್ ಪ್ಲಸ್ H ಹೋಲ್ಸ್ G ಇಂಟು R ಡಿವೈಡ್ ಬೈ R ಪ್ಲಸ್ H ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಏನು ಬರಿತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾವು ವಾಟ್ ಈಸ್ G ಹಿಯರ್? G ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ. GH ಅನ್ನೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಹೈಟ್ H ಫ್ರಮ್ ದ ಸರ್ಫೇಸ್ ಅಂತ ಹೇಳ್ತೀವಿ. ಸಪೋಸ್ ನೋಡಿ ಇಲ್ಲಿ ಇಫ್ H ಅನ್ನೋದು ವೆರಿ ಲೆಸ್ ಕಂಪೇರ್ ಟು R. ನೋಡಿ ಈ ಹೈಟ್ ಅನ್ನೋದು ರೇಡಿಯಸ್ ಆಫ್ ದ ಅರ್ತ್ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ GH ಬಿಕಮ್ಸ್ ಈಕ್ವಲ್ಸ್ ಟು G ಇಂಟು 1 ಮೈನಸ್ 2H ಬೈ R ಅಂತ ಹೇಳ್ತೀವಿ. 1 ಮೈನಸ್ 2H ಬೈ R. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಿ ಹಿಯರ್, ಆಸ್ ದ ಹೈಟ್ ಇನ್ಕ್ರೀಸಸ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಡಿಕ್ರೀಸ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಫ್ರ್ಯಾಕ್ಷನಲ್ ಡಿಕ್ರೀಸ್ ಇನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತಾರೆ. G ಡೆಲ್ಟಾ G ಬೈ G ಇಂಟು 100% ಇದು ಆಲ್ವೇಸ್ ಈಕ್ವಲ್ಸ್ ಟು 2H ಬೈ R ಇಂಟು 100%. ಶಾರ್ಟ್ಕಟ್ ಫಾರ್ಮುಲಾ ನೆನಪಿಟ್ಕೊಳ್ಳಿ, ತುಂಬ ಈಸಿ ಆಗಿರುತ್ತೆ. ಅರ್ಥ ಆಗ್ತದೆ ಅಲ್ವಾ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಥಿಂಕ್ ಮಾಡಿ. GH ಇಸ್ ಈಕ್ವಲ್ಸ್ ಟು G ಇಂಟು 1 ಮೈನಸ್ 2H ಬೈ R. ಅದೇ ಡೆಲ್ಟಾ G ಡಿವೈಡ್ ಬೈ G ಅಂತಂದರೆ ಇಟ್ ಈಸ್ 2H ಬೈ R ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ದಟ್ ಈಸ್ ದ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ನೋಡೋಣ. ಸೆಕೆಂಡ್ ಕೇಸ್ ಏನಪ್ಪ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಡೆಪ್ತ್ ಅಂತ ಹೇಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ಡೆಪ್ತ್. ಫಾರ್ ಎಕ್ಸಾಂಪಲ್, ಹಿಯರ್ ದಿಸ್ ಇಸ್ ದ ಅರ್ತ್. R is the radius of the earth ಅಂತ ತಗೊಂಡ್ರೆ, if I take the body deep inside the earth and to a depth equals to small d ಅಂತ ನಾವು ತಗೊಂಡಿದ್ದಾಗ ಅವಾಗ ಏನಾಗುತ್ತೆ ನೋಡಿ, G at the depth D is equals to G into 1 minus D by R ಅಂತ ಬರುತ್ತೆ. ವೇರ್ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ, R ಅಂದರೆ ಏನ್ರಿ ಇಲ್ಲಿ ರೇಡಿಯಸ್ ಆಫ್ ದ ಅರ್ತ್. ಇಟ್ಸ್ ವ್ಯಾಲ್ಯೂ ಈಸ್ 6400 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ರೇಡಿಯಸ್ ಆಫ್ ದ ಅರ್ತ್. ಓಕೆನಾ? therefore what is the fractional decrease? fractional decrease ಏನ್ರಿ ಆಗಿರುತ್ತೆ? ಡೆಲ್ಟಾ G by G into 100%. ಇದು ಆಲ್ವೇಸ್ ಈಕ್ವಲ್ಸ್ ಟು D by R into 100% ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದಿಸ್ ಹೌ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸಸ್ ಆಸ್ ವಿ ಗೋ ಡೀಪ್ ಇನ್ಸೈಡ್ ದ ಅರ್ತ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ, ಆಸ್ ದ ಡೆಪ್ತ್ ಇನ್ಕ್ರೀಸಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ಸೋ ಡಿಕ್ರೀಸಸ್ ಅಂತ ಹೇಳ್ತೀವಿ. ಅದು ಆಸ್ ದ ಡೆಪ್ತ್ ಇನ್ಕ್ರೀಸಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಡಿಕ್ರೀಸ್ ಅಂತ ಹೇಳ್ತಾರೆ. ಇಲ್ಲಿ ನಿಮಗೊಂದು ಕ್ವಶನ್ ನಿಮಗೆ ಹೇಳ್ತಾರೆ. ಸೊ ಸಿ ಹಿಯರ್, ಫಾರ್ ಎ ಗಿವೆನ್ ಹೈಟ್ ಈಕ್ವಲ್ ಟು ಡೆಪ್ತ್. ನೋಡಿ, ಹೈಟ್ ಎಷ್ಟಿರುತ್ತೋ ಡೆಪ್ತು ಅಷ್ಟೇ ಹೋಗ್ತೀವಿ. ಆವಾಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಲ್ಲಿ ಜಾಸ್ತಿ ಕಡಿಮೆ ಇರುತ್ತೆ ಅಂತ ಕೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ರಲ್ಲ? ಒಂದ್ಸಲ ನೀಟಾಗಿ ಈಕ್ವೇಷನ್ಸ್ನ ಅಬ್ಸರ್ವ್ ಮಾಡಿ. ಇಲ್ಲೇನು ಬರ್ತಾ ಇದೆ ನಿಮ್ಗೆ? ಇಲ್ಲಿ ಇಟ್ ಈಸ್ 1 ಮೈನಸ್ 2H ಬೈ ಆರ್. ಇಲ್ಲಿ ಅದೇ ಡೆಪ್ತ್ ಕಂಪೇರ್ ಮಾಡಿದ್ದಾಗ ಡೆಪ್ತಲ್ಲಿ ಏನಾಗುತ್ತೆ ನೋಡಿ, 1 ಮೈನಸ್ D ಬೈ ಆರ್ ಅಂತ ಹೇಳ್ತೀವಿ. therefore we have to make a note that, see here, G decreases fastly. G decreases fastly with respect to height compared to depth ಅಂತ ಹೇಳ್ತೀವಿ. compared to depth. ಅರ್ಥ ಇದಲ್ವಾ? ಸೊ see here, note at H is equal to R. What is acceleration due to gravity here? G into R divided by R plus R whole square ಅಂತ ಹೇಳ್ತಾರೆ. ಸೊ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ? ಸೊ ಅಬ್ಸರ್ವ್ ಮಾಡಿ, ಇಲ್ಲಿ G into R ಸ್ಕ್ವೇರ್ ಡಿವೈಡ್ ಬೈ 2 ಅಂತಂದರೆ ನಿಮಗೆ 4R ಸ್ಕ್ವೇರ್ ಅಂತ ಬರುತ್ತೆ. ಆ್ಯಕ್ಚುಲಿ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು G by 4. G by 4 ಅಂದರೆ ಎಷ್ಟು ಬರುತ್ತೆ ನಿಮಗೆ? 9.1 ಪಾಯಿಂಟ್ ಸಮಥಿಂಗ್ ನಿಮಗೆ ಆನ್ಸರ್ ಸಿಗುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ?
ಸೊ ಸಿ ಹಿಯರ್ ಅಷ್ಟೇ ಅಲ್ಲ ಅಟ್ ಡೆಪ್ತ್ ಡಿ ಇಸ್ ಈಕ್ವಲ್ಸ್ ಟು ಆರ್ ನಾವು ತಗೊಂಡಿದ್ದೀವಿ ಅಂತಂದರೆ ಅಟ್ ದ ಸೆಂಟರ್ acceleration due to gravity becomes equal to 0 ಅರ್ಥ ಮಾಡ್ಕೊತಾ ಇದ್ದೀರಾ? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದ ವೇರಿಯೇಷನ್ ಆಫ್ acceleration due to gravity with respect to depth ಅಂತ ಹೇಳ್ತೀವಿ. ನಾವು ಸಿ ಹಿಯರ್ ಥರ್ಡ್ ಕೇಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಈಸ್ ದ ಲ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ. ವಿತ್ ರೆಸ್ಪೆಕ್ಟ್ ಟು ಲ್ಯಾಟಿಟ್ಯೂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಲ್ಯಾಟಿಟ್ಯೂಡ್ ಹಿಯರ್? ನೋಡಿ, ದಿಸ್ ಇಸ್ ಅರ್ತ್ ಅಂತ ನಾವು ಕನ್ಸಿಡರ್ ಮಾಡೋಣ. ದಿಸ್ ಇಸ್ ದ ಸೆಂಟರ್ ಅಂತ ಕನ್ಸಿಡರ್ ಮಾಡೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದೆ ನಿಮಗೆ. ಈ ಪರ್ಟಿಕ್ಯುಲರ್ ಪ್ಲೇಸ್ ಅನ್ನೋದು ನಿಮಗೆ ಸೆಂಟರಿಂದ ಆ ಪ್ಲೇಸ್ಗೆ ಲೈನ್ನ ಜಾಯಿನ್ ಮಾಡಿದ್ರೆ ಆರ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಅಂತಲೇ ಹೇಳ್ತೀವಿ. ಸೊ ಈ ಲೈನ್ ಅನ್ನೋದು ನಿಮಗೆ ಈಕ್ವೇಟರ್ ಜೊತೆ ಓಕೆ ಎಷ್ಟು ಆ್ಯಂಗಲ್ ಮಾಡ್ತಾ ಇದೆ ಅದನ್ನು ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ರೈಟ್ ವೇರ್ lambda. What is lambda here? Lambda is called as latitude, not altitude re, latitude. Okay, g lambda is equals to g minus omega square r into cos square lambda ಅಂತ ಬರುತ್ತೆ. This is a formula. ಎಲ್ಲದಕ್ಕೂ ಡೆರಿವೇಷನ್ ಇದೆ, ಬಟ್ ಡೆರಿವೇಷನ್ಸ್ ನಮಗೆ ನೆಸೆಸಿಟಿ ಇಲ್ಲ. ಸೊ ಜಿ ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಲ್ಯಾಂಬ್ಡಾ ಅಂತ ಬರುತ್ತೆ. ಇಲ್ಲಿ ಕೇಸಸ್ನ ಒಂದ್ಸರಿ ಅಬ್ಸರ್ವ್ ಮಾಡೋಣ. ಫಸ್ಟ್ ಒನ್ ಏನಪ್ಪ ಅದು ಅಂತಂದರೆ ಅಟ್ ಈಕ್ವೇಟರ್ ಅಂದರೆ ಏನಪ್ಪ? ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ ಟು 0. ದೇರ್ಫೋರ್ ಜಿ ಲ್ಯಾಂಬ್ಡಾ ಏನ್ರಿ ಆಗುತ್ತೆ ನೋಡಿ ಇಲ್ಲಿ, ಜಿ ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಕ್ಯಾಪಿಟಲ್ ಆರ್ ಕಾಸ್ 0 ಅಂದರೆ 1 ಅಲ್ವಾ? ಸೊ ಜಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು, ಬೆಟರ್ ಲ್ಯಾಂಬ್ಡಾ ಅಂತ ಬರೆಯೋದು ಬೇಡ, ನಾನು ಜಿ ಈಕ್ವೇಟರ್ ಅಂತಲೇ ಬರಿತೀನಿ. ಜಿ ಈಕ್ವೇಟರ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಕೇಸ್ 2 ದಿಸ್ ಕೇಸ್ 1 ಅಂತ ಹೇಳ್ತೀವಿ. ಕೇಸ್ 2 ಏನ್ರಿ ಇಲ್ಲಿ ಅಂತಂದಾಗ ಅಟ್ ಪೋಲ್ಸ್ ರೀ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪೋಲ್ಸ್ ಅಂತಂದರೆ ಲ್ಯಾಟಿಟ್ಯೂಡ್ ಅನ್ನೋದು ನಿಮಗೆ 90 ಡಿಗ್ರಿ ಇರುತ್ತೆ. ಲ್ಯಾಟಿಟ್ಯೂಡ್ 90 ಡಿಗ್ರಿ. ಸೊ ಲ್ಯಾಟಿಟ್ಯೂಡ್ 90 ಡಿಗ್ರಿ ಇದ್ದರೆ ಕಾಸ್ ಲ್ಯಾಂಬ್ಡಾ ಅನ್ನೋದು 0 ಆಗಿರುತ್ತೆ. Therefore, G at the poles is equal to G minus 0, which is nothing but a G. ಗೊತ್ತಾದ? ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಎರಡು ವ್ಯಾಲ್ಯೂಸ್ನ ನೀವು ಅಬ್ಸರ್ವ್ ಮಾಡಿದಾಗ ನಾವು ಒಂದು ವಿಷಯ ಹೇಳ್ಬೋದು. ಏನು ಅಂತಂದಾಗ ಸಿ ಹಿಯರ್, G at the equator will be less than the G at the poles ಅಂತ ಹೇಳ್ತೀವಿ. G at the equator become less than G at the poles. ಯಾಕೆ ಅಂತಂದಾಗ ಜಿ ಈಕ್ವೇಟರ್ ನೋಡಿ, ಇಲ್ಲಿ ಜಿ ಮೈನಸ್ ಮಾಡ್ತಾ ಇದೀವಿ ನಾವು. ಇಲ್ಲಿ ಒಮೆಗಾ ಸ್ಕ್ವೇರ್ ಆರ್ ಕ್ವಾಂಟಿಟಿನ ನಾವು ಜಿಯಿಂದ ತೆಗೆದು ಹಾಕ್ತಾ ಇದ್ದೀವಿ, ಅಂದರೆ ತುಂಬ ಕಡಿಮೆ ಇರುತ್ತೆ. ಆದರೆ ಪೋಲ್ಸ್ ಹತ್ರ ಇಟ್ ಇಸ್ ಜಸ್ಟ್ ಈಕ್ವಲ್ ಟು ಜಿಯಿಂದ ನಾವು ಯಾವುದೇ ಒಂದು ಕ್ವಾಂಟಿಟಿನ ತೆಗೆದು ಹಾಕ್ತಾ ಇಲ್ಲ. ಹಾಗಾಗಿ ಪೋಲ್ಸ್ ಹತ್ರ ನಿಮಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸಿ ಹಿಯರ್ ಫೋರ್ತ್ ಕೇಸ್ ಏನಪ್ಪ ಅಂತಂದಾಗ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಶೇಪ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ. ಶೇಪ್ ಆಫ್ ದ ಅರ್ತ್ ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಸೊ ಜಿ ಈಸ್ ಈಕ್ವಲ್ಸ್ ಟು ಜಿ ಎಮ್ ಡಿವೈಡ್ ಬೈ ಆರ್ ಸ್ಕ್ವಯರ್. ಓಕೆನಾ? ಸೊ ನೋಡಿ, ಅಟ್ ಈಕ್ವೇಟರ್ ಏನಿರುತ್ತೆ, ರೇಡಿಯಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದಾಗ ಪೋಲ್ಸ್ ಹತ್ರ ಸ್ವಲ್ಪ ಫ್ಲಾಟನ್ ಆಗಿರುತ್ತಲ್ಲಪ್ಪ ಅರ್ಥ ಅನ್ನೋದು ನಿಮಗೆ. ಅಟ್ ದ ಈಕ್ವೇಟರ್ ನಿಮಗೆ ಏನಾಗುತ್ತೆ, ಪೋಲ್ಸ್ ಹತ್ರ ನಿಮಗೆ ಫ್ಲಾಟನ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಈಸ್ ಎ ನಾರ್ತ್ ಪೋಲ್, ಈಸ್ ಎ ಸೌತ್ ಪೋಲ್ ಅಂತ ತಗೊಂಡ್ರೆ ಆರ್ ವಿಲ್ ಬಿ ಮೋರ್ ಅಟ್ ದ ಈಕ್ವೇಟರ್. ಸೊ ವಿ ಕ್ಯಾನ್ ಸೇ ದಟ್ ಅಟ್ ದ ಈಕ್ವೇಟರ್ ಆರ್ ಈಸ್ ಮೋರ್, ದೇರ್ಫೋರ್ ಜಿ ವಿಲ್ ಬಿ ಲೆಸ್ ಅಂತನೂ ಹೇಳ್ಬೋದು. ಅಟ್ ದ ಪೋಲ್ಸ್ ಆರ್ ವಿಲ್ ಬಿ ಲೆಸ್, ಸೊ ಜಿ ವಿಲ್ ಬಿ ಮೋರ್. This is according to the shape of the earth ಅಂತ ಹೇಳ್ತೀವಿ. shape of the earth. This is a variation of G with respect to what is every case. height ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು. ಅಷ್ಟೇ ಅಲ್ಲ, ನಿಮಗೆ what is that ಲ್ಯಾಟಿಟ್ಯೂಡ್ ಇಂದನೂ ಹೇಳಿದ್ದೀವಿ. ಅಷ್ಟೇ ಅಲ್ಲ, ನಿಮಗೆ ಶೇಪ್ ಆಫ್ ದ ಅರ್ತ್ ಇಂದನೂ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. Now let us solve the few numerical problems. ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಇವಾಗ ಸಾಲ್ವ್ ಮಾಡೋಣ. ಏನು ಬರುತ್ತೆ ಅಂತ ನೀವು ಒಂದ್ಸರಿ ನೀಟಾಗೆ ನೋಡಿ. ಫಸ್ಟ್ ಪ್ರಾಬ್ಲಮ್,
acceleration due to gravity on moon is what is that 1/6 of 1/6 ಏನಂತ ಹೇಳ್ತಾರೆ acceleration due to gravity on the moon ಎಷ್ಟು ಕೊಟ್ಟಿದ್ದಾರೆ ನಿಮಗೆ 1/6 of acceleration due to gravity on the moon ಅಂತ ಹೇಳಿದ್ದಾರೆ ಸಾರಿ ಅರ್ಥ 1/6 of acceleration due to gravity on the earth. ಸೊ ಇಲ್ಲಿ g moon divided by g earth ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ 1/6 ಆಗಿರುತ್ತೆ. If the ratio of densities of the earth and the moon is rho e divided by rho m, rho e divided by rho m is equals to 5/3. ಇಲ್ಲಿ ಉಲ್ಟಾ ಬಿದ್ದಿದೆ. This is rho e, this is rho m re. So 5/3 ಆಗಿದ್ದಾಗ then radius of the moon in terms of radius of earth ಅಂತ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಡೆನ್ಸಿಟಿನೂ ಕೊಟ್ಟಿದ್ದಾರೆ, ನಿಮಗೆ ರೇಡಿಯಸ್ ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ವಾಟ್ ಕ್ಯಾನ್ ಯು ರೈಟ್ ಅಂತ ಒಂದ್ಸರಿ ನೋಡೋಣ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಮಗೆ ಗೊತ್ತಿದೆ, ವಿ ನೋ ದ್ಯಾಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಈಕ್ವಲ್ಸ್ ಟು 4/3 pi into rho into capital G into R ಅಂತ ಬರೀಬಹುದು in terms of density. So from this we can say that acceleration due to gravity ಅನ್ನೋದು ನಿಮಗೆ directly proportional to density and directly proportional to R, radius of the planet or body ಅಂತ ಹೇಳ್ಬೋದು. Therefore they are asking R moon divided by R E ಅಲ್ವಾ. So let us take that. ಏನು ಬರುತ್ತೆ ನೋಡಿ, G moon divided by G earth is equal to rho moon ನೋಡಿ ಇಲ್ಲಿ rho moon divided by rho earth into radius of the moon divided by radius of the earth ಅಂತ ಕೇಳ್ತಾ ಇದ್ದಾರೆ. So what is the radius of the moon divided by radius of the earth? It is equals to gm by ge into rho e divided by rho m. What is gm by ge value? 1/6. What is rho e by rho m value? Rho e by rho m ನಿಮಗೆ 5/3 ಅಂತ ಕೇಳಿದ್ದಾರೆ, which is equals to 5/18 ಆಗಿರುತ್ತೆ. Therefore what is this value? Radius of the moon is equals to 5/18 times radius of the earth ಆಗುತ್ತೆ. So what is the option? ನಮಗೆ you can go with option A. ಆಪ್ಷನ್ A. ಗೊತ್ತಾಗ್ತದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲೀಸ್ ನೀಟಾಗಿ ಫಾಲೋ ಮಾಡಿ, ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕ್ವಶನ್ನ ಪ್ರಾಪರಾಗಿ ಅರ್ಥ ಮಾಡಿ. ದ ಮೂನ್ಸ್ ರೇಡಿಯಸ್ ಈಸ್ 1/4 ಆಫ್ ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಟ್ಸ್ ಮಾಸ್ ಆಫ್ ದ ಮೂನ್ ಇಸ್ ಈಕ್ವಲ್ಸ್ ಟು 1/80 ಟೈಮ್ಸ್ ದ ಮಾಸ್ ಆಫ್ ದ ಅರ್ತ್ ಅಂತಲೂ ಹೇಳಿದ್ದಾರೆ. If G represents acceleration due to gravity on the surface of the earth, then what is that? On the surface of the moon is ಅಂತ ಹೇಳ್ತಾ ಇದ್ದಾರೆ. Then on the surface of the moon is. We have to calculate acceleration due to gravity on the surface of the moon. So ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ, ಇಲ್ಲಿ ಮಾಸು ಮತ್ತು ರೇಡಿಯಸ್ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ ಏನಪ್ಪ ಅಂತಂದಾಗ, we know that acceleration due to gravity is equals to gm by r square ಆಗಿರೋದ್ರಿಂದ g proportional to capital M divided by r square ಅಂತ ಬರಿತೀವಿ. Therefore we can write g moon divided by g earth is equals to mass of the moon divided by mass of the earth into radius of the earth square divided by ರೇಡಿಯಸ್ ಆಫ್ ದ ಮೂನ್ ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡೋಣ. ಮಾಸ್ ಆಫ್ ದ ಮೂನ್ ಏನು ಕೊಟ್ಟಿದ್ದಾರೆ, ಇಟ್ ಈಸ್ 1/80 ಬರುತ್ತೆ. 1/80 ಇಂಟು ಆರ್ ಇ ಬೈ ಆರ್ ಎಮ್ ಅಂತಂದರೆ 4 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 16 ಡಿವೈಡ್ ಬೈ 80 ಅಂದರೆ 1/5 ಅಂತ ಬರುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ವಾಟ್ ಈಸ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಮೂನ್. ಆನ್ ದ ಮೂನ್ ಏನ್ರಿ ಬರುತ್ತೆ ನೋಡಿ ಇಲ್ಲಿ, ಇಟ್ ಈಸ್ ಈಕ್ವಲ್ಸ್ ಟು g on the earth divided by 5. So what is the answer here? We can go with ge divided by 5.
ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ದ ರೇಡಿಯಸ್ ಆಫ್ ದ ಅರ್ತ್ ವರ್ ಟು ಶ್ರಿಂಕ್ ಬೈ 1%, ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಕೊಟ್ಟರೆ ಡೈರೆಕ್ಟ್ ಡೆಲ್ಟಾ ಆರ್ ಬೈ ಆರ್ ಇನ್ ಪರ್ಸೆಂಟ್ ಅಂತ ನೋಟ್ ಮಾಡಿಬಿಡಿ. ಇಟ್ಸ್ ಮಾಸ್ ರಿಮೈನ್ ದ ಸೇಮ್. ಮಾಸ್ ಈಸ್ ಕಾನ್ಸ್ಟೆಂಟ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಅರ್ತ್ ಸರ್ಫೇಸ್ ವುಡ್ ಬಿ, ನೋಡಿ ಇಲ್ಲಿ ಎಲ್ಲ ಪರ್ಸೆಂಟೇಜಲ್ಲೇ ಇದೆ. ಹಾಗಾಗಿ ನಿಮಗೆ ಡೆಲ್ಟಾ ಜಿ ಬೈ ಜಿ ಇನ್ ಪರ್ಸೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ನೋಡಿ ಇಲ್ಲಿ ಸಿನ್ಸ್ ಮಾಸ್ ಈಸ್ ಕಾನ್ಸ್ಟೆಂಟ್, ಸಿನ್ಸ್ ಮಾಸ್ ಈಸ್ ಅ ಕಾನ್ಸ್ಟೆಂಟ್, ನಮಗೇನು ಬರೀಬೋದು ನೋಡಿ ಇಲ್ಲಿ ಜಿ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಆಗಿರುತ್ತೆ. ದೇರ್ಫೋರ್ ಜಿ ಅನ್ನೋದು ನಿಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಆಗಿರುತ್ತೆ. ಗೊತ್ತಾಯ್ತಲ್ವಾ. ದೇರ್ಫೋರ್ ಯು ಕ್ಯಾನ್ ರೈಟ್ ಡೆಲ್ಟಾ ಜಿ ಬೈ ಜಿ ಅನ್ನೋದು ನಿಮಗೆ ಇಟ್ ಈಸ್ 2 times ಡೆಲ್ಟಾ ಆರ್ ಬೈ ಆರ್ ಆಗಿರುತ್ತೆ. ಸೊ ಇಟ್ ಈಸ್ 2 into 1% ಈಸ್ ಈಕ್ವಲ್ಸ್ ಟು 2%. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಬಟ್ ಇಲ್ಲಿ ನಮ್ಮ ಆನ್ಸರ್ ಏನಪ್ಪ ಅಂದರೆ ಜಿ ಅನ್ನೋದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಸೊ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಂತ ಹೇಳ್ಬೋದು ನಾವಿಲ್ಲಿ, ಆರ್ ಇನ್ಕ್ರೀಸ್ ಆದರೆ ಜಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಆರ್ ಡಿಕ್ರೀಸ್ ಆದರೆ ಜಿ ವ್ಯಾಲ್ಯೂ ವಿಲ್ ಇನ್ಕ್ರೀಸ್ ಆಗುತ್ತೆ. ಸೊ ಅವ್ರೇನು ಕೇಳ್ತಾ ಇದ್ದಾರೆ ನಿಮಗೆ, ಶ್ರಿಂಕ್ ಅಂತಂದಾಗ ಆರ್ ಡಿಕ್ರೀಸ್ ಆಗ್ತಾ ಇದೆ, ಆರ್ ಡಿಕ್ರೀಸ್ ಆಗ್ತಾ ಇದೆ. ದೇರ್ಫೋರ್ ಸಿನ್ಸ್ ಆರ್ ಈಸ್ ಡಿಕ್ರೀಸಿಂಗ್ ಜಿ ವಿಲ್ ಇನ್ಕ್ರೀಸ್ ಬೈ 2% ಅಂತ ಹೇಳ್ಬೋದು. ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಅರ್ಥ ಆಗ್ತದಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಪ್ಲೀಸ್ ಥಿಂಕ್ ಅಬೌಟ್ ದಿಸ್ ಅಂಡ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ, ಎ ಪ್ಲಾನೆಟ್ ಹ್ಯಾಸ್ 1/10 ಆಫ್ ದಟ್ ಆಫ್ ದ ಅರ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಸ್ ಆಫ್ ದ ಪ್ಲಾನೆಟ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 1/10 ಆಫ್ ಮಾಸ್ ಆಫ್ ದ ಅರ್ತ್ ಅಂತ ಕೊಟ್ಟಿದ್ದಾರೆ. while radius of the planet is 1/3 of radius of the earth ಅಂತ ಹೇಳಿದ್ದಾರೆ. If a person can throw a stone on earth surface to height on earth surface, what is the height he has thrown? 90 meter. ಹಾಗಿದ್ದಾಗ on the planet what is the height? ಗೊತ್ತಾಗ್ತದಲ್ವ ಹೇಳಿದ್ದು. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್ ಹಿಯರ್? ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ. ಇಲ್ಲಿ ನಿಮಗೆ ಮಾಸು ಡಿಫರೆಂಟ್ ಆಗಿದೆ, ರೇಡಿಯಸ್ಸು ಡಿಫರೆಂಟಾಗೇ ಇದೆ. ಸೊ ಮ್ಯಾಕ್ಸಿಮಮ್ ಹೈಟ್ ನಿಮಗೆ 1 ಡೈಮೆನ್ಷನ್ ಮೋಷನಲ್ಲಿ ಮೋಷನ್ ದ ಗ್ರಾವಿಟಿ ನಾವು ಓದಿದ್ದೀವಿ. ಏನದು ಅಂತಂದರೆ, ಸೊ ಸಿ ಹಿಯರ್ ವಿ ನೋ ದ್ಯಾಟ್ ಮ್ಯಾಕ್ಸಿಮಮ್ ಹೈಟ್ h is equals to u² divided by 2g ಅಂತ ಹೇಳ್ತೀವಿ. u² divided by 2g. So from this we can say that h is inversely proportional to g ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಟ್ ಹಿಯರ್? h ಪ್ಲಾನೆಟ್ ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ h planet divided by h earth becomes equals to g earth divided by g planet. ಅಷ್ಟೇನಾ ರೀ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ವಾಟ್ ಇಸ್ g earth here? g mass of the earth divided by radius of the earth square into radius of the planet whole square divided by g into mass of the planet ಅಂತ ಬರುತ್ತೆ. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಜಿ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ height at the planet divided by height at the earth will become equals to mass of the earth divided by mass of the planet into rp divided by re whole square ಅಂತ ಬರುತ್ತೆ. ವಾಟ್ ಇಸ್ ದ me by mp ವ್ಯಾಲ್ಯೂ? me by mp ಅಂದರೆ 10 ಬರುತ್ತಲ್ಲಪ್ಪ, 10 into what is this rp by re? It is 1/3 whole square. ಸೊ ಥಿಂಕ್ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು hb by he will become equals to 10 divided by 9 ಬರುತ್ತೆ. therefore height on the surface of the planet ಏನ್ರಿ ಬರುತ್ತೆ ಇಲ್ಲಿ 10/9 into on the earth. ಸೊ 10/9 into 90 ಏನು ಬರುತ್ತೆ ಇಲ್ಲಿ
100 ಮೀಟರ್ ಅಂತ ಬರುತ್ತೆ. ಇಸ್ ಇಟ್ ರೈಟ್ ಆರ್ ನಾಟ್? ಸೊ ಆಪ್ಷನ್ಸ್ ಒಂದು ಚೆಕ್ ಮಾಡ್ಕೊಳ್ಳೋಣ, ಇದಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಎಸ್, ಇಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ. ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ಥಿಂಕ್ ಮಾಡಿ, ಇಲ್ಲಿ ಥಿಂಕ್ ಮಾಡಿ ಪ್ಲೀಸ್. ಥಿಂಕ್ ದಿಸ್ ಪ್ರಾಬ್ಲಮ್. ಹೌ ಕ್ಯಾನ್ ಯು ಸಾಲ್ವ್? The height of the point vertically above the earth's surface at which acceleration due to gravity becomes 1% of its value at the surface is ಅಂತ ಕೇಳ್ತಾ ಇದ್ದಾನೆ. ಸೊ ಸಿ ಹಿಯರ್ 1% ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಜಿ ಅಟ್ ದ ಹೈಟ್ ಬಿಕಮ್ಸ್ ಈಕ್ವಲ್ಸ್ ಟು 1% ಆಫ್ ದ ಜಿ ಆನ್ ದ ಸರ್ಫೇಸ್. ಕರೆಕ್ಟ್ ಎಂಟ್ರಿ ಬರ್ದಿರೋದು ಮ್ಯಾಥಮೆಟಿಕಲಿ ನಾನು. So at which acceleration we have to find out at what height. At what height? ಗೊತ್ತಾಯ್ತಲ್ವಾ? So how can we solve this? We know that GH is equal to G into R divided by R plus H whole square ಅಂತ ಬರುತ್ತೆ. So what is GH value here? G by 100 is equals to G into R divided by ಆರ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ ಜಿ ಮತ್ತು ಜಿ ಕ್ಯಾನ್ಸಲ್ ಆದರೆ ಏನು ಬರುತ್ತೆ ನೋಡಿ, ಇಲ್ಲಿ ಆರ್ ಡಿವೈಡ್ ಬೈ ಆರ್ ಪ್ಲಸ್ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು ಸ್ಕ್ವೇರ್ ಈ ಕಡೆಗೆ ಬಂದರೆ ರೂಟ್ ಆಗುತ್ತೆ 1/10 ಅಂತ ಹೇಳ್ಬೋದು. ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಹೇಳಿ ನೋಡೋಣ. 10r ಈಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಹೆಚ್. ಇವಾಗ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು 10r ಅಂತ ಹೇಳ್ಬೋದು. ಸಾರಿ, 10r ಮೈನಸ್ ಆರ್, 10r ಮೈನಸ್ ಆರ್ ಅಂತ ಹೇಳ್ಬೋದು. ಸೊ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು 9r. ಸೊ ಇಲ್ಲಿಗೆ ಆಪ್ಷನ್ ಬಿ. ಫಾಲೋ ಮಾಡ್ತಾ ಇದ್ದೀರಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು? ಥಿಂಕ್ ಮಾಡಿ ವಿ ಕ್ಯಾನ್ ಈಸಿಲಿ ಆನ್ಸರ್ ದ್ಯಾಟ್. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ವೇಟ್ ಆಫ್ ಎ ಬಾಡಿ ಆಫ್ ಮಾಸ್ ಎಮ್ ಡಿಕ್ರೀಸಸ್ ಬೈ 1% ಅಂತ ಹೇಳ್ತಾ ಇದ್ದಾರೆ. ವೆನ್ ಇಟ್ ಈಸ್ ರೈಸ್ಡ್ ಟು ಎ ಹೈಟ್ ಹೆಚ್ above the earth's surface. If the body is taken to a depth h in a mine, the change in its weight is, ಅರ್ಥ ಮಾಡ್ಕೊಂತ ಇದ್ದೀರಾ? ಸೊ see here, weight at the height h, ಏನ್ರಿ ಆಗಿರುತ್ತೆ? m ಇಂಟು ಜಿ ಹೆಚ್ ಆಗಿರುತ್ತೆ. ಅದೇ ಅಟ್ ದ ಡೆಪ್ತ್ ಏನಾಗಿರುತ್ತೆ ನಿಮ್ಗೆ ಇಲ್ಲಿ? at the depth d it is equals to m into gd ಅಂತ ಹೇಳ್ಬೋದು. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ನಿಮ್ಗೆ ಏನಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪರ್ಸಂಟೇಜಲ್ಲಿ ಕೊಟ್ಟಿದ್ದಾರೆ. ಪರ್ಸಂಟೇಜಲ್ಲಿ ನೀವು ಆಲ್ರೆಡಿ ನಾನು ಹೇಳಿದ್ದೀನಿ ನಿಮ್ಗೆ ಏನಪ್ಪ ಅಂತಂದರೆ, ಸಿ ಹಿಯರ್ ವಿತ್ ರೆಸ್ಪೆಕ್ಟ್ ಟು ಹೈಟ್ ಡೆಲ್ಟಾ ಜಿ ಬೈ ಜಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಇಂಟು 100% ಅಲ್ವಾ? ಇಂಟು 100% will become equals to ನಿಮ್ಗೆ ಏನು ಬರುತ್ತೆ ಇಲ್ಲಿ? 2h/r ಇಂಟು 100% ಅಂತ ಬರುತ್ತೆ. ಬಟ್ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಇಟ್ ಈಸ್ ಈಕ್ವಲ್ಸ್ ಟು ಓನ್ಲಿ 1% ಆಗಿದೆ. ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಇಟ್ ಈಸ್ ಓನ್ಲಿ 1%. ಗೊತ್ತಾಯ್ತಲ್ವಾ? ನೋಡಿ, ವಿತ್ ರೆಸ್ಪೆಕ್ಟ್ ಟು ಡೆಪ್ತ್ ಏನಾಗುತ್ತೆ ನೋಡಿ, ಇಲ್ಲಿ ಡೆಲ್ಟಾ ಜಿ ಬೈ ಜಿ ಇಂಟು 100% ಬಿಕಮ್ಸ್ ಈಕ್ವಲ್ಸ್ ಟು ಜಸ್ಟ್ ಡಿ ಬೈ ಆರ್ into 100%. So this is the question. Is taken to a depth h ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ at d is equal to h, ನೋಡಿ ಇಲ್ಲಿ h by r into 100% is equals to question mark ಅಂತ ಬರ್ಬೋದು. ಸೊ ನೋಡಿ, ಇಲ್ಲಿ ಹೆಚ್ ಬೈ ಆರ್ ಬರಬೇಕು ಅಂತ ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಪ್ಲೀಸ್ ಆನ್ಸರ್ ದ್ಯಾಟ್. ಸೊ ಹೆಚ್ ಬೈ ಆರ್ ತಾನೇ ಬೇಕಾಗಿದೆ ನಮ್ಗೆ ಇಲ್ಲಿ. ಸೊ ಪ್ಲೀಸ್ ಥಿಂಕ್ ದ್ಯಾಟ್. ದೇರ್ ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಹೆಚ್ ಬೈ ಆರ್ ಇಂಟು 100% ವಿಲ್ ಬಿಕಮ್ ಈಕ್ವಲ್ಸ್ ಟು 1/2 ಟೈಮ್ಸ್ 2h ಬೈ ಆರ್ ಬರೀಬಹುದಾ? ಸೊ ಏನು ಬರುತ್ತೆ ನೋಡಿ, ಇಲ್ಲಿ 1/2 ಇಂಟು 1% ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ 0.5%. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಟ್? ಇಟ್ ವಿಲ್ ಡಿಕ್ರೀಸ್ ಬೈ 0.5%. ಡಿಕ್ರೀಸಸ್ ಬೈ 0.5%. ಯಾಕೆಂತಂದಾಗ
ನೀವು ಮೇಲೆ ಆದರೂ ಹೋಗಿ ಡೀಪ್ ಇನ್ಸೈಡ್ ದ ಅರ್ತ್ ಆದರೂ ಹೋಗಿ ಜಿ ವ್ಯಾಲ್ಯೂ ಯಾವಾಗಲೂ ಕಮ್ಮಿ ಆಗ್ತಾನೆ ಇರುತ್ತೆ. ಹಾಗಾಗಿ ಇಟ್ ವಿಲ್ ಡಿಕ್ರೀಸಸ್ ಬೈ 0.5%, ನೆವರ್ ಇನ್ಕ್ರೀಸ್ ಆಸ್ ವಿ ಗೋ ಡೀಪ್ ಇನ್ಸೈಡ್ ದ ಅರ್ತ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಸರಿ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ದ ಆಂಗ್ಯುಲರ್ ವೆಲಾಸಿಟಿ ಆಫ್ ದ ಅರ್ತ್ ವಿತ್ ವಿಚ್ ಇಟ್ ಹ್ಯಾಸ್ ಟು ರೊಟೇಟ್ ಸೊ ದಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ 60 ಡಿಗ್ರಿ ಲ್ಯಾಟಿಟ್ಯೂಡ್ ಬಿಕಮ್ಸ್ 0 ಅಂತ ಹೇಳ್ತಾ ಇದ್ದಾರೆ. ಬಿಕಮ್ಸ್ 0. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಆಂಗ್ಯುಲರ್ ವೆಲಾಸಿಟಿ ವಿತ್ ವಿಚ್ g lambda which is nothing but g 60 degree must become equal to 0. r ಅಂದ್ರೆ ಏನ್ರಿ, ರೇಡಿಯಸ್ ಆಫ್ ದ ಅರ್ತ್ ಕೊಟ್ಟಿದ್ದಾರೆ 6400 ಕಿಲೋಮೀಟರ್ ಅಂತ ಅಂದ್ಬಿಟ್ಟು. ಅಟ್ ದ ಪೋಲ್ಸ್ ಜಿ ವ್ಯಾಲ್ಯೂಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ನೋಡಿ ಜಿ ವ್ಯಾಲ್ಯೂ ಫಾರ್ಮುಲಾ ನಮಗೆ ಜಿ ಮೈನಸ್ ಒಮೆಗಾ ಸ್ಕ್ವೇರ್ ಆರ್ ಇಂಟು ಕಾಸ್ ಸ್ಕ್ವೇರ್ ಲ್ಯಾಂಬ್ಡಾ, ದಟ್ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಸೊ ನೀಟಾಗಿ ಸಿಂಪ್ಲಿಫೈ ಮಾಡೋಣ. ಜಿ ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಇಂಟು ಆರ್ ಕಾಸ್ ಸ್ಕ್ವೇರ್ ಲ್ಯಾಂಬ್ಡಾ ಅಂದರೆ ಏನ್ರಿ ಇಲ್ಲಿ 60 ಡಿಗ್ರಿ. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ಇಟ್ ಈಸ್ ಒಮೆಗಾ ಸ್ಕ್ವೇರ್ ಇಂಟು ಆರ್ ಕಾಸ್ 60 ಅಂದರೆ 1/2 ಅಂದರೆ 1/4 ಅಂತ ಬರುತ್ತೆ. ನಮಗೆ ಬೇಕಾಗಿರೋದು ಒಮೆಗಾ ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ 4 ಇಂಟು ಜಿ ಡಿವೈಡ್ ಬೈ ಆರ್ ಆಗುತ್ತೆ. ವಿ ಕ್ಯಾನ್ ಸೇ ಒಮೆಗಾ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ 4g ಡಿವೈಡ್ ಬೈ ಆರ್. ಸೊ ಸಿಂಪ್ಲಿಫೈ ಮಾಡಿ 4 ಇಂಟು ಜಿ ಅಂದರೆ 10 ಡಿವೈಡ್ ಬೈ ಆರ್ ಅಂತಂದಿದ್ದಾಗ ಆರ್ ವ್ಯಾಲ್ಯೂ ಒಂದು ನಿಮಗೆ 6400 ಕಿಲೋಮೀಟರ್ಸ್ ಅಲ್ವಾ. ಸೊ ಯು ಕ್ಯಾನ್ ಸೇ 6.4 ಇಂಟು 10⁻6 ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್. ಏನು ಬರೀಬಹುದಿಲ್ಲ ನಾವಿಲ್ಲಿ, ಇಲ್ಲ ಬೆಟರ್ ನಾವು ಇದನ್ನು ಏನ್ರಿ 64 ಇಂಟು 10⁵ ಅಂತ ಬರೆಯೋಣ. ಸೊ ದಟ್ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 64 ಇಂಟು 10⁵. ನೋಡಿ ಇಲ್ಲಿ 4 1s ಎಷ್ಟು ಬರ್ತದೆ ನಮ್ಗೆ ಇಲ್ಲಿ ಸಿಂಪ್ಲಿಫೈ ಮಾಡಿ ನಿಮಗೆ 16 ಅಲ್ವಾ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮ್ಗೆ ಇಲ್ಲಿ ಅಲ್ಲೂ ಅಷ್ಟೇ 10 1 ಇಲ್ಲಿ ನಿಮಗೆ 4 ಆಗಿರುತ್ತೆ. ಸೊ ಒಮೆಗಾ ಬಿಕಮ್ಸ್ ಈಕ್ವಲ್ಸ್ ಟು ಸೊ ಏನು ಬರುತ್ತೆ ಇಲ್ಲಿ 1/√60 ಅಂದರೆ 4 ಅಲ್ವಾ. 4 10⁴ ರೂಟ್ ಅಂದರೆ 10⁻2 ಬರುತ್ತೆ. Therefore we can write 1/4 into 100 ರೀ. ಸೊ ಇಟ್ ಈಸ್ 1/400 which is 1/4 ಅಂತಂದರೆ ನಿಮಗೆ 0.25 ಇಂಟು 10⁻⁻² ರೇಡಿಯನ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಓಕೆ, ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್? 0.25 ಇಂಟು 10⁻⁻². ಬಟ್ ಅದನ್ನು ನಾವು ಬರೀಬೇಕು ಅಂತಂದರೆ 2.5 ಇಂಟು 10⁻⁻³ ಅಂತ ನಾವು ಬರೆದ್ರೆ ನಮಗೆ ಇರೋತಕ್ಕಂಥ ಆಪ್ಷನ್ಸಲ್ಲೂ ಒಂದು ಆಪ್ಷನ್ ನಮಗೆ ಸಿಗುತ್ತೆ. ಆಪ್ಷನ್ ಎ. ಗೊತ್ತಾಗಿದಲ್ವರಿ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳಿದ್ವಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಗ್ರಾವಿಟೇಷನಲ್ ಫೀಲ್ಡ್ ಅಂಡ್ ಇಂಟೆನ್ಸಿಟಿ ಅಂದರೆ ಏನು ಅಂತ ನೋಡೋಣ. ವಾಟ್ ಈಸ್ ದಿಸ್ ಗ್ರಾವಿಟೇಷನಲ್ ಫೀಲ್ಡ್ ಆ್ಯಂಡ್ ಇಂಟೆನ್ಸಿಟಿ? ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಫಸ್ಟ್ ಗ್ರಾವಿಟೇಷನಲ್ ಫೀಲ್ಡ್ ಬಗ್ಗೆ ನೋಡೋಣ. ಸೊ ಬೆಟರ್ ನಮಗೆ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಷ್ಟೇ ರೀ ಇದು. ಸರಿನಪ್ಪ, ಗೊತ್ತಾಗ್ತದಲ್ಲೂ ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ನಾವು ಫೀಲ್ಡ್, ಗ್ರಾವಿಟೇಷನಲ್ ಫೀಲ್ಡ್ ಅಂದರೆ ಏನು ಅಂತ ನೋಡೋಣ. ಸಿ ಹಿಯರ್ ದ ರೀಜಿಯನ್ ಅಂತ ಹೇಳ್ಬೋದು. ದ ರೀಜಿಯನ್, ಓಕೆ, ದ ರೀಜಿಯನ್ ಅಬೌಟ್ ವಿಚ್ ಆರ್ ಅಪ್ ಟು ವಿಚ್ ಅಂತಲೇ ಹೇಳೋಣ. ದ ರೀಜಿಯನ್ ಅಪ್ ಟು ವಿಚ್ ಅರ್ತ್, region up to which earth shows its influence ಅಂತ ಹೇಳ್ದ. shows its influence. ನೋಡಿ, ಅರ್ತ್ ಅನ್ನೋದು ಎಷ್ಟು ದೂರದವರೆಗೂ ಅದರ ಇನ್ಫ್ಲೂಯೆನ್ಸ್ನ, ಅದರ ಫೋರ್ಸ್ನ ತೋರಿಸುತ್ತೋ ಅದನ್ನು ಏನಂತ ಹೇಳ್ತೀವಿ ನಾವಿಲ್ಲಿ? ಗ್ರಾವಿಟೇಷನಲ್ ಫೀಲ್ಡ್ ಅಂತ ಹೇಳ್ತೀವಿ. ಇಟ್ಸ್ ಇನ್ಫ್ಲೂಯೆನ್ಸ್ ಇಸ್ ಕಾಲ್ಡ್ ಗ್ರಾವಿಟೇಷನಲ್ ಫೀಲ್ಡ್. ಈ ಗ್ರಾವಿಟೇಷನಲ್ ಫೀಲ್ಡ್ನ ಹೇಗೆ ಮೆಜರ್ ಮಾಡ್ಬೋದು ನೋಡಿ ಇಲ್ಲಿ. ಲೆಟ್ ಅಸ್ ಸೇ ದಿಸ್ ಅರ್ತ್. ಇದ್ರ ಸುತ್ತು ನಿಮಗೆ
ಸ್ವಲ್ಪ ರೀಜಿಯನ್ ವರೆಗೂ ನಿಮ್ಗೆ ಏನಾಗಿರುತ್ತೆ ಫೀಲ್ಡ್ ಅನ್ನೋದು ಇರುತ್ತೆ. ಆ ಫೀಲ್ಡ್ನ ಹೇಗೆ ಮೆಜರ್ ಮಾಡ್ತೀವಿ ನಾವು ಅಂತಂದರೆ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಇಟ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಫೀಲ್ಡ್ ಇಂಟೆನ್ಸಿಟಿ ಡಿನೋಟೆಡ್ ಬೈ ಕ್ಯಾಪಿಟಲ್ ಐ. ಹೇಗೆ ಡಿಫೈನ್ ಮಾಡ್ತೀವಿ ನೋಡಿ, ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಲೆಟ್ ಅಸ್ ಸೇ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಸ್ಮಾಲ್ ಆರ್, ಅಟ್ ಎ ಡಿಸ್ಟೆನ್ಸ್ ಆಫ್ ಸ್ಮಾಲ್ ಆರ್. ಓಕೆ, ಸ್ಮಾಲ್ ಎಮ್ನ ಮಾಡೋಣ. ಇವಾಗ ಅರ್ಥ ಅನ್ನೋದೇನ್ರಿ ಮಾಡುತ್ತೆ ನಿಮಗೆ, ಈ ಪಾಯಿಂಟ್ ಮಾಸ್ ಮೇಲೆ ಫೋರ್ಸ್ ಆಫ್ ಅಟ್ರಾಕ್ಷನ್ ತೋರಿಸುತ್ತಾ ಇಲ್ವಾ? ತೋರಿಸುತ್ತೆ. ಹಾಗಾಗಿ ನಿಮಗೆ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಮಾಸ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಫೋರ್ಸ್ ಹಿಯರ್? G into capital M divided by G into capital M into small m divided by R square divided by m cancel ಆದರೆ intensity becomes equals to Gm divided by R square ಅಂತ ಬರೀಬಹುದು. intensity becomes equals to Gm by R square. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು? ಸೊ ಪ್ಲೀಸ್ ಥಿಂಕ್ ಮಾಡಿ, ಇಲ್ಲಿ ಏನು ಬರಬಹುದು ಅಂತಂದ್ಬಿಟ್ಟು Gm by ಆರ್ ಸ್ಕ್ವೇರ್. ಓಕೆ, ಸಪೋಸ್ ಇಲ್ಲಿ ನಿಮಗೆ ಸ್ಮಾಲ್ ಆರ್ ಅನ್ನೋದೇನಾದ್ರೂ ನಿಮಗೆ ಕ್ಯಾಪಿಟಲ್ ಆರ್ ಆಯಿತು ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ಐ ಪ್ಲೇಸ್ ದಿಸ್ ಬಾಡಿ ಆನ್ ದ ಸರ್ಫೇಸ್, ಅವಾಗ ಏನ್ರಿ ಆಗ್ಬೋದು ನಿಮಗೆ? ಇಫ್ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್, ದೆನ್ ನಿಮಗೆ ಐ ವಿಲ್ ಬಿಕಮ್ ಈಕ್ವಲ್ಸ್ ಟು ಜಿ ಎಮ್ ಬೈ ಆರ್ ಸ್ಕ್ವೇರ್ ಆಗುತ್ತೆ. ವಾಟ್ ಇಸ್ ಜಿ ಎಮ್ ಬೈ ಆರ್ ಸ್ಕ್ವೇರ್? ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಜಿ. ದಟ್ ಮೀನ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಫೀಲ್ಡ್ ಇಂಟೆನ್ಸಿಟಿ ಅಟ್ ಎನಿ ಪಾಯಿಂಟ್, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಈಸ್ ಆಲ್ವೇಸ್ ಈಕ್ವಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಈಸ್ ಆಲ್ವೇಸ್ ಈಕ್ವಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. That is about the gravitational field intensity. Okay, now let us see how the gravitational field intensity changes for different bodies. ಅದನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಕೇಳಿದ್ದಾರೋ ಅದನ್ನು ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ನೋಡಿ, ಇಲ್ಲಿ ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್ ಅಂತ ಹೇಳ್ತಾರೆ. ಸಾಲಿಡ್ ಸ್ಪಿಯರ್ ನೋಡಿ, ಇಲ್ಲಿ ಇಫ್ ಐ ಗೋ ವಿತ್ ಫಸ್ಟ್ ಕೇಸ್ ಏನು ಅಂತಂದಾಗ, ಸಿ ಹಿಯರ್, ಇಫ್ ದ ಪಾಯಿಂಟ್ ಪಿ ಲೈಸ್ ಔಟ್ಸೈಡ್ ಅಂತ ಹೇಳ್ತೀವಿ, ಅವಾಗ ಏನಾಗುತ್ತೆ ನಿಮಗೆ? ಫೀಲ್ಡ್ ಇಂಟೆನ್ಸಿಟಿ ಬಿಕಮ್ಸ್ ಈಕ್ವಲ್ಸ್ ಟು ಐ ಇಸ್ ಈಕ್ವಲ್ಸ್ ಟು ಜಸ್ಟ್ ಜಿ ಎಮ್ ಬೈ ಆರ್ ಸ್ಕ್ವೇರ್. ಆಲ್ರೆಡಿ ನಾನು ತೋರಿಸಿದ್ದೀನಿ ನಾನು ನಿಮಗೆ. ಓಕೆನಾ ರೀ? ಅದೇ ನಿಮಗೆ ನೋಡಿ, ಆನ್ ದ ಸರ್ಫೇಸ್ ಏನ್ರಿ ಆಗಿರುತ್ತೆ? ಐ ಬಿಕಮ್ಸ್ ಈಕ್ವಲ್ಸ್ ಟು ಸ್ಮಾಲ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಅಂತ ಬರೆದ್ರೆ ಐ ಇಸ್ ಈಕ್ವಲ್ಸ್ ಟು ಜಿ ಎಮ್ ಬೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಆಗಿರುತ್ತೆ. ಅದೇ ನಿಮಗೆ ಇನ್ಸೈಡ್, ಇಫ್ ಐ ಟೇಕ್ ದ ಪಾಯಿಂಟ್ ಇನ್ಸೈಡ್ ನಾನು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ಅಟ್ ಎ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಮಾಲ್ ಆರ್, ಅವಾಗ ಏನ್ರಿ ಆಗುತ್ತೆ ನಿಮಗೆ ಸಾಲಿಡ್ ಸ್ಪಿಯರ್ ಅಲ್ಲಿ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಜಿ ಎಮ್ ಇಂಟು ಸ್ಮಾಲ್ ಆರ್ ಡಿವೈಡ್ ಬೈ ಆರ್ ಕ್ಯೂ. ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಂಟೆನ್ಸಿಟಿ ಅದು ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್ ಅನ್ನೋದು ಸೆಂಟರಿಂದ ಸರ್ಫೇಸ್ಗೆ ಬರಬೇಕಾದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಬೇಸ್ ಮಾಡಿಕೊಂಡು ನಾವು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ, ಫಾರ್ ಸಾಲಿಡ್ ಸ್ಪಿಯರ್ ಇದು ಸಾಲಿಡ್ ಸ್ಪಿಯರ್, ಇನ್ಸೈಡ್ ದೇರ್ ವಿಲ್ ಬಿ ಮಾಸ್. ಗ್ರಾಫ್ ಅನ್ನೋದು ಹೇಗಿರುತ್ತೆ ನೋಡಿ, ಇಲ್ಲಿ ಸೆಂಟರ್ ಹತ್ರ ನಿಮಗೆ 0 ಆಗಿರುತ್ತೆ. ವೆನ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 0, ಓಕೆ, ಫೀಲ್ಡ್ ಇಂಟೆನ್ಸಿಟಿ ಆಫ್ ದ ಸೆಂಟರ್ ಬಿಕಮ್ಸ್ ಈಕ್ವಲ್ ಟು 0. ನೋಡಿ, ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ಐ ಈಸ್ ಪ್ರಪೋರ್ಷನಲ್ ಟು ಸ್ಮಾಲ್ ಆರ್ ಅಲ್ವಾ, ಹಾಗಾಗಿ ನಿಮಗೆ ಮೇಲೆ ಹೋಗ್ತಾ ಇರುತ್ತೆ. ಲೀನಿಯರ್ ಪ್ರಪೋರ್ಷನಾಲಿಟಿ ಅಂದರೆ ಸ್ಟ್ರೈಟ್ ಲೈನ್ ನಮಗೆ ಸಿಗುತ್ತೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತಂದರೆ ಅಂಟಿಲ್ ವಿ ರೀಚ್ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್. ಅರ್ಥ ಆಯ್ತಾ? ಆ್ಯಂಡ್ ಆಫ್ಟರ್ ದಟ್ ಏನಾಗುತ್ತೆ ನೋಡಿ, ಇಲ್ಲಿ ಐ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಆಗಿರೋದ್ರಿಂದ ದ ಗ್ರಾಫ್ ಈಸ್ ಆಸ್ ಶೋನ್ ಇನ್ ದ ಫಿಗರ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ let us try to understand about what is the gravitational field intensity due to spherical shell. Spherical shell ಇಂದ ಹೇಗೆ ವೇರಿ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಔಟ್ಸೈಡ್ ದ ಸರ್ಫೇಸ್ ಇಂದ ಆಚೆ ಇದ್ದರೆ, ಸೊ ದಿ ಸರ್ಫೇಸ್ ಅಂತ ಇಲ್ಲೆಲ್ಲೋ ನಾವು ಪಾಯಿಂಟ್ ಕನ್ಸಿಡರ್ ಮಾಡಿದ್ದೀವಿ ಅಂತ ಅನ್ಕೊಳ್ಳಿ, ಆವಾಗ ಐ ವ್ಯಾಲ್ಯೂ ಅನ್ನೋದು ಸೇಮ್ ಆಸ್ ದಟ್ ಆಫ್ ದ ಪಾಯಿಂಟ್ ಮಾಸ್ ಥರನೇ ಆ್ಯಕ್ಟ್ ಮಾಡುತ್ತೆ. ಅದೇ ಆನ್ ದ ಸರ್ಫೇಸ್ ಇದ್ದರೆ, ಸೊ ಇಟ್ ಬಿಕಮ್ಸ್
ಐ ಇಸ್ ಈಕ್ವಲ್ಸ್ ಟು GM/R² ಅಂತ ಹೇಳ್ಬೋದು. ಅದೇ ಇನ್ಸೈಡ್ ನಾನು ಕನ್ಸಿಡರ್ ಮಾಡಿದ್ದೀನಿ ಅಂತಂದರೆ ಇಫ್ ಐ ಟೇಕ್ ದ ಪಾಯಿಂಟ್ ಇನ್ಸೈಡ್ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್, ಅವು ನಿಮ್ಗೆ ಏನಾಗುತ್ತೆ ಶೆಲ್ ಒಳಗಡೆ ನಿಮಗೆ ಯಾವುದೇ ರೀತಿ ಮಾಸ್ ಅನ್ನೋದು ಇರೋದಿಲ್ಲ. ಹಾಗಾಗಿ ನಿಮಗೆ ಇಂಟೆನ್ಸಿಟಿ ಇನ್ಸೈಡ್ ದ ಶೆಲ್ ವಿಲ್ ಬಿಕಮ್ ಈಕ್ವಲ್ ಟು 0. ಅರ್ಥ ಆಗ್ತದಲ್ವ ಹೇಳಿದ್ದು? ಸೊ ಅಕಾರ್ಡಿಂಗ್ ಟು ದಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಗ್ರಾಫ್. ಈ ಸ್ಪೆರಿಕಲ್ ಶೆಲ್ ನಾವು ತಗೊಂಡಿದ್ದಾಗ ನೋಡಿ, ಇಂಟೆನ್ಸಿಟಿ ಅಪ್ ಟು ಸ್ಮಾಲ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಇಟ್ ಬಿಕಮ್ಸ್ ಈಕ್ವಲ್ ಟು 0, ಆ್ಯಂಡ್ ಅಟ್ ದ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಇಟ್ ಗೋಸ್ ಟು ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಇಟ್ ವಿಲ್ ಡಿಕ್ರೀಸ್ ಆಸ್ ದಟ್ ಆಫ್ ದ ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್. ಐ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R² ಅಂತ ಬರೀಬಹುದು. ಅರ್ಥ ಇದಲ್ವಾ? ದಿಸ್ ಹೌ ದ ಗ್ರಾವಿಟೇಷನಲ್ ಫೀಲ್ಡ್ ಆ್ಯಂಡ್ ಫೀಲ್ಡ್ ಇಂಟೆನ್ಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆ್ಯಂಡ್ ವಿ ಕ್ಯಾನ್ ಸಿ ದ ವೇರಿಯೇಷನ್. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾರಪ್ಪ, ತುಂಬ ಚೆನ್ನಾಗೆ ಅಬ್ಸರ್ವ್ ಮಾಡಿ ಓದಿ, ನಿಮ್ಗೆ ಈಸಿ ಆಗಿರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಟ್. ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಹೇಳ್ತೀವಿ ಅಂತಂದಾಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್? ಸಿ ಹಿಯರ್, ಇದು ನಿಮಗೆ ಅರ್ತ್ ಅಂತ ನಾವು ತಗೊಂಡಿದ್ದಾಗ ಅರ್ತ್ ಸುತ್ತ ನಿಮಗೆ ಗ್ರಾವಿಟೇಷನಲ್ ಫೀಲ್ಡ್ ಅನ್ನೋದಿರುತ್ತೆ. ಯಾವುದಾದ್ರೂ ಒಂದು ಮಾಸ್ನ ಇನ್ಫಿನಿಟಿಯಿಂದ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ P ಇನ್ಸೈಡ್ ದ ಫೀಲ್ಡ್ ನಾವು ತರಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಮಾಸ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಅಂತ ಹೇಳ್ತಾರೆ. ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ ದ ಫೀಲ್ಡ್, ಇನ್ಸೈಡ್ ದ ಫೀಲ್ಡ್ ಅಂತ ಹೇಳ್ತಾರೆ. ಇನ್ಸೈಡ್ ದ ಫೀಲ್ಡ್ ಈಸ್ ಕಾಲ್ಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ನಾವು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅರ್ಥ ಆಗ್ತದಲ್ವಾ? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ನ ಹೇಗೆ ಡಿಫೈನ್ ಮಾಡ್ಬೋದು ನಾವು ಅಂತಂದಿದ್ದಾಗ ವಿ ಕ್ಯಾನ್ ಸೇ V is equals to ಮೈನಸ್ ಇಂಟಗ್ರಲ್ I ಇಂಟು dr ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತಂದರೆ ಸಿ ಹಿಯರ್, V becomes equals to ಮೈನಸ್ GM/R ಅಂತನೂ ಬರೀಬಹುದು. ಇಂಟಿಗ್ರೇಟ್ ಮಾಡಿ ನಾವು ತಂದರೆ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ವಿಚ್ ಆರ್ ಡಿಸ್ಟೆನ್ಸ್ ಆಫ್ ಸ್ಮಾಲ್ ಆರ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ರಿಲೇಷನ್ ನೋಡಿ, ಇಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿಗೂ ಮತ್ತು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ಗೂ ವಿ ಕ್ಯಾನ್ ರೈಟ್ ಮೈನಸ್ dV/dr ಅಂತನೂ ಬರೀಬಹುದು. ದಟ್ ಈಸ್ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ಡಿಫೈನ್ಡ್ ಆಸ್ ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತಲೂ ಹೇಳ್ಬೋದು. ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಸಿ ಹಿಯರ್ ದಟ್ ಈಸ್ ವೆಕ್ಟಾರ್ ಫಾರ್ಮಲ್ಲಿ ನಾವು ಬರೀಬೇಕು ಅಂತಂದಿದ್ದಾಗ ವಿ ಕ್ಯಾನ್ ಸೇ ಬೈ ∂/∂x ಆಫ್ V ಇಂಟು I ಕ್ಯಾಪ್ ಪ್ಲಸ್ ∂/∂y ಆಫ್ V ಇಂಟು J ಕ್ಯಾಪ್ ಪ್ಲಸ್ ∂/∂z ಆಫ್ V ಇಂಟು K ಕ್ಯಾಪ್ ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ? ಸೊ ನೆಟ್ ಫೀಲ್ಡ್ ಇಂಟೆನ್ಸಿಟಿ I ವೆಕ್ಟಾರ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ IX ಸ್ಕ್ವೇರ್ ಪ್ಲಸ್ IY ಸ್ಕ್ವೇರ್ ಪ್ಲಸ್ IZ² ಅಂತ ಬರೀಬಹುದು. ಗೊತ್ತಾಗಿದ್ದಲ್ವಾ? ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೀಲ್ಡ್ ಇಂಟೆನ್ಸಿಟಿ ವೆನ್ ವಿ ನೋ ದ ಪೊಟೆನ್ಷಿಯಲ್. ಓಕೆ, ನಾವು ಲೆಟ್ ಅಸ್ ಸಿ ದ ಕೇಸಸ್. ಇಲ್ಲಿ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡ್ಯೂ ಟು ಸ್ಪೆರಿಕಲ್ ಶೆಲ್ ಅನ್ನೋದು ಪೊಟೆನ್ಷಿಯಲ್ ಹೇಗೆ ಚೇಂಜ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ವೆನ್ R ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ R ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ R ಅಂದರೆ ಮೀನಿಂಗ್ ಏನು ಅಂತಂದಾಗ ಸಿ ಹಿಯರ್ ಪಾಯಿಂಟ್ P ನಾವು ಕನ್ಸಿಡರ್ ಮಾಡಿದ್ದಾಗ ಈ ಪಾಯಿಂಟ್ P ಅನ್ನೋದು ನಿಮಗೆ ಸೆಂಟರ್ ಇಂದ ನಿಮಗೆ ಸ್ಮಾಲ್ r ಅನ್ನೋದು ಡಿಸ್ಟೆನ್ಸಲ್ಲಿ ಇದೆ. R ಅನ್ನೋದು ನಿಮಗೆ ರೇಡಿಯಸ್ ಆಫ್ ದ ಅರ್ಥಗಿಂತ ಜಾಸ್ತಿ ಇದೆ ಅಂತಂದಾಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅನ್ನೋದು ನಿಮಗೆ ಮೈನಸ್ G ಇಂಟು ಕ್ಯಾಪಿಟಲ್ M/r ಇದೆ. ಹೇಗೆ ಬಂತು ಆಲ್ರೆಡಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಪೋಸ್ ಇಫ್ R ಈಸ್ ಈಕ್ವಲ್ ಟು R ಅಂತಂದರೆ ಸ್ಮಾಲ್ r ಅನ್ನೋದು ನಿಮಗೆ ಕ್ಯಾಪಿಟಲ್ R ಅಂದರೆ ರೀಪ್ಲೇಸ್ ಮಾಡಿದ್ರೆ ವಿಲ್ ಗೆಟ್ ದ ಥಿಂಗ್. ಸ್ಪೆರಿಕಲ್ ಶೆಲ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ವೆನ್ R ಈಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ R ಪೊಟೆನ್ಷಿಯಲ್ ವಿಲ್ ರಿಮೈನ್ ಸೇಮ್ ಆ್ಯಸ್ ದಟ್ ಆಫ್ ದ ಸರ್ಫೇಸ್ ಅಂತ ಹೇಳ್ತಾರೆ. ಸರ್ಫೇಸ್ ಮೇಲೆ ಎಷ್ಟು ಪೊಟೆನ್ಷಿಯಲ್ ಇದೋ ಒಳಗಡೆನೂ ಸಹ ಅಷ್ಟೇ ಪೊಟೆನ್ಷಿಯಲ್ ಇರುತ್ತೆ. ದಟ್ ಈಸ್ ಮೈನಸ್ GM/R. ನೋಡಿ ಇಲ್ಲಿ ವೇರಿಯೇಷನ್ ಹೇಗಿರುತ್ತೆ ನೋಡಿ. ಇಲ್ಲಿ ಸೆಂಟರ್ ಹತ್ರ ನಿಮಗೆ
ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ಇರುತ್ತೆ. ಸೆಂಟರಿಂದ ನೀವು ಹೋಗ್ತಾ ಇದ್ರು ಸಹ ಕಾನ್ಸ್ಟೆಂಟ್ ಆಗಿರುತ್ತೆ. ಆಫ್ಟರ್ ದಟ್ ಇಟ್ ವಿಲ್ ಡಿಕ್ರೀಸ್ ಬಿಕಾಸ್ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ದಟ್ ನೆಗೆಟಿವ್ ಸೈನ್ ಇರೋದ್ರಿಂದ ನಿಮಗೆ ಫೋರ್ತ್ ಕ್ವಾಡ್ರೆಂಟಲ್ಲಿ ನಿಮಗೆ ಗ್ರಾಫ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಡ್ಯೂ ಟು ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್. ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್, ಸಾಲಿಡ್ ಸ್ಪಿಯರ್ ಇದ್ದಾಗ ಏನಾಗುತ್ತೆ, ಅದೇ ಪಾಯಿಂಟ್ ಔಟ್ಸೈಡ್ ದ ಸರ್ಫೇಸ್ ವಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಮೈನಸ್ gm/r ಅಂತ ಹೇಳ್ತೀವಿ. ಸೊ ವೆನ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಆರ್, ಅವಾಗ ನಿಮಗೆ ಸೇಮ್ ಆಸ್ ದಟ್ ಆಫ್ ದ ಶೆಲ್ಗೆ ಹೇಗಿರುತ್ತೋ ಅದೇ ರೀತಿನೇ ಇರುತ್ತೆ, -gm/R ಅಂತ ಬರುತ್ತೆ. ಸೊ ವೆನ್ ಆರ್ ಈಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್ ತಗೊಂಡಿದ್ದಾಗ ನಮಗೆ ವೆರಿ ಇಂಪಾರ್ಟೆಂಟ್ ನೋಡಿ, ವಿ ಈಸ್ ಈಕ್ವಲ್ಸ್ ಟು -gm/2r ಇಂಟು 3 - r/R ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಅಟ್ ದ ಸೆಂಟರ್ ಸೊ ಆರ್ ಈಕ್ವಲ್ ಟು 0 ಇದ್ದಾಗ ಏನಾಗ್ತದೆ ನೋಡಿ ಇಲ್ಲಿ, ಸೊ ಇಟ್ ಬಿಕಮ್ 3/2 ಇಂಟು gm/R ಬರುತ್ತೆ, ವಿಚ್ ನಥಿಂಗ್ ಬಟ್ 3/2 ಇಂಟು ವಿ ಅಟ್ ದ ಸರ್ಫೇಸ್ ಅಂತ ಬರಿಬಹುದು. ನೋಡಿ ಇಲ್ಲಿ ವೇರಿಯೇಷನ್ ಹೇಗಿರುತ್ತೆ ಅಂತ ನೀಟಾಗೆ ಅಬ್ಸರ್ವ್ ಮಾಡಿ. ಸೊ ಫ್ರಮ್ ಸೆಂಟರ್ ಟು ಸರ್ಫೇಸ್ ಹೇಗಿರುತ್ತೆ, ಇಟ್ ವಿಲ್ change and also see here it is as shown in the figure ಅಂತ ಬರುತ್ತೆ. ಅರ್ಥಾತ್ this is the variation of potential with respect to distance for uniform solid sphere. ಅರ್ಥ ಆಯ್ತಲ್ವಾ? Now let us see what is the gravitational potential energy ಅಂದ್ರೆ ಏನು ನೋಡೋಣ. gravitational potential energy. So see here it is denoted by capital letter U minus gmm divided by ಕ್ಯಾಪಿಟಲ್ ಆರ್ ಅಂತ ಹೇಳ್ತಾರೆ. ಅಟ್ ದ ಸರ್ಫೇಸ್ ಅಂತ ಹೇಳ್ತೀವಿ, ಅಟ್ ದ ಸರ್ಫೇಸ್. ಸೊ ಸಿ ಹಿಯರ್ ದಿಸ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಅರ್ತ್. ಯಾವಾಗಾದರೆ ಒಂದು ಬಾಡಿನ ನಾನು ಪ್ಲೇಸ್ ಮಾಡ್ತೀನೋ ಇಲ್ಲಿ ಸ್ಮಾಲ್ ಎಮ್ ಮಾಸ್ ಇರುತ್ತೆ ಅಂತ ಕರೆಯೋಣ. ವಾಟ್ ಇಸ್ ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ gmm/R ಅಂತ ಬರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಯು ಮಸ್ಟ್ ರಿಮೆಂಬರ್ ದ್ಯಾಟ್. ನೋಡಿ, at a point okay, which is at a distance of h, at a point P which is at a distance of h from the surface ಏನಂತ ಹೇಳ್ಬೋದು, ಸ್ಮಾಲ್ ಆರ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್. ಸ್ಮಾಲ್ ಆರ್ ಅನ್ನೋದು ನಿಮ್ಗೆ ಏನಾಗುತ್ತೆ, ಕ್ಯಾಪಿಟಲ್ ಆರ್ ಪ್ಲಸ್ ಹೆಚ್ ಅಂತ ನಾವು ತಗೊಂಡಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಮೈನಸ್ gmm ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಹೆಚ್ ಅಂತ ಬರೀಬಹುದು. ಇಲ್ಲ ಅಂತಂದರೆ ವಿ ಕ್ಯಾನ್ ರೈಟ್ -gmm ಡಿವೈಡ್ ಬೈ ಸ್ಮಾಲ್ ಆರ್ ಅಂತನೂ ಬರೀಬಹುದು. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎನಿ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ಫ್ಯೂ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನಾವು ನೋಡೋಣ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇನ್ ರೀಜಿಯನ್ ಈಸ್ ಗಿವೆನ್ ಬೈ, ನೋಡಿ ಇಲ್ಲಿ ವಿ ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ. ಸ್ಪೇಸಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅದು ಹೇಗೆ ವೇರಿ ಆಗ್ತಾ ಇದೆ ಅಂತ ನೀವು ಒಂದ್ಸರಿ ನೋಡಿ. ಇಟ್ ಈಸ್ ವೇರಿಯಿಂಗ್ ಅಕಾರ್ಡಿಂಗ್ ದ ಈಕ್ವೇಷನ್ 3x ಪ್ಲಸ್ 4y ಪ್ಲಸ್ 12z ಅಂತ ಹೇಳ್ತೀವಿ. ಸೊ ದ ಮಾಡ್ಯುಲಸ್ ಆಫ್ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಐ ವ್ಯಾಲ್ಯೂ ಏನು, ಅಟ್ x ಈಕ್ವಲ್ ಟು 1, y ಈಕ್ವಲ್ ಟು 0, z ಈಕ್ವಲ್ ಟು 3 ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್? ಐ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಡೋ ಬೈ ಡೋ ಎಕ್ಸ್ ಆಫ್ ವಿ ಇಂಟು ಐ ಕ್ಯಾಪ್ ಪ್ಲಸ್ ಡೋ ಬೈ ಡೋ ಇಲ್ಲೇನು ಬರುತ್ತೆ, ಮೈನಸ್ ಅಲ್ವಾ, ಎಲ್ಲ ವ್ಯಾಲ್ಯೂಸ್ ನಿಮಗೆ ಮೈನಸ್ಸೇ ಬರುತ್ತೆ. ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಮೈನಸ್ ಡೋ ಬೈ ಆಫ್ ವಿ ಇಂಟು ವಾಟ್ ಇಸ್ ದಟ್ ಜೆ ಕ್ಯಾಪ್ ಮೈನಸ್ ಡೋ ವಿ ಬೈ ಡೋ ಝೆಡ್ ಆಫ್ ಕೆ ಕ್ಯಾಪ್. ಅಂದರೆ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಮಾಡಬೇಕು. ಸೊ ಹೇಗೆ ಮಾಡ್ತೀವಿ ನಾವು ಇಲ್ಲಿ ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಬೇಕಾದ್ರೆ ವೈ ಮತ್ತು ಝೆಡ್ ಟರ್ಮ್ಸ್ನ ಕಾನ್ಸ್ಟೆಂಟಾಗಿ ತಗೊಳ್ತೀವಿ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ನಿಮಗೆ 3i ಕ್ಯಾಪ್ ಅಂತ ಬರುತ್ತೆ, 3i ಕ್ಯಾಪ್ ಮೈನಸ್ ಇಲ್ಲೇನು ಬರುತ್ತೆ ನೋಡಿ, ಇದು ವೈ ಮಾಡಬೇಕಾದ್ರೆ ಎಕ್ಸ್ ಮತ್ತು ಝೆಡ್ ಕಾನ್ಸ್ಟೆಂಟ್ ತಗೊಂಡಿದ್ದಾಗ ನಿಮಗೆ -4j ಕ್ಯಾಪ್ ಅಂತ ಬರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಬೇಕಾದ್ರೆ ಎಕ್ಸ್ ಮತ್ತು ವೈ ಕಾನ್ಸ್ಟೆಂಟ್ ತಗೊಂಡ್ರೆ ಇವೆರಡು 0 ಆಗೋಗುತ್ತೆ. ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಏನು ಬರುತ್ತೆ ನೋಡಿ, ಇಲ್ಲಿ -12k ಕ್ಯಾಪ್ ಅಂತ ಬರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಕೇಳ್ತಾ ಇದ್ದಾರೆ, ಹಾಗಾಗಿ ರೂಟ್ ಆಫ್ -3 ಹೋಲ್ ಸ್ಕ್ವಯರ್ ಪ್ಲಸ್ -4 ಹೋಲ್ ಸ್ಕ್ವಯರ್ ಪ್ಲಸ್ -12 ಹೋಲ್ ಸ್ಕ್ವಯರ್ ಮಾಡ್ಬೋದು. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನು ಬರುತ್ತೆ, 9 ಪ್ಲಸ್ 16 ಪ್ಲಸ್ 144.
ನೀವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಅಂತ ಹೇಳ್ಬೋದು. ಸೊ ಏನು ಬರುತ್ತೆ ನಮ್ಗೆ ಇಲ್ಲಿ ನಿಯರ್ಲಿ 169 ಸಮಥಿಂಗ್ ಯು ವಿಲ್ ಗೆಟ್ ದ ಆನ್ಸರ್. ನೋಡಿ ಇಲ್ಲಿ 169 ಅಂತಂದಾಗ 13 ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ an infinite number of point masses each equal to m are placed at x equal to 1, x equal to 2, x equal to 4 so on ಅಂತ ಹೇಳ್ತಿದ್ದಾರೆ. What is the total gravitational potential at the point x equal to 0? See here, let us say the x axis ಅಲ್ವಾ ಹೇಳ್ತಾ ಇರೋದವರು. ಸೊ ಇದು 0 ಆಗುತ್ತೆ. 1 ಮೀಟರ್ ಇಲ್ಲಿ ಒಂದು ಮಾಸ್ ನಿಮಗೆ ಪ್ಲೇಸ್ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ 2 ಮೀಟರ್ ಹತ್ರ ನಿಮಗೆ ಮಾಸ್ ಇನ್ನೊಂದು ಪ್ಲೇಸ್ ಮಾಡಿದ್ದಾರೆ. Next we can go with what is that 4 meter, and again we can go with 8 meter. We can place the masses. We can place the masses m anta heltade. This is 1, this is 2, and this is 4, and this is 8. Therefore so on anta helidare. Therefore net potential at the point O is always equals to sum of the potential due to all the masses anta heltare. V1 plus V2 plus V3 plus so on. So V at the O is equals to ಏನು ಬರುತ್ತಪ್ಪ ನಮ್ಗೆ ಇಲ್ಲಿ ಮೈನಸ್ G ಇಂಟು M ಇಂಟು 1 ಪ್ಲಸ್ 1/2 ಪ್ಲಸ್ 1/4 ಪ್ಲಸ್ 1/8 ಪ್ಲಸ್ ಸೊ ಆನ್ ಅಂತ ಹೇಳ್ತಾರೆ. ಈ ಒಂದು ಸೀರೀಸ್ ನೀವು ಅಬ್ಸರ್ವ್ ಮಾಡಿದ್ದೀರಾ ಕೇರ್ಫುಲಿ ಅಂತಂದರೆ ಇದು ನಿಮಗೆ ಜಾಮೆಟ್ರಿಕಲ್ ಪ್ರೋಗ್ರೆಷನಲ್ಲಿದೆ ಅಂತ ಹೇಳ್ತೀವಿ. ದೇರ್ ಫೋರ್ ಏನು ಬರುತ್ತೆ ನೋಡಿ ಇಲ್ಲಿ V at the point O is equals to minus GM into what is the first term? A equal to 1 ಬರುತ್ತೆ, R is equals to 1/2 ಬರುತ್ತೆ. ಸೊ ಸಮ್ ಟು ಇನ್ಫಿನಿಟಿ ಫಾರ್ಮುಲಾ ಏನಪ್ಪ ಅಂತಂದರೆ A divided by 1 minus R. Okay, therefore you can say 1 divided by 1 minus 1/2. ನಾವು ಸಾಲ್ವ್ ಮಾಡಿದರೆ we will get the answer as ಎಷ್ಟು ಬರುತ್ತೆ ನೋಡಿ ಇಲ್ಲಿ ಮೈನಸ್ GM 2 minus 1 ಬರುತ್ತೆ ನಿಮಗೆ GM into 2 ಅಂತ ಬರುತ್ತೆ. ಸೊ V at the point O is equals to we can say minus 2GM ಅಂತ ಬರುತ್ತೆ. ಸೊ what is the answer for that minus 2GM? That is option B. ಅರ್ಥ ಆಗ್ತದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು. ನಾವು ಲೆಟ್ ಅಸ್ ಥಿಂಕ್ ಅಬೌಟ್ ಅ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ. ಏನು ಹೇಳ್ತೀವಿ ನಾವು ಇಲ್ಲಿ ಅಂತಂದರೆ, ಸೊ ಸಿ ದ್ಯಾಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಏನು ಬರುತ್ತೆ. ಓಕೆ, ಲೆಟ್ ಅಸ್ ಸಿ ಒನ್ ಮೋರ್ ನ್ಯೂಮೆರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು, ಎ ಬಾಡಿ ಆಫ್ ಮಾಸ್ mkg ಸ್ಟಾರ್ಟ್ಸ್ ಫಾಲಿಂಗ್ ಫ್ರಮ್ ಎ ಪಾಯಿಂಟ್ 2r ಅಬೌವ್ ದ ಅರ್ತ್ ಸರ್ಫೇಸ್ ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ 2r ಅಬೌವ್ ದ ಅರ್ತ್ ಸರ್ಫೇಸ್. ಇಟ್ಸ್ ಕೈನೆಟಿಕ್ ಎನರ್ಜಿ ವೆನ್ ಇಟ್ ಹ್ಯಾಸ್ ಫಾಲನ್ ಟು ಎ ಪಾಯಿಂಟ್ ಕ್ಯಾಪಿಟಲ್ R ಅಬೌವ್ ದ ಅರ್ತ್ ಸರ್ಫೇಸ್ ಈಸ್ ವಾಟ್ ಹ್ಯಾಪನ್ಸ್ ಟು ಇಟ್ಸ್ ಫೈನಲ್ ಕೈನೆಟಿಕ್ ಎನರ್ಜಿ. ಫೈನಲ್ ಕೈನೆಟಿಕ್ ಎನರ್ಜಿ. ಸೊ ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬಹುದು ಅಂತ ಒಂದ್ಸರಿ ನೋಡೋಣ. ಸಿ ದಟ್ ನೋಡಿ, ಇನಿಷಿಯಲಿ ಫಾಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಫಾಲಿಂಗ್ ಅಂತ ನಾವು ತಗೊಂಡಿದ್ದಾಗ ಸಿ ಹಿಯರ್ ಲೆಟ್ ಅಸ್ ಸೇ ದಿಸ್ ಈಸ್ ಅರ್ತ್. ವಾಟ್ ಈಸ್ ದ ರೇಡಿಯಸ್ ಆಫ್ ದ ಅರ್ತ್? ಇಟ್ ಈಸ್ ಕ್ಯಾಪಿಟಲ್ R ಅಂತ ತಗೋಣ. ಲೆಟ್ ಅಸ್ ಸೇ ದಿಸ್ ಇಸ್ ದ ಪಾಯಿಂಟ್ A. ಫಾಲಿಂಗ್ ಅಂತಂದರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ವಿಲ್ ಬಿ 0. ಇಸ್ ಇಟ್ ರೈಟ್ ಆರ್ ನಾಟ್? ಇದು ಎಷ್ಟು ದೂರದಲ್ಲಿದೆ ನಿಮಗೆ ಪಾಯಿಂಟ್ A ಅನ್ನೋದು ನಿಮಗೆ ಫ್ರಮ್ ದ ಸರ್ಫೇಸ್ ಅಂತಂದರೆ ಇಟ್ ಈಸ್ 2r ಡಿಸ್ಟೆನ್ಸಲ್ಲಿದೆ. ದೇರ್ಫೋರ್ ವಾಟ್ ಈಸ್ ದ ಇನಿಷಿಯಲ್ ಟೋಟಲ್ ಎನರ್ಜಿ? ಇನ್ನೂ ಒಂದು ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇನಿಷಿಯಲ್ ಟೋಟಲ್ ಎನರ್ಜಿ ಬಿಕಮ್ಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ನಿಮಗೆ ಅಂತಂದರೆ ಕೈನೆಟಿಕ್ ಎನರ್ಜಿ ವಿಲ್ ಬಿ 0. ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಮೈನಸ್ G ಇಂಟು ಕ್ಯಾಪಿಟಲ್ M ಇಂಟು ಸ್ಮಾಲ್ m ಡಿವೈಡ್ ಬೈ R ಪ್ಲಸ್ H ವ್ಯಾಲ್ಯೂ ಎಷ್ಟಪ್ಪ 2r ತಾನೇ ಹೇಳ್ಕೊಟ್ಟಿರೋದು. ದಿಸ್ ಇನಿಷಿಯಲ್ ಟೋಟಲ್ ಎನರ್ಜಿ ಅಟ್ ದ ಪಾಯಿಂಟ್ A. ನೋಡಿ ಇಲ್ಲಿ ಬಿಫೋರ್ ರೀಚಿಂಗ್ ಇಟ್ ವಿಲ್ ಪೊಸೆಸ್ ಸಮ್ ವೆಲಾಸಿಟಿ v ಅಲ್ವಾ. ದೇರ್ಫೋರ್ ಅಟ್ ದ ಪಾಯಿಂಟ್ B ಅಂತ ಕನ್ಸಿಡರ್ ಮಾಡೋಣ. ಈ ಫೈನಲ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಇಲ್ಲಿ ಕೈನೆಟಿಕ್ ಎನರ್ಜಿ ಬಂದ್ಬಿಟ್ಟು ನಿಮಗೆ ಹಾಫ್ mv² ಇಲ್ಲ K ಫೈನಲ್ ಅಂತಲೇ ತಗೊಳ್ಳೋಣ. K ಫೈನಲ್ ಮೈನಸ್ ಇಲ್ಲೇನು ಬರುತ್ತೆ ನೋಡಿ ಇಲ್ಲಿ GMM ಡಿವೈಡ್ ಬೈ ಕ್ಯಾಪಿಟಲ್ R H ಅಂತಂದರೆ ಕ್ಯಾಪಿಟಲ್ R ಅಟ್ ಎ ಪಾಯಿಂಟ್ R ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಎಕ್ಸಾಕ್ಟ್ಲಿ ಆನ್ ದ ಸರ್ಫೇಸ್ ನಿಮಗೆ ಬಂದಿರಲ್ಲ. ಸೊ ಹಾಫ್ ಆಫ್ ದ ಪಾಯಿಂಟ್ ನಾವು ನೋಟ್ ಮಾಡ್ಕೊಳ್ಳೋಣ. ಸೊ ಸಿ ಹಿಯರ್ at the point B which is at a distance of capital R.
ಇವಾಗ ಏನಾಗುತ್ತೆ ನೋಡಿ ಇಲ್ಲಿ ಆರ್ ಪ್ಲಸ್ ಆರ್ ಆಗುತ್ತಾ. ಸೊ ಅಪ್ಲೈ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇ ಫೈನಲ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಇ ಇನಿಷಿಯಲ್ ಅಂತ ನಾವು ನೋಡಿದ್ದಾಗ ಕೆ ಫೈನಲ್ ಮೈನಸ್ ಜಿ ಎಮ್ ಎಮ್ ಡಿವೈಡ್ ಬೈ 2r ಇಸ್ ಈಕ್ವಲ್ ಟು ಮೈನಸ್ ಜಿ ಎಮ್ ಎಮ್ ಡಿವೈಡ್ ಬೈ 3r ಅಂತ ಬರುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದ ಆನ್ಸರ್. ಕೆ ಫೈನಲ್ ಏನಾಗುತ್ತೆ ನೋಡಿ ಇಲ್ಲಿ ಮೈನಸ್ ಜಿ ಎಮ್ ಎಮ್ ಬೈ 3r, ಮೈನಸ್ ಆ ಕಡೆಗೆ ಪ್ಲಸ್ ಆಗುತ್ತೆ ಜಿ ಎಮ್ ಎಮ್ ಡಿವೈಡ್ ಬೈ 2r. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತ ನೀವೇ ಹೇಳಿ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಆಪ್ಷನ್ ಬಿ 1/6 ಇಂಟು ಜಿ ಎಮ್ ಎಮ್ ಬೈ ಆರ್ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ 3 particles each of mass 100 gram are brought from a very large distance to the vertices of an equilateral triangle whose side is 20 centimeter. Now let us say 3 masses na tandidare. Let us say this is one mass and this is another mass and this is another mass. ಅರ್ಥ ಆಯ್ತಾ? ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಹಿಯರ್? ಇಟ್ ಈಸ್ 20 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಮಾಸ್ ಹಿಯರ್? ಎಮ್ ಅಂತ ಕನ್ಸಿಡರ್ ಮಾಡೋಣ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಇನ್ಫಿನಿಟಿ ವಿಲ್ ಟೇಕ್ ಇಟ್ ಆಸ್ 0 ಅಂತ ಹೇಳ್ತೀವಿ. Therefore what is the amount of work done? Work done is always equal to change in potential energy. We can say ಏನು ಬರೀಬೋದು? ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಯು ಇನಿಷಿಯಲ್ ಮೈನಸ್ ಯು ಫೈನಲ್ ಅಂತ ಹೇಳ್ತಾರೆ. ಇನಿಷಿಯಲ್ ಫೈನಲ್. ಸೊ ಇನಿಷಿಯಲ್ 0 ಆಗಿರುತ್ತಲ್ವಾ, ಹಾಗಾಗಿ ನಿಮಗೆ ಯು ಫೈನಲ್. ಸೊ ಯು ಫೈನಲ್ ಏನಾಗಿರುತ್ತೆ ನೋಡಿ ಇಲ್ಲಿ ಮೈನಸ್ ಆಫ್, ನೋಡಿ ಇಲ್ಲಿ 3 particles ಅರೇಂಜ್ಮೆಂಟ್ ಅಲ್ಲ ನಿಮಗೆ, ಹಾಗಾಗಿ ನಿಮಗೆ ಮೈನಸ್ ಜಿ ಎಮ್ ಎಮ್ ಅಂತ ಬರೀಬಹುದಲ್ವಾ. ಜಿ ಎಮ್ ಎನ್ ನೋಡಿ ಇಲ್ಲಿ m1 m2 ಅಂತ ಬರ್ಕೊಂಡು ಹೋಗ್ಬೋದಾ? m1 m2 ಜಿ ಎಮ್ ಸ್ಕ್ವೇರ್ ಡಿವೈಡ್ ಬೈ ವಾಟ್ ಈಸ್ ದಿಸ್ 20 ಮೈನಸ್ ಜಿ ಎಮ್ ಸ್ಕ್ವೇರ್ ಡಿವೈಡ್ ಬೈ 20 ಮೈನಸ್ ಜಿ ಎಮ್ ಸ್ಕ್ವೇರ್ ಡಿವೈಡ್ ಬೈ 20 ಅಂತ ಹೇಳ್ತಾ ಇದ್ದೀವಿ. ಸೊ 3 ಅಂತ ಬರುತ್ತಾ ಟೋಟಲ್ ಆಗಿ ನಿಮ್ಗೆ ಇಲ್ಲಿ. ಸೊ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಮೈನಸ್ ಇಂಟು ಮೈನಸ್ ನಿಮಗೆ ಪ್ಲಸ್ ಆಗುತ್ತಲ್ವಾ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಚೆಕ್ ಮಾಡಿ. ಸಾರಿ, ಇಲ್ಲಿ ನಮಗೆ ಮಿಸ್ ಆಗಿದೆ. ಇಟ್ ಈಸ್ ಯು ಫೈನಲ್ ಮೈನಸ್ ಯು ಇನಿಷಿಯಲ್. ಸೊ ನಿಮ್ಗೆ ಇಲ್ಲಿ ಯು ಫೈನಲ್ ನಿಮಗೆ ಮೈನಸ್ ಬರುತ್ತೆ, -0 ಅಲ್ವಾ. ಯು ಫೈನಲ್ ಇನಿಷಿಯಲ್ ಇಟ್ ಈಸ್ 0, ಇನ್ಫಿನಿಟಿ ಹತ್ರ ಇದೆ ಹಾಗಾಗಿ 0 ಆಗುತ್ತೆ, ಇದು ಪ್ಲಸ್ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಮೈನಸ್ 3 ಇಂಟು ಜಿ ಎಮ್ ಸ್ಕ್ವಯರ್ ಡಿವೈಡ್ ಬೈ 20. ಸೊ ಸಿಂಪ್ಲಿಫೈ ಮಾಡಿ -3 ಇಂಟು ಜಿ ವ್ಯಾಲ್ಯೂ 6.67 ಇಂಟು 10⁻⁻11 20 ಸೆಂಟಿಮೀಟರ್ ಅಲ್ವಾ, ಕನ್ವರ್ಟ್ ಮಾಡ್ಕೊಳ್ಳೋಣ. -2 ಮಾಸ್ ಅಂತ ನಿಮಗೆ 100 ಗ್ರಾಮ್ ಅಂತ ಕೊಟ್ಟಿದ್ದಾನೆ. 100 ಇಂಟು 10⁻³ ಡಿವೈಡ್ ಬೈ 20 ಇಂಟು 10⁻⁻2 ಅಂತ ಬರುತ್ತೆ. ಸೊ ಇದನ್ನು ಅಪ್ರಾಕ್ಸಿಮೇಟ್ ಸಿಂಪ್ಲಿಫೈ ಮಾಡಿ 3 ಮತ್ತು 6.67 20 ಆಲ್ಮೋಸ್ಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿದಿರೋದು ನೋಡಿ 10⁻⁻11 ಇಂಟು 10⁻⁻1 ಇಂಟು 10⁻+2 ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ -1 ಇಂಟು 10⁻⁻10 ಅಂತ ಬರುತ್ತೆ. ಸೊ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ವಿ ಕ್ಯಾನ್ ಗೋ ವಿತ್ ಹಿಯರ್? ವಿ ಕ್ಯಾನ್ ಗೋ 10⁻⁻10 ಬರುತ್ತೇನ್ರಿ ಇಲ್ಲಿ? ಒಂದು ಸಲ ನೀಟಾಗಿ ಚೆಕ್ ಮಾಡಿ. ಇಲ್ಲಿ 10⁻−1 10⁻−2 ಪ್ಲಸ್ ಹೋದರೆ ನಿಮಗೆ +2 ಬರುತ್ತೆ. ಸೊ ನಮಗಿಲ್ಲಿ ಏನು ಬರ್ತದೆ ನೋಡಿ, ಇಲ್ಲಿ -1 ಇಂಟು 10⁻10 ಅಂತ ಬಂದಿದೆ. ಸೊ ಕ್ಯಾನ್ ವಿ ಗೋ ವಿತ್ ದ ಆನ್ಸರ್ ಹಿಯರ್? ಯಾವುದಾದ್ರೂ ಆಪ್ಷನ್ ಇದೆ ನಮಗಿಲ್ಲಿ? 10 ಬರ್ತಾ ಇಲ್ಲ. ಸೊ ಹೌ ಕ್ಯಾನ್ ವಿ ಡೂ ದಿಸ್ ಹಿಯರ್? ಏನಾದರೂ ಮಿಸ್ಟೇಕ್ ಮಾಡಿದ್ದೀವಾ ಅಂತ ಒಂದ್ಸರಿ ನೀಟಾಗೆ ಚೆಕ್ ಮಾಡೋಣ. ವಾಟ್ ಈಸ್ ದ ವ್ಯಾಲ್ಯೂ ಹಿಯರ್? ಎಮ್ ಸ್ಕ್ವೇರ್ ಅಲ್ವಾ ಇಲ್ಲಿ. ಸೊ ಇಂಟು 100 ಇಂಟು 10⁻⁻3. ಸೊ ಇವಾಗ ನಾವು ಸಿಂಪ್ಲಿಫೈ ಮಾಡಿದರೆ ನಿಮಗೆ -6 ಅಂದರೆ ಇಲ್ಲಿ -2 ಬರುತ್ತೆ. ಸೊ ನಾವು ವಿಲ್ ಗೆಟ್ ವಾಟ್ ಈಸ್ ದ -11. ಗೊತ್ತಾಯ್ತಲ್ವಾ? ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ.
ಅರ್ಥ ಮಾಡ್ಕೊಂಡಿದ್ರಲ್ಲ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎಸ್ಕೇಪ್ ವೆಲಾಸಿಟಿ. ಎಸ್ಕೇಪ್ ವೆಲಾಸಿಟಿ ಮುಂಚೆ ಕೆಲವು ಪಾಯಿಂಟ್ಸ್ ನಾನು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಲುಕ್ ಅಟ್ ದ ಬೋರ್ಡ್. ನೋಡಿ ನೀಟಾಗೆ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ದ gravitational potential energy? What is the gravitational potential energy at the point h or at the height h ಅಂತ ತಗೊಳ್ಳೋಣ. at the height h ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದ್ರೆ u becomes equal to mg into capital R divided by 1 plus h by r ಅಂತ ಬರುತ್ತೆ. 1 plus h by r ಗೊತ್ತದಲ್ಲ. ಇದು ಹೇಗೆ ಬರುತ್ತೆ ಸರ್ ನಿಮಗೆ ಅಂತಂದಿದ್ದಾಗ ನೋಡಿ ಹಿಂಟ್ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂತಂದರೆ ಇಟ್ ಈಸ್ ಮೈನಸ್ ಜಿ ಎಮ್ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಲ್ವಾ, ಜಿ ಎಮ್ ಡಿವೈಡ್ ಬೈ ಆರ್ ಪ್ಲಸ್ ಹೆಚ್ ಅಲ್ವಾ. ಯು ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ಜಿ ಎಮ್ ವ್ಯಾಲ್ಯೂ ಹಿಯರ್, ಜಿ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ಬರೀಬಹುದು, ಆರ್ ಪ್ಲಸ್ ಹೆಚ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ಆಸ್ u is equals to mgr divided by 1 plus h by r. Now see here, what is the work done? What is the work done against the gravity ಅಂತ ಹೇಳ್ತಾರೆ. ಇದು ಆಲ್ರೆಡಿ ನಿಮಗೆ ವರ್ಕ್ ಎನರ್ಜಿ ಪವರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. against the gravity, what is work done against the gravity ಅಂತಂದಾಗ it is nothing but w is equals to mgh divided by 1 plus h by r ಅಂತ ಬರುತ್ತೆ. ಅರ್ಥ ಆಯ್ತಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಸೊ ಇದು ಹೇಗೆ ಬರುತ್ತೆ ನಿಮಗೆ ಅಂತಂದಾಗ ಸಿಂಪಲ್, ಯು ಫೈನಲ್ ಮೈನಸ್ ಯು ಇನಿಷಿಯಲ್. ಓಕೆ, ಈ ಫಾರ್ಮುಲಾ ಬೇಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ you'll get the answer. Now let us see what is the escape velocity. What is meaning of escape velocity here ಅಂತಂದರೆ the velocity with which a body is projected, velocity with which a body is projected from the surface of the earth, so that it will escape the earth's gravitational field ಅಂತ ಹೇಳ್ತಾರೆ. ಅರ್ತ್ಸ್ ಗ್ರಾವಿಟೇಷನಲ್ ಫೀಲ್ಡ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಸೊ ನಾವು ಎಷ್ಟು ಸ್ಪೀಡಲ್ಲಿ ಒಂದು ಬಾಡಿನ ಎಸಿತೀವೋ ಅದು ಆ ಸ್ಪೀಡ್, ಸೊ ದಟ್ ಏನಾಗಿರಬೇಕು, ಅದು ಅರ್ತ್ಸ್ ಗ್ರಾವಿಟೇಷನಲ್ ಫೀಲ್ಡ್ನ ಬಿಟ್ಟು ಹೋಗಬೇಕು, ಅದು ತಪ್ಪಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ. ಸೊ ಗ್ರಾವಿಟೇಷನಲ್ ಫೀಲ್ಡ್ ಎಸ್ಕೇಪ್ ಸ್ಪೀಡ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದರೆ √2gm ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಅಂತ ಬರುತ್ತೆ. ಜಿ ಎಮ್ ಅನ್ನೋದು ನಿಮಗೆ ಜಿ ಆರ್ ಸ್ಕ್ವೇರ್ ಅಲ್ವಾ, ಹಾಗಾಗಿ ನಿಮಗೆ √2g ಇಂಟು ಕ್ಯಾಪಿಟಲ್ ಆರ್ ಅಂತನೂ ಬರೀಬಹುದು. ನೋಡಿ ಜಿ ವ್ಯಾಲ್ಯೂ ನಿಮಗೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆ್ಯಂಡ್ ಕ್ಯಾಪಿಟಲ್ ಆರ್ ವ್ಯಾಲ್ಯೂ ನಿಮಗೆ 66,400 ಕಿಲೋಮೀಟರ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ವಾಟ್ ಈಸ್ ಎಸ್ಕೇಪ್ ಸ್ಪೀಡ್. ಎಸ್ಕೇಪ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಫ್ರಮ್ ದ ಅರ್ತ್ಸ್ ಸರ್ಫೇಸ್ ಅಂತ ಹೇಳ್ತಾರೆ. ಅರ್ತ್ಸ್ ಸರ್ಫೇಸಿಂದ ನಿಮಗೆ ಎಷ್ಟು ಸ್ಪೀಡ್ ಇಲ್ಲ, 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಇದು ಎಸ್ಕೇಪ್ ಸ್ಪೀಡ್ ಅಂತ ಹೇಳ್ತೀವಿ. ಕೆಲವು ಸರಿ ನಿಮಗೆ ನೋಡಿ ತುಂಬ ಜನ ಮಕ್ಕಳು ಅರ್ಥ ಮಾಡ್ಕೊತಾರೆ, ವಿ ಇಸ್ ಈಕ್ವಲ್ಸ್ ಟು √2gm ಡಿವೈಡ್ ಬೈ ಆರ್ ಅಲ್ವಾ. ಸೊ ನೋಡಿ ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿ, ವೆನ್ ಮಾಸ್ ಈಸ್ ಕಾನ್ಸ್ಟೆಂಟ್, when mass of the planet or the earth remains constant, v ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ದ ರೇಡಿಯಸ್ ಅಂತ ಹೇಳ್ತಾರೆ. ಕೆಲವು ಸರಿ ನಿಮಗೆ ಡೆನ್ಸಿಟಿಯಲ್ಲಿ ಕೊಟ್ಟಿರ್ತಾರೆ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ, 2g/r ಇಂಟು ಮಾಸ್ನ ಹೇಗೆ ಬರಿಬೋದು ನಾವಿಲ್ಲಿ, ಡೆನ್ಸಿಟಿ ಇಂಟು ವಾಲ್ಯೂಮ್ 4/3 πr³ ಆಗಿರುತ್ತೆ. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ಎಸ್ಕೇಪ್ ವೆಲಾಸಿಟಿ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಆಗಿರುತ್ತೆ. ಇಂಟು √ρ ಅಂತನೂ ಬರೀಬಹುದು.
ಅರ್ಥ ಮಾಡ್ಕೊತಾ ಇದ್ರಲ್ವಾ. ಎಸ್ಕೇಪ್ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಆರ್ ಅಂಡ್ ರೂಟ್ ರೋ ಅಂತ ಬರುತ್ತೆ. ಯಾಕಂದರೆ ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಥಿಂಕ್ ಮಾಡಿ, ಇಲ್ಲಿ 1r ವಿಲ್ ಗೆಟ್ ಕ್ಯಾನ್ಸಲ್, ಆರ್ ಸ್ಕ್ವೇರ್ ಅಂತಂದರೆ ಆರ್ ರೂಟ್, ಆರ್ ಆಚೆಗೆ ಬರುತ್ತೆ, ರೂಟಲ್ಲಿ ರೋ ಹಾಗೆ ಇರುತ್ತೆ. ಗೊತ್ತಾಗಿದಲ್ವಾ. ಸೊ ದಟ್ ಈಸ್ ಅಬೌಟ್ ದ ಎಸ್ಕೇಪ್ ವೆಲಾಸಿಟಿ. Now let us understand about what is satellites. What is satellites? Satellites ಅಂದರೆ ಮೀನಿಂಗ್ ಏನು ಅಂತಂದಾಗ which revolve around the planets ಅಂತ ಹೇಳ್ತಾರೆ. which revolve around the planets are called satellites ಅಂತ ಹೇಳ್ತಾರೆ. ಲೆಟ್ ಅಸ್ ಸೇ ದಿಸ್ ಅರ್ತ್ ಅಂತ ನಾವು ತಗೊಂಡಿದ್ದಾಗ ಅರ್ತ್ ಸುತ್ತ ನಿಮಗೆ ಈ ಸ್ಯಾಟಲೈಟ್ ಅನ್ನೋದು ರಿವಾಲ್ವ್ ಆಗ್ತಾ ಇರುತ್ತೆ. ಆ ಒಂದು ವೆಲಾಸಿಟಿ ನಾವೇನಂತ ಕರಿತೀವಿ ಅಂತಂದರೆ ಆರ್ಬಿಟಾಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಆರ್ಬಿಟಾಲ್ ವೆಲಾಸಿಟಿ. ವಾಟ್ ಈಸ್ ಸ್ಮಾಲ್ ಆರ್ ಈಸ್ ಈಕ್ವಲ್ಸ್ ಟು ರೇಡಿಯಸ್ ಆಫ್ ದ ಅರ್ತ್ ಪ್ಲಸ್ ಹೆಚ್ ಅಂತ ಬರುತ್ತೆ. ಹೆಚ್ ಅಂದರೆ ಏನಂತಂದಾಗ ಹೈಟ್ ಆಫ್ ದ ಸ್ಯಾಟಲೈಟ್, height of the satellite from the surface. ಅರ್ಥ ಆಯ್ತಲ್ವಾ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಆರ್ಬಿಟಾಲ್ ವೆಲಾಸಿಟಿ. ಆರ್ಬಿಟಾಲ್ ವೆಲಾಸಿಟಿ ಅಂದರೆ ಏನು ಅಂತ ನೋಡೋಣ. ಇಟ್ ಈಸ್ VO. ಒಂದು ನಿಮಿಷ, ಬಿಫೋರ್ ಗೋಯಿಂಗ್ ಟು ಸಿ ದಿಸ್, ಓಕೆ, ಆಮೇಲೆ ನೋಡೋಣ ಬಿಡಿ. ಆರ್ಬಿಟಾಲ್ ವೆಲಾಸಿಟಿ ಅಂದರೆ ಏನಂತಂದಾಗ ದ ವೆಲಾಸಿಟಿ ವಿತ್ which a body is projected so that it revolves around the earth. It revolves around the earth or the planet in a ಫಿಕ್ಸ್ಡ್ ಆರ್ಬಿಟ್ ಅಂತ ಹೇಳ್ತಾನೆ. ಫಿಕ್ಸ್ಡ್ ಆರ್ಬಿಟ್. ಅರ್ಥ ಆಗಿದೆ ಅಲ್ವಾ ಹೇಳಿದ್ದು. ದಿಸ್ ಕಾಲ್ಡ್ ಆರ್ಬಿಟಾಲ್ ವೆಲಾಸಿಟಿ. ಆರ್ಬಿಟಾಲ್ ವೆಲಾಸಿಟಿ ನಿಮಗೆ ಜನರಲ್ ಫಾರ್ಮುಲಾ ಬಂದ್ಬಿಟ್ಟು ರೂಟ್ ಆಫ್ GM ಡಿವೈಡ್ ಬೈ ಕ್ಯಾಪಿಟಲ್ R ಪ್ಲಸ್ H ಅಂತ ಬರುತ್ತೆ. GM ಡಿವೈಡ್ ಬೈ ಕ್ಯಾಪಿಟಲ್ R ಪ್ಲಸ್ H. ಸಪೋಸ್ ಹೈಟ್ ಆಫ್ ದ ಸ್ಯಾಟಲೈಟ್ ಅನ್ನೋದು ವೆರಿ ಲೆಸ್ ಕಂಪೇರ್ಡ್ ಟು ಸ್ಮಾಲ್ ಆರ್ ಅಂದರೆ ಇದನ್ನು ಏನಂತ ಕರಿತೀವಿ ಅಂತಂದರೆ ಸರ್ಫೇಸ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಸರ್ಫೇಸ್ ಸ್ಯಾಟಲೈಟ್ಸ್ ಅಂತ ನಾವು ತಗೊಂಡಿದ್ದಾಗ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ VO ವಿಲ್ ಬಿಕಮ್ ಈಕ್ವಲ್ಸ್ ಟು ರೂಟ್ ಆಫ್ GM ಡಿವೈಡ್ ಬೈ ಕ್ಯಾಪಿಟಲ್ R ಅಂತ ಬರುತ್ತೆ. ದೇರ್ಫೋರ್ ಯು ಕ್ಯಾನ್ ರೈಟ್ VO ಇಸ್ ಈಕ್ವಲ್ಸ್ ಟು ರೂಟ್ ಆಫ್ G ಇಂಟು ಕ್ಯಾಪಿಟಲ್ R ಬರುತ್ತೆ. ದಿಸ್ ಈಸ್ ದ ಆರ್ಬಿಟಾಲ್ ವೆಲಾಸಿಟಿ ಫಾರ್ ಸರ್ಫೇಸ್ ಸ್ಯಾಟಲೈಟ್. ಸರ್ಫೇಸ್ ಸ್ಯಾಟಲೈಟ್ಸ್ ಅಂತಂದರೆ ದ ಸ್ಯಾಟಲೈಟ್ ವಿಚ್ ರಿವಾಲ್ವ್ ಅರೌಂಡ್ ದಟ್ ವೆರಿ ಕ್ಲೋಸ್ ಟು ದ ಅರ್ತ್ ಅಂತ ಹೇಳ್ತೀವಿ. ವೆರಿ ಕ್ಲೋಸ್ ಟು ದ ಅರ್ತ್. ಗೊತ್ತಾಗಿದಲ್ವ ಹೇಳ್ತಾರೆ ಏನು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ದ ಸ್ಯಾಟಲೈಟ್ಸ್ ಅಂತ ಹೇಳ್ತಾರೆ. ಟೈಮ್ ಪೀರಿಯಡ್ ಆಫ್ ದ ಸ್ಯಾಟಲೈಟ್ಸ್. ಸೊ ಒಂದು ನಿಮಿಷ, ಸಿ ಹಿಯರ್ ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ದ ಸ್ಯಾಟಲೈಟ್ಸ್. ಓಕೆ, ಸಿ ಹಿಯರ್ ಟೈಮ್ ಪೀರಿಯಡ್ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ವಾಟ್ ಇಸ್ ದ ಟೈಮ್ ಪೀರಿಯಡ್ of satellites. ಜನರಲಿ ಟೈಮ್ ಪೀರಿಯಡ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವಿಲ್ಲಿ? ಇಟ್ ಈಸ್ ಅ ಸರ್ಕಂಫರೆನ್ಸ್. ಡಿವೈಡ್ ಬೈ ಸ್ಪೀಡ್ ಆಫ್ ದ ಸ್ಯಾಟಲೈಟ್ ಅಂದ್ರೇನು? ಆರ್ಬಿಟಾಲ್ ವೆಲಾಸಿಟಿ. ಸೊ ಸರ್ಕಂಫರೆನ್ಸ್ ಅಂತಂದರೆ 2π ಇಂಟು R ಪ್ಲಸ್ H ಡಿವೈಡ್ ಬೈ ವಾಟ್ ಈಸ್ VO ವ್ಯಾಲ್ಯೂ ಹಿಯರ್? VO ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ರೂಟ್ ಆಫ್ GM ಡಿವೈಡ್ ಬೈ R ಪ್ಲಸ್ H ಅಂತ ಬರೀಬಹುದು. ಸೊ ಇಲ್ಲಿ ನೀವು ನೀಟಾಗೆ ಅರ್ಥ ಮಾಡ್ಕೊಳ್ಳಿ. 2π ಇಂಟು R ಪ್ಲಸ್ H ಮೇಲೆ ಹೋಯಿತು ಅಂತಂದಾಗ ಇದು ಒಳಗಡೆ ತರಬೇಕಾದ್ರೆ ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ R ಪ್ಲಸ್ H ಹೋಲ್ ಕ್ಯೂಬ್ ಡಿವೈಡ್ ಬೈ GM ಅಂತ ಬರಬಹುದು. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಎ ಸ್ಯಾಟಲೈಟ್. ಆ್ಯಂಡ್ ಫಾರ್ ಸರ್ಫೇಸ್ ಸ್ಯಾಟಲೈಟ್ಸ್ ಏನಾಗಿರುತ್ತೆ ನೋಡಿ, ಇಲ್ಲಿ ಟೈಮ್ ಪೀರಿಯಡ್ ಬಿಕಮ್ಸ್ ಈಕ್ವಲ್ಸ್ ಟು 2π ಇಂಟು ರೂಟ್ ಆಫ್ ಏನಾಗುತ್ತೆ ನೋಡಿ, ಇಲ್ಲಿ R ಡಿವೈಡ್ ಬೈ ಸ್ಮಾಲ್ g ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಹೇಗೆ ಬಂತ ನಿಮಗೆ ಗೊತ್ತಾಗುತ್ತೆ. R ಪ್ಲಸ್ H ಅನ್ನೋದು R ಆಗುತ್ತೆ. R ಕ್ಯೂಬ್ ಡಿವೈಡ್ ಬೈ GM ಅಂದರೆ G ಇಂಟು ಕ್ಯಾಪಿಟಲ್ R ಸ್ಕ್ವೇರ್ ಬರುತ್ತೆ. ಕ್ಯಾಪಿಟಲ್ R ಸ್ಕ್ವೇರ್ R ಒಂದು R ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಗೆಟ್ R ಬೈ G ಅಂತ ಹೇಳ್ಬೋದು. ದಿಸ್ ಇಸ್ ದ
ಟೈಮ್ ಪೀರಿಯಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ಈಸ್ ದಟ್ ಕೆಪ್ಲರ್ಸ್ ಲಾಸ್. ಮುಂಚೆ ನಾವು ಇನ್ನೊಂದು ಕೆಲವು ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೊಳ್ಳೋಣ. ಏನದು ಅಂತಂದಾಗ ಸಿ ಹಿಯರ್, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದಟ್ ಈಸ್ ಅರ್ತ್ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಒಂದು ಬಾಡಿ ಇದೆ. ಇಫ್ ಐ ಪ್ರೊಜೆಕ್ಟ್ ದಿಸ್ ಬಾಡಿ ವಿತ್ ವೆಲಾಸಿಟಿ ಗ್ರೇಟರ್ ದ್ಯಾನ್ ಎಸ್ಕೇಪ್ ವೆಲಾಸಿಟಿ ಅಂತ ನಾವು ಹೆಚ್ಚು ವೆಲಾಸಿಟಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾಗ, ಸಿ ಹಿಯರ್, ಇಟ್ ವಿಲ್ ಎಸ್ಕೇಪ್ ದ ಗ್ರಾವಿಟೇಷನಲ್ ಫೀಲ್ಡ್ ವಿತ್ ಸಮ್ ವೆಲಾಸಿಟಿ, ಲೆಟ್ ಇಟ್ ಬಿ ವಿ ಡ್ಯಾಶ್ ಅಂತ ಹೇಳ್ತಾರೆ. ವಾಟ್ ಈಸ್ ದ್ಯಾಟ್ ವೆಲಾಸಿಟಿ ಅಂತ ಕೇಳ್ತಾರೆ ಕ್ವಶನ್ ನಿಮಗೆ. ಹೇಗೆ ಮಾಡ್ತೀರಿ ನೋಡಿ, ಇಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ let us give this point as a and this point as a b ಅಂತ ತಗೊಳ್ಳೋಣ. what is the total energy at the point a? ಏನಾಗುತ್ತೆ ನೋಡಿ, ಇಲ್ಲಿ ಟೋಟಲ್ ಎನರ್ಜಿ ಅನ್ನೋದು ನಿಮಗೆ ಹಾಫ್ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿ ಪ್ಲಸ್ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಏನ್ರಿ ಆಗಿರುತ್ತೆ ನಿಮಗೆ, ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ GMM ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಅಂತ ಬರುತ್ತೆ. ಸೊ ಈ ಅಟ್ ದ ಫೈನಲ್ ಪಾಯಿಂಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು, ಇದಕ್ಕೆ ಕೈನೆಟಿಕ್ ಎನರ್ಜಿ ಇದೆ ನಿಮಗೆ, ಅದನ್ನು ನಾವು ಫೈಂಡ್ ಔಟ್ ಮಾಡಿ ವಿ ಡ್ಯಾಶ್ ಸ್ಕ್ವೇರ್ ಮೈನಸ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಟೇಕ್ ಇಟ್ ಆಸ್ 0 ಅಟ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಸೊ ಬೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಟೋಟಲ್ ಎನರ್ಜಿ ವಿ ಕ್ಯಾನ್ ಸೇ ದ್ಯಾಟ್ ಏನು ಬರಿಬೋದು ನೋಡಿ, ಇಲ್ಲಿ E at the point B must become equals to E at the point A. Therefore half m into v dash square becomes equals to half mv square minus gmm divided by r ಆಗಿರುತ್ತೆ. ಸೊ ಇಲ್ಲಿ ನೋಡಿ m ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಡ್ಯಾಶ್ ಸ್ಕ್ವೇರ್ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು 2 ಆ ಕಡೆ ಹೋದ್ರೆ ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ ವಿ ಸ್ಕ್ವೇರ್ ಮೈನಸ್ 2 GM ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಆಗುತ್ತೆ. ಸೊ ವಿ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಮೈನಸ್ ವಿ ಇ ಸ್ಕ್ವೇರ್. ಯಾಕೆ ಅಂತಂದರೆ ಎಸ್ಕೇಪ್ ಸ್ಪೀಡ್ ನಮಗೆ ಗೊತ್ತಿರುತ್ತೆ ರೂಟ್ ಆಫ್ 2GM ಬೈ ಕ್ಯಾಪಿಟಲ್ ಆರ್ ಅಂತಂದ್ಬಿಟ್ಟು, ಓಕೆನಾ. ಸೊ ವಿ ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ವಿ ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಅಂತ ಬರೀಬಹುದು. ಅಂಡರ್ಸ್ಟುಡ್ ಬಾ? ಹೇಗೆ ಮಾಡ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನಿಮಗೆ. ಶಾರ್ಟ್ಕಟ್ ಫಾರ್ಮುಲಾ ರೀ ಇದು ಶಾರ್ಟ್ಕಟ್ ಫಾರ್ಮುಲಾ. ಸೊ ಲೆಟ್ ಇಸ್ ಅ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಒನ್, ದಟ್ ಈಸ್ ರಿಲೇಷನ್ ಬಿಟ್ವೀನ್ okay escape velocity and orbital velocity. Okay, so how can you simplify that? ನೋಡಿ ಏನು ಬರುತ್ತೆ ಇಲ್ಲಿ ನಿಮಗೆ, ವಿ ಇ ಈಸ್ ಈಕ್ವಲ್ಸ್ ಟು ರೂಟ್ 2 ಟೈಮ್ಸ್ ವಿ ಒ ಅಂತ ಬರೀಬಹುದು. ವಿ ಈಸ್ ಈಕ್ವಲ್ಸ್ ಟು ರೂಟ್ 2 ಟೈಮ್ಸ್ ವಿ ಒ, ಲೈಕ್ ದಟ್. ನೋಡಿ ಇನ್ನೂ ಒಂಥರ ಕ್ವಶನ್ ನಿಮಗೆ ಕೇಳ್ತಾರೆ. ಏನದು ಅಂತಂದಾಗ, ಸಿ ಹಿಯರ್, ದಿ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ. ರೇಡಿಯಸ್ ಆಫ್ ದ ಅರ್ತ್ ಕ್ಯಾಪಿಟಲ್ ಆರ್ ಆಗಿರುತ್ತೆ. ಇಲ್ಲಿ ಒಂದು ಪಾರ್ಟಿಕಲ್ ಬಾಡಿ ಆಫ್ ಮಾಸ್ ಎಮ್ ಇರುತ್ತೆ ಅಂತ ಅನ್ಕೊಳ್ಳೋಣ. ನೋಡಿ ಇಲ್ಲಿ ನಾವು ವಿ ಸ್ಪೀಡಲ್ಲಿ ನಾನು ಎಸ್ದಿದ್ದಾಗ, ಓಕೆ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್ ಅಂದರೆ ಮೀನಿಂಗ್ ಏನ್ರಿ ಇಲ್ಲಿ ಅಂತಂದರೆ ಫೈನಲ್ ವೆಲಾಸಿಟಿ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಸೊ ಎಷ್ಟು ಹೈಟ್ ಹೋಗುತ್ತದು ಅಂತ ಕ್ವಶನ್ ಕೇಳ್ತಾರೆ. ಸೊ ಲೆಟ್ ಅಸ್ ಗಿವ್ ದ ನೇಮ್ ಫಾರ್ ದಿಸ್ 2 ಪಾಯಿಂಟ್ಸ್. ಲೆಟ್ ಅಸ್ ದಿಸ್ ಇಸ್ ದ ಪಾಯಿಂಟ್ ಎ ಅಂಡ್ ದಿಸ್ ದ ಪಾಯಿಂಟ್ ಬಿ. ನೋಡಿ ಕನ್ಸರ್ವೇಷನ್ ಆಫ್ ಎನರ್ಜಿನ ಅಪ್ಲೈ ಮಾಡೋದು ನಿಮಗೆ ಅರ್ಥ ಆಯಿತು ಅಂತಂದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಆಲ್ ದ ಕ್ವಶನ್ಸ್. ಅರ್ಥ ಆಯ್ತಲ್ವಾ? ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಎನರ್ಜಿ ಅಟ್ ದ ಪಾಯಿಂಟ್ ಎ. ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ? ಹಾಫ್ ಎಮ್ ವಿ ಸ್ಕ್ವೇರ್ ಅಂತ ಹೇಳ್ತೀವಿ. ಪೊಟೆನ್ಷಿಯಲ್ ಎನರ್ಜಿ ಏನ್ರಿ ಆಗುತ್ತೆ? GMM ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಆಗುತ್ತಲ್ವಾ. ಆ್ಯಂಡ್ ವಾಟ್ ಈಸ್ ದ ಎನರ್ಜಿ ಅಟ್ ದ ಪಾಯಿಂಟ್ ಬಿ ಹಿಯರ್? ನೋಡಿ ಕೈನೆಟಿಕ್ ಎನರ್ಜಿ ಇಸ್ 0 ಬಿಕಾಸ್ ಇಟ್ ಈಸ್ ಕಮಿಂಗ್ ಟು ರೆಸ್ಟ್ ಅಲ್ವಾ. ಮೈನಸ್ ಜಿ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಹೆಚ್ ಅಂತ ಬರೀಬಹುದು. ಸೊ ಬೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, we can say that E A must become equals to E B. ಸೊ ಸಿಂಪ್ಲಿಫೈ ಮಾಡಿ ನಿಮಗೆ H ಬರುತ್ತೆ.
ಇದನ್ನು ಶಾರ್ಟ್ಕಟ್ ನೆನಪಿಟ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ಸಿಂಪ್ಲಿಫೈ ಮಾಡೋದೇ ಈಸಿ ಆಗಿರುತ್ತೆ. ಗೊತ್ತಾಯ್ತಲ್ಲಪ್ಪ ಹೇಳ್ತಾರೆ ಇದನ್ನು ಅಂತ ಅಂದ್ಬಿಟ್ಟು. ಸೊ ಮೈನಸ್ GMM ಡಿವೈಡ್ ಬೈ R ಪ್ಲಸ್ H ಅಂತ ಬರೀಬಹುದು. ಗೊತ್ತಾಗಿದಲ್ವ ಹೇಳಿದ್ದು? ಲೈಕ್ ದಟ್ ವಿ ಕ್ಯಾನ್ ಆನ್ಸರ್ ದ ಕ್ವಶನ್. ಈ ರೀತಿ ನಿಮಗೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದರೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಈಸಿಯಾಗಿ ನಿಮ್ಗೆ H ವ್ಯಾಲ್ಯೂ ಡಿಟರ್ಮಿನ್ ಮಾಡ್ಬೋದು. ಇಲ್ಲ ಶಾರ್ಟ್ ಕಟ್ ಮಾಡ್ಕೊಂಡು ಹೋಗಿದ್ದಾಗ ನಿಮ್ಗೆ ಕಷ್ಟ ಆಗುತ್ತೆ ನೆನಪಿಟ್ಕೊಳ್ಳೋಕ್ಕೆ. ಅರ್ಥ ಆಯ್ತಲ್ವಾ? ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿ ಹ್ಯಾವ್ ಟು ಡಿಸ್ಕಸ್. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಅಂತ ನೋಡೋಣ. ಫಸ್ಟ್ ಒನ್ ನಮಗೆ ವಾಟ್ ಆರ್ ದ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ವಾಟ್ ಈಸ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಏನು ಹೇಳುತ್ತೆ ಅಂತಂದಾಗ ಹೆಸರಲ್ಲೇ ಇದೆ ನಿಮಗೆ. ಸ್ಯಾಟಲೈಟ್ಸ್ which appear to be at rest. Which appear to be at rest with respect to earth ಅಂತ ಹೇಳ್ತಾರೆ. with respect to earth. ಓಕೆನಾ? ನೆಕ್ಸ್ಟ್, what is the height of the geostationary satellite? What is the height of a geostationary? ಜಿಯೋಸ್ಟೇಷನರಿ ಅಂತನೂ ಹೇಳ್ಬೋದು, ಇಲ್ಲ ಜಿಯೋ ಸಿಂಕ್ರೋನಸ್ ಅಂತನೂ ಹೇಳ್ಬೋದು. ಯಾಕೆ ಅಂತಂದಾಗ ಸಿ ಹಿಯರ್ ಆಂಗುಲರ್ ವೆಲಾಸಿಟಿ ಆಫ್ ದ ಸ್ಯಾಟಲೈಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಆಂಗುಲರ್ ವೆಲಾಸಿಟಿ ಆಫ್ ದ ಅರ್ತ್ ಅಂತ ಹೇಳ್ತಾರೆ. ಇಟ್ ಈಸ್ ಈಕ್ವಲ್ ಟು 36,000 ಕಿಲೋಮೀಟರ್ ಫ್ರಮ್ ದ ಸರ್ಫೇಸ್, ನಾಟ್ ಫ್ರಮ್ ದ ಸೆಂಟರ್ ರೀ, ನಾಟ್ ಫ್ರಮ್ ದ ಸೆಂಟರ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ಇಟ್ ಈಸ್ ಯಾಕೆ ಯೂಸ್ ಮಾಡ್ತೀವಿ ನಾವು ಇದನ್ನ ಅಂತಂದಾಗ ಎಸ್ಪೆಷಲಿ ಫಾರ್ ಕಮ್ಯುನಿಕೇಷನ್ ಪರ್ಪಸ್ ಅಂತ ಹೇಳ್ತಾರೆ. ಇಟ್ ಈಸ್ ಯೂಸ್ ಎಸ್ಪೆಷಲಿ ಫಾರ್ ಕಮ್ಯುನಿಕೇಷನ್ ಪರ್ಪಸ್. ಅಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್. ಜಿಯೋಸ್ಟೇಷನರಿ ಸ್ಯಾಟಲೈಟ್ ವಿಚ್ ಈಸ್ ಈಕ್ವಲ್ಸ್ ಟು 24 hours ಅಂತ ಬರುತ್ತೆ. 24 hours ಅಂದರೆ ನಮ್ಮ ಪೀರಿಯಡ್ ಆಫ್ ರೊಟೇಷನ್ಗೆ ಎಷ್ಟಿರುತ್ತೋ ಪೀರಿಯಡ್ ಆಫ್ ರೆವಲ್ಯೂಷನ್ ಅಷ್ಟಿರುತ್ತೆ ಅಂತ ಹೇಳ್ತೀವಿ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್. ನಾವು ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ಪೋಲಾರ್ ಸ್ಯಾಟಲೈಟ್ಸ್. ವಾಟ್ ಆರ್ ಪೋಲಾರ್ ಸ್ಯಾಟಲೈಟ್ಸ್? ಪೋಲಾರ್ ಹೆಸರಲ್ಲೇ ಇದೆ ನಿಮಗೆ. whenever we consider the earth, this is north pole and this is the south pole. The satellite which revolve around the earth along the poles are called as polar satellites ಅಂತ ಹೇಳ್ತಾರೆ. satellites which revolve okay around the earth along the north poles, along the poles ಅಂತ ಹೇಳ್ತೀವಿ. these are called polar satellites ಅಂತ ಹೇಳ್ತಾರೆ. so what is the time period? T ಅನ್ನೋದು ನಿಮಗೆ ನಿಯರ್ಲಿ 90 minutes ಇರುತ್ತೆ ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಈಕ್ವಲ್ ಟು 90 minutes. and these satellites are also called as surface satellites ಅಂತ ಹೇಳ್ತೀವಿ. surface satellites ಅರ್ಥ ಮಾಡ್ಕೊತಾ ಇದ್ರಲ್ವಾ? and later we have to think ಏನು ಅಂತಂದ್ರೆ they are used for determination of weather forecast ಅಷ್ಟೇ ಅಲ್ಲ, ನ್ಯಾಚುರಲ್ ರಿಸೋರ್ಸಸ್ ಅಂತಲೂ ಹೇಳ್ತಾರೆ. ನ್ಯಾಚುರಲ್ ರಿಸೋರ್ಸಸ್ ಅಷ್ಟೇ ಅಲ್ಲ ನಿಮಗೆ, ಆ್ಯಂಡ್ ವಾಟರ್ ರಿಸೋರ್ಸಸ್. ನ್ಯಾಚುರಲ್ ಅಂದರೆ ಅದೇ ಬರುತ್ತೆ. ಸೊ ನ್ಯಾಚುರಲ್ ರಿಸೋರ್ಸಸ್ ಎಲ್ಲಿದೆ ಅಂದರೆ ಮಿನರಲ್ಸ್ ಅವೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ, ಯಾವ ಏರಿಯಲ್ಲಿ ಸಿಗುತ್ತೆ, ಎಷ್ಟು ಫಾರೆಸ್ಟ್ ಲ್ಯಾಂಡ್ ಇದೆ, ಎಷ್ಟು ವಾಟರ್ ಬಾಡೀಸ್, ಅದನ್ನೆಲ್ಲ ಡಿಟರ್ಮಿನ್ ಮಾಡೋದಕ್ಕೆ ವಿ ಕ್ಯಾನ್ ಗೋ ವಿತ್ ಪೋಲಾರ್ ಸ್ಯಾಟಲೈಟ್ಸ್ ಅಂತ ಹೇಳ್ತಾರೆ. And later we have to go with the next concept, that is Kepler's laws of planetary motion. Okay, before that ಒಂದು ನಿಮಿಷ ನಾವು ಒಂದು ವಿಷಯ ನೋಡೋಣ. see here graph of okay kinetic energy,
ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಟೋಟಲ್ ಎನರ್ಜಿ ಫಾರ್ ಸ್ಯಾಟಲೈಟ್ಸ್ ನಾವು ನೋಡೋಣ. ಸೊ ಸಿ ಹಿಯರ್ ಏನು ಹೇಳ್ಬೋದು, ಹೌ ಇಟ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ಇಟ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ದರ್ ಇಸ್ ಅ ಡಿಸ್ಟೆನ್ಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊತೀವಿ. ಎನರ್ಜಿ ನಾವು ವಾಟ್ ಇಸ್ ದಟ್ ವೈ ಆಕ್ಸಿಸ್ ಅಲ್ಲಿ ತಗೊಳ್ತೀವಿ ಎನರ್ಜಿ. therefore see here kinetic energy ಯಾವಾಗಲೂ ಪಾಸಿಟಿವ್. ದಿಸ್ ಇಸ್ ದ ಗ್ರಾಫ್ ಕೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ಗ್ರಾಫ್ ಕೆ and this is the kinetic energy and this will become the total energy ಅಂತ ಹೇಳ್ತಾರೆ. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ. ಸೊ ಅಬ್ಸರ್ವ್ ಮಾಡಿ, ಯು ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಎಮ್ ಎಮ್ ಡಿವೈಡ್ ಬೈ ಕ್ಯಾಪ್ಲಾರ್ ಪ್ಲಸ್ ಹೆಚ್ ಅಂತ ಬರುತ್ತೆ. ಅದೇ ನಿಮಗೆ ಟೋಟಲ್ ಎನರ್ಜಿ ಅನ್ನೋದು ನಿಮಗೆ ಮೈನಸ್ ಜಿ ಎಮ್ ಎಮ್ ಡಿವೈಡ್ ಬೈ 2 ಇಂಟು ಕ್ಯಾಪಿಟಲ್ ಆರ್ ಪ್ಲಸ್ ಹೆಚ್ ಅಂತ ಬರುತ್ತೆ. ಅದೇ ನಿಮಗೆ ಕೈನೆಟಿಕ್ ಎನರ್ಜಿ ಅನ್ನೋದು ನಿಮಗೆ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ನ್ಯೂಮರಿಕಲಿ ಮ್ಯಾಗ್ನಿಟ್ಯೂಡ್ ವೈಸ್ ಹೇಳಬೇಕು ಅಂತಂದಾಗ ಟೋಟಲ್ ಎನರ್ಜಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅಂತ ಹೇಳ್ತೀವಿ. ಅರ್ಥ ಆಯ್ತು ಅಲ್ವಾ? ದ ವೇರಿಯೇಷನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲೇಟರ್ ಲೆಟ್ ಅಸ್ ಗೋ ವಿತ್ ವಾಟ್ ಈಸ್ ಕೆಪ್ಲರ್ಸ್ ಲಾಸ್. ಸಿ ಹಿಯರ್ what the first law says. What the first law says. ಏನು ಹೇಳುತ್ತೆ ಫಸ್ಟ್ ಲಾ ನಿಮಗೆ ಅಂತಂದಿದ್ದಾಗ we can say that every planet revolves around the sun. In an elliptical orbits ಅಂತ ಹೇಳ್ತಾರೆ. In an elliptical orbit with sun at one of the foci ಅಂತ ಹೇಳ್ತಾರೆ. with sun at one of the foci. ಸೊ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಎಲ್ಲ ಪ್ಲಾನೆಟ್ಸ್ ನಿಮಗೆ ರಿವಾಲ್ವ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಸಿ ಹಿಯರ್ ದಿಸ್ ಇಸ್ ಅ ಸೆಮಿ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ. ಏನ ನಾವು ಲೆಟ್ ಅಸ್ ಸೇ ದಿಸ್ ಇಸ್ ಸೆಮಿ ಮೈನರ್ ಆಕ್ಸಿಸ್ ಅಂತ ಕರಿತೀವಿ. ಗೊತ್ತಾಗಿದಲ್ವಾ? ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಾ ಆಫ್ ಆರ್ಬಿಟ್ಸ್ ಅಂತ ಹೇಳ್ಬೋದು. ಲಾ ಆಫ್ ಆರ್ಬಿಟ್ಸ್. ಅಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಇಸ್ ದ ಸೆಕೆಂಡ್ ಲಾ. ಇದನ್ನು ನಾವು ಲಾ ಆಫ್ ಏರಿಯಾಸ್ ಅಂತ ಕರೆಯೋಣ. ಏನಿದು ಅಂತಂದ್ರೆ ಸಿ ಹಿಯರ್ ದ ಲೈನ್ joining the sun and the planet. The line join the sun and the planet. Sweeps equal areas in equal intervals of time ಅಂತ ಹೇಳ್ತಾರೆ. in equal intervals of time ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಸೇ ದಿಸ್ ಇಸ್ ದ ಆರ್ಬಿಟ್ ಅಂತ ತಗೊಂಡಿದ್ದಾಗ ನೋಡಿ, ಇಲ್ಲಿ ಅರ್ತ್ ಅನ್ನೋದು ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಈ ಲೈನ್ ಅನ್ನೋದು ನಿಮಗೆ ಎಷ್ಟು ಏರಿಯಾ ನಿಮಗೆ ಸ್ವೆಪ್ಟ್ ಮಾಡಿರುತ್ತೋ ಅದೇ ಅರ್ತ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲೂ ಸಹ ಅಷ್ಟೇ ಏರಿಯಾನ ಸ್ವೀಪ್ ಮಾಡುತ್ತೆ, ಈಕ್ವಲ್ ಆಗಿ ಕವರ್ ಮಾಡಿರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲ ಅಂತಂದರೆ ಇದನ್ನು ಇನ್ನೊಂದು ರೀತಿ ಹೇಳ್ಬೋದು. ಏನಪ್ಪ ಅಂತಂದರೆ ದ ಏರಿಯಲ್ ವೆಲಾಸಿಟಿ ಆಫ್ ಎ ಪ್ಲಾನೆಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಳಿದ್ದು? therefore we can write mathematically dA by dt becomes equals to L divided by 2 times mass of the planet, which is always remains constant ಅಂತ ಹೇಳ್ತಾರೆ. and this is based on conservation of momentum. This is based on law of conservation of angular momentum ಅಂತ ಹೇಳ್ತಾರೆ. angular momentum. ಗೊತ್ತಾಗಿದಲ್ವಾ?
ಸೊ ಇದನ್ನು ಮಾಡಿಕೊಂಡು ನಾವು ಇಂಪಾರ್ಟೆಂಟ್ ಮ್ಯಾಥಮೆಟಿಕಲ್ ಈಕ್ವೇಷನ್ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಎಮ್ ವಿ ಆರ್ ಅಲ್ವಾ, ಹಾಗಾಗಿ ಎಮ್ ಇಂಟು ವಿ ಮಿನಿಮಮ್ ಇಂಟು ಆರ್ ಮ್ಯಾಕ್ಸಿಮಮ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಮ್ಯಾಕ್ಸಿಮಮ್ ಇದ್ದರೆ ಆರ್ ಅನ್ನೋದು ಮಿನಿಮಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬೇಸ್ ಮಾಡ್ಕೊಂಡು ನಿಮಗೆ ಕ್ವಶನ್ ಬರ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ದಿಸ್ ಅ ಕೆಪ್ಲರ್ಸ್ ಸೆಕೆಂಡ್ ಲಾ. ನೆಕ್ಸ್ಟ್ ಲೆಟ್ಸ್ ಗೋ ವಿತ್ ಕೆಪ್ಲರ್ಸ್ ಥರ್ಡ್ ಲಾ. ಕೆಪ್ಲರ್ಸ್ ಥರ್ಡ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದರೆ, ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲಾನೆಟ್ ಅಂಡ್ ದ ಸನ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸೇ ದಟ್ T1 square divided by T2 square is equals to R1 cube divided by R2 cube ಅಂತ ಬರೀಬಹುದು. This is the Kepler's third law. So these are the important points which we have to learn under the gravitation. Now let us solve few numerical models. Numerical problems ನಾವು ನೋಡೋಣ. ಏನು ಹೇಳ್ತಾ ಇದ್ರು ಒಂದ್ಸರಿ ನೋಡಿ ಇಲ್ಲಿ. ಪ್ಲೀಸ್ ರೀಡ್ ದ ಪ್ರಾಬ್ಲಮ್. ಕ್ವಶನ್ ನಂಬರ್ ನೋಡಿ ಇಲ್ಲಿ. The escape velocity from the earth is about 11 km per second. The escape velocity from a planet having twice the radius and the same mean density as that of the earth ಅಂತ ಹೇಳ್ತಾರೆ. Same mean density as that of the earth. ನೋಡಿ ಇಲ್ಲಿ escape velocity on the earth ಎಷ್ಟು ಕೊಟ್ಟಿದ್ದಾರೆ? 11 km per second ಅಂತ ಹೇಳಿದ್ದಾರೆ. escape velocity ಆನ್ ದ ಪ್ಲಾನೆಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹ್ಯಾವಿಂಗ್ ಟ್ವೈಸ್ ದ ರೇಡಿಯಸ್ ಆಫ್ ದ ಪ್ಲಾನೆಟ್ ಈಸ್ ಈಕ್ವಲ್ಸ್ ಟು 2 times ದ ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳಿದರೆ. ಸೇಮ್ ಮೀನ್ ಡೆನ್ಸಿಟಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡೆನ್ಸಿಟಿ ಆಫ್ ದ ಅರ್ತ್ ಅನ್ನೋದು ಡೆನ್ಸಿಟಿ ಆಫ್ ದ ಪ್ಲಾನೆಟ್ ಸೇಮ್ ಇದೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೋಡಿ, ವೆನ್ ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್, ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಸ್ಕೇಪ್ ವೆಲಾಸಿಟಿ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಗಿರುತ್ತೆ. Therefore v at the planet divided by v at the earth will become equals to radius of the planet divided by radius of the earth. Therefore v at the planet is equals to, what is the radius of the planet? They have given twice alva, twice 2 into re divided by re into ve. So simplify ಮಾಡಿ, you will get the answer as 22 km per second ಅಂತ ಹೇಳ್ಬೋದು. ಸೊ we can go with option A. ಆಪ್ಷನ್ ಎ. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ, ಡಿಸ್ಟೆನ್ಸ್ ಆಫ್ ಎ ಪ್ಲಾನೆಟ್ ಫ್ರಮ್ ದ ಸನ್ ಈಸ್ 5 times the distance between the earth and the sun ಅಂತ ಕೊಟ್ಟಿದ್ದಾನೆ. ದ ಟೈಮ್ ಪೀರಿಯಡ್ ಆಫ್ ದ ಪ್ಲಾನೆಟ್ ಈಸ್ ಅಂತ ಹೇಳಿದ್ದಾರೆ. ಸೊ ಹೌ ಟು ಸಾಲ್ವ್ ದಿಸ್? ಡಿಸ್ಟೆನ್ಸ್ ಆಫ್ ದ ಪ್ಲಾನೆಟ್ ಈಸ್ ಎಷ್ಟು ಕೊಟ್ಟಿದ್ದಾರಪ್ಪ? 5 times the distance between the earth and the sun. Time period of the planet is, so see here, distance of the planet is equals to 5 times the distance of the earth ಅಂತ ಹೇಳ್ತಾರೆ. ಸೊ ಟೈಮ್ ಪೀರಿಯಡ್ ಆಫ್ ದ ಪ್ಲಾನೆಟ್ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ನಮಗೆ ಗೊತ್ತಿದೆ ಕೆಪ್ಲರ್ಸ್ ಥರ್ಡ್ ಲಾ ಪ್ರಕಾರ ನಮಗೆ TP is directly proportional to R. ಒಂದು ನಿಮಿಷ. ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R to the power of 3/2 ಅಂತ ಬರೀಬಹುದು. ಟೈಮ್ ಪೀರಿಯಡ್ ಆಫ್ ದ ಪ್ಲಾನೆಟ್ ಡಿವೈಡ್ ಬೈ ಟೈಮ್ ಪೀರಿಯಡ್ ಆಫ್ ದ ಅರ್ತ್ ವಿಲ್ ಬಿಕಮ್ ಈಕ್ವಲ್ಸ್ ಟು ರೇಡಿಯಸ್ ಆಫ್ ದ ಪ್ಲಾನೆಟ್ ಡಿವೈಡ್ ಬೈ ರೇಡಿಯಸ್ ಆಫ್ ದ ಅರ್ತ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರೀಬಹುದು. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. 5 times the radius of the earth divided by radius of the earth whole to the power of 3/2. ಸೊ ಸಿಂಪ್ಲಿಫೈ ಮಾಡಿದರೆ 5 to the power of 3/2 ಅಂತ ಬರುತ್ತೆ. ಸೊ ಟೈಮ್ ಪೀರಿಯಡ್ ಆಫ್ ದ ಪ್ಲಾನೆಟ್ ಇಸ್ ಈಕ್ವಲ್ಸ್ ಟು 5 to the power of 3/2 ಇಂಟು ಟೈಮ್ ಪೀರಿಯಡ್ ಆಫ್ ದ ಅರ್ತ್ ಅಂತ ಬರುತ್ತೆ. ವಾಟ್ ಟೈಮ್ ಪೀರಿಯಡ್ ಆಫ್ ದ ಅರ್ತ್? 1 year ಅಲ್ವಾ? ಹಾಗಾಗಿ 5 power 3/2 ಇಂಟು 1 ಅಂತಂದರೆ 5 power 3/2 years. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳ್ತಾ ಇರೋದೇನು ಅಂತ? ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಸರ್ ನೋಡಿ ಇಲ್ಲಿ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಡಿಸ್ಟೆನ್ಸ್ ಆಫ್ ಎ ಕಾಮೆಟ್ ಫ್ರಮ್ ದ ಸನ್ ಆರ್ 8.2
8 into 10 power 12 meter and 1.6 into 10 power 12 meter. If its velocity when nearest to the sun is 60 meter per second, 60 meter per second, what will be the velocity in meter per second when it is a farthest ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ನಾವಿಲ್ಲಿ, ಯಾವುದಾದ್ರೂ ಒಂದು ಕಮೆಟ್ ಆಗಿರ್ಬೋದು ಇಲ್ಲ ಒಂದು ಪ್ಲಾನೆಟ್ ಆಗಿರ್ಬೋದು ರಿವಾಲ್ವ್ ಆಗ್ತಾ ಇದ್ರೆ ಇಟ್ ಶುಡ್ ಹೋಲ್ಡ್ ಆರ್ ಇಟ್ ಶುಡ್ ಒಬೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗುಲಾರ್ ಮೊಮೆಂಟಮ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆಲ್ರೆಡಿ ಜಸ್ಟ್ ಐ ಹ್ಯಾವ್ ಗಿವೆನ್ ದಟ್ m into v minimum into r maximum is equals to m into v maximum into r minimum ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ m ಎರಡು ಕ್ಯಾನ್ಸಲ್ ಆಗುತ್ತೆ. ನೀವು ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ವಿ ಮ್ಯಾಕ್ಸಿಮಮ್ ಇಂಟು ಆರ್ ಮಿನಿಮಮ್. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಂಡ್ ಸಿಂಪ್ಲಿಫೈ ನೋಡಿ, ಮ್ಯಾಕ್ಸಿಮಮ್ ಡಿಸ್ಟೆನ್ಸು ಮಿನಿಮಮ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ನಿಮಗೆ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಇದ್ರೆ ಮಿನಿಮಮ್ ಸ್ಪೀಡ್ ಇರುತ್ತೆ. ದೇ ಆರ್ ಆಸ್ಕಿಂಗ್ ಮಿನಿಮಮ್ ಸ್ಪೀಡ್. ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಮಿನಿಮಮ್ ಸ್ಪೀಡ್. ಸೊ ವಿ ಮಿನಿಮಮ್ becomes equals to v maximum into r minimum divided by r maximum ಅಂತ ಹೇಳ್ತೀವಿ. ಸೊ ಎಲ್ಲ ವ್ಯಾಲ್ಯೂಸ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ವಿ ಮಿನಿಮಮ್ ನಿಮಗೆ ಎಷ್ಟು ಬರ್ಬೋದು ನಿಮಗೆ ಅಂತಂದಿದ್ದಾಗ ಇಟ್ ಶುಡ್ ಬಿ ಈಕ್ವಲ್ ಟು 12 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಚೆಕ್ ಮಾಡಿ, ಸುಮ್ಮನೆ ಹಾಕಬೇಡಿ, ನೀವೇ ಚೆಕ್ ಮಾಡಿ. ಇಫ್ ದ ರೇಡಿಯಸ್ ಆಫ್ ದ ರೆಡ್ಯೂಸಸ್ ಬೈ 4%, ನೋಡಿ ಡೆಲ್ಟಾ ಆರ್ ಬೈ ಆರ್ ನಿಮಗೆ ಕೊಟ್ಟಿದ್ದಾರೆ 4% ಅಂತ ಅಂದ್ಬಿಟ್ಟು ಡೆನ್ಸಿಟಿ ರಿಮೈನ್ಸ್ ಸೇಮ್ ಅಂತ ಹೇಳಿದ್ದಾರೆ. ದೆನ್ ಎಸ್ಕೇಪ್ ವೆಲಾಸಿಟಿ ವಿಲ್ ಬಿ. ಸೊ ನಮ್ಮ ಜಸ್ಟ್ ನಾವು ಓದಿದ್ದೀವಿ, ಯಾವಾಗಾದರೆ ಡೆನ್ಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗೇ ಇರುತ್ತೋ ಆವಾಗ ಎಸ್ಕೇಪ್ ವೆಲಾಸಿಟಿ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಗಿರುತ್ತೆ. ದೇರ್ ಫೋರ್ ಡೆಲ್ಟಾ ವಿ ಇ ಡಿವೈಡ್ ಬೈ ವಿ ಇ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಆರ್ ಬೈ ಆರ್ ಆಗಿರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 4%. So we can go with the option. What is that? ನೋಡಿ ಇಲ್ಲಿ ರೇಡಿಯಸ್ ರೆಡ್ಯೂಸ್ ಆದರೆ ಓಕೆ, ವಾಟ್ ಇಸ್ ದಟ್? ಎಸ್ಕೇಪ್ ಸ್ಪೀಡ್ ಆಲ್ಸೋ ರೆಡ್ಯೂಸಸ್ ಬೈ 4%. ದಟ್ ಈಸ್ ಆಪ್ಷನ್ ಸಿ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳಿದ್ದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದೀವಿ ಅಂತ. ಎ ಸ್ಯಾಟಲೈಟ್ ಈಸ್ ಮೂವಿಂಗ್ ಅರೌಂಡ್ ದ ಅರ್ತ್ ವಿತ್ ಸ್ಪೀಡ್ ವಿ ಅಂತ ಹೇಳ್ತೀವಿ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ಆಫ್ ರೇಡಿಯಸ್ ಆರ್. ಇದು ಆರ್ಬಿಟ್ ರೇಡಿಯಸ್ is decreased by 1%. ಇಟ್ಸ್ ಸ್ಪೀಡ್ ವಿಲ್ ಏನ್ರಿ ಆಗುತ್ತೆ ನಿಮಗೆ? ಆರ್ಬಿಟಲ್ ಸ್ಪೀಡ್ ಏನ್ರಿ ಆಗಿರುತ್ತೆ ಇಲ್ಲಿ ಒಂದ್ಸಲ ಚೆಕ್ ಮಾಡಿ ನೀವೇ, ಏನು ಬರುತ್ತೆ ಅಂತ ನೀವೇ ನೋಡಿ ಇಲ್ಲಿ. ಸೊ ವಿ ಪ್ರಪೋರ್ಷನಲ್ ಟು ನಮಗೆ ಗೊತ್ತಿದೆ ಆರ್ಬಿಟಲ್ ಸ್ಪೀಡ್ ಅನ್ನೋದು ನಿಮಗೆ ವಿ ಕ್ಯಾನ್ ರೈಟ್ ಆರ್ಬಿಟಲ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ gm ಡಿವೈಡ್ ಬೈ ಸ್ಮಾಲ್ ಆರ್ ಅಂತ ಬರಿಬಹುದು. ಸೊ ಆರ್ಬಿಟಲ್ ಸ್ಪೀಡ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೂಟ್ ಆರ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ರೇಡಿಯಸ್ ಅನ್ನೋದು ಡಿಕ್ರೀಸ್ ಆದರೆ, ಇಫ್ ದ ರೇಡಿಯಸ್ ಡಿಕ್ರೀಸಸ್ ಆರ್ಬಿಟಲ್ ಸ್ಪೀಡ್ ಮಸ್ಟ್ ಇನ್ಕ್ರೀಸ್ ಅಂತ ಹೇಳ್ತೀವಿ. ಆರ್ಬಿಟಲ್ ಸ್ಪೀಡ್ ಮಸ್ಟ್ ಇನ್ಕ್ರೀಸ್. ದೇರ್ ಫೋರ್ ಯು ಕ್ಯಾನ್ ಸೇ ದ್ಯಾಟ್ ನೋಡಿ ಡೆಲ್ಟಾ ವಿ ಒ ಡಿವೈಡ್ ಬೈ ವಿ ಒ ಇನ್ ಪರ್ಸೆಂಟೇಜ್ ಬಿಕಮ್ಸ್ ಈಕ್ವಲ್ಸ್ ಟು ಹಾಫ್ ಇಂಟು ಡೆಲ್ಟಾ ಆರ್ ಬೈ ಆರ್ ಅಂತ ಬರೀಬಹುದು. ನೋಡಿ ಡೆಲ್ಟಾ ಆರ್ ಬೈ ಆರ್ ಹಿಯರ್ 1%. ಸೊ ಇಟ್ ಈಸ್ ಈಕ್ವಲ್ಸ್ ಟು 0.5% ಅಂತ ಬರುತ್ತೆ. ಸೊ ಎಸ್ಕೇಪ್ ಸ್ಪೀಡ್ ವಿಲ್ ಇನ್ಕ್ರೀಸ್ ಬೈ 0.5%. ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಯ್ತಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಗೋ ವಿತ್ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ ಚೆಕ್ ಮಾಡಿ ಇಲ್ಲಿ. The periodic time of a satellite revolving above the Earth's surface at a height equal to r. ನೋಡಿ h equal to r, where r is the radius of the earth. They are asking what is the time period. ನಮಗೆ ಗೊತ್ತಿದೆ ನಿಮಗೆ time period is equals to 2 pi into root of r plus h whole cube divided by ಏನು ಬರುತ್ತೆ ನಮಗಿಲ್ಲಿ, we can write gm is equal to gm ಅಂತಾನೆ ಬರೆಯೋಣ. ನೋಡಿ ಸಿಂಪ್ಲಿಫೈ ಮಾಡಿ 2 pi into root of r plus r whole cube divided by ಇಲ್ಲೇನು ಬರುತ್ತೆ gm ಅಂತಂದ್ರೆ gr square ಅಂತ ಬರೀಬಹುದಲ್ವಾ. ಸೊ ಸಿಂಪ್ಲಿಫೈ ಮಾಡಿ 2 pi into root of 2r 2 cube ಅಂದರೆ 8 ಬರುತ್ತೆ, r cube divided by g into r square ಅಂತ ಬರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಏನು ಬರ್ಬೋದು ನೋಡಿ ಇಲ್ಲಿ 2 ರೂಟ್ 2 ಅಂತಂದರೆ ನಿಮ್ಗೆ ನಿಯರ್ಲಿ 4 ರೂಟ್ 2
ಆರ್ ಕ್ಯಾನ್ಸಲ್ ಆಗುತ್ತೆ ಇಂಟು ರೂಟ್ ಆಫ್ ಆರ್ ಬೈ ಜಿ. ಸೊ ವಾಟ್ ಇಸ್ ದ ಆಪ್ಷನ್ ಹಿಯರ್? ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಮಾಡ್ಕೊತಾ ಇದ್ದಾರೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ದ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಆಫ್ ಎ ಸ್ಯಾಟಲೈಟ್ ರಿವಾಲ್ವಿಂಗ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಈಸ್ ಕ್ಯಾಪಿಟಲ್ ಎಲ್ ಅಂತ ಹೇಳ್ತಾ ಇದ್ದಾರೆ. ಇಫ್ ದ ಡಿಸ್ಟೆನ್ಸ್ ಇಸ್ ಇನ್ಕ್ರೀಸ್ ಟು 16 ಆರ್ ದ ನ್ಯೂ ಆಂಗುಲರ್ ಮೊಮೆಂಟಮ್ ವಿಲ್ ಬಿ. ನ್ಯೂ ಆಂಗುಲರ್ ಮೊಮೆಂಟಮ್ ವಿಲ್ ಬಿ. ಸೊ ನೋಡಿ ಇದು ಅರ್ತ್ ಅಂತ ನಾವು ತಗೊಂಡಿದ್ದಾಗ, ಸೊ ಲೆಟ್ ಅಸ್ ಸೇ ಇಸ್ ಅ ಸ್ಯಾಟಲೈಟ್. ವಾಟ್ ಇಸ್ ದ ಆಂಗುಲರ್ ಮೊಮೆಂಟಮ್? ಈ ಸ್ಯಾಟಲೈಟ್ ಇರತಕ್ಕಂಥ ವೆಲಾಸಿಟಿ ಏನಿರುತ್ತೆ? ಆರ್ಬಿಟಾಲ್ ವೆಲಾಸಿಟಿ ಆಗಿರುತ್ತೆ. ಸೊ ಆಂಗುಲರ್ ಮೊಮೆಂಟಮ್ ಅನ್ನೋದು ಎಮ್ ವಿ ನಾಟ್ ಇಂಟು ಆರ್ ಅಂತ ಬರೀಬಹುದಲ್ವಾ? ಸೊ ಎಮ್ ಇಂಟು ವಾಟ್ ಇಸ್ ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾ? ರೂಟ್ ಆಫ್ ಜಿ ಎಮ್ ಬೈ ಸ್ಮಾಲ್ ಆರ್ ಅಂತ ಬರೀಬಹುದು. ನೋಡಿ ಇಲ್ಲಿ ಎಲ್ ಬಿಕಮ್ಸ್ ಈಕ್ವಲ್ಸ್ ಟು ಈ ಆರ್ನ ಒಳಗಡೆ ತಗೊಂಬಂದ್ರೆ ನಮ್ಗೇನಾಗತ್ತೆ ನೋಡಿ, ಇಲ್ಲಿ ಜಿ ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಆರ್ ಸ್ಕ್ವೇರ್ ಡಿವೈಡ್ ಬೈ ಸ್ಮಾಲ್ ಆರ್ ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಎಲ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಡಿಸ್ಟೆನ್ಸ್ ಅಂತ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ ಡಿಸ್ಟೆನ್ಸ್. ಸೊ ಕ್ಯಾನ್ ಯು ಸೇ ವಾಟ್ ಹ್ಯಾಪನ್ ಟು ದಿಸ್ ವ್ಯಾಲ್ಯೂ ಹಿಯರ್? ಆರ್ ಅನ್ನೋದು 16 ಟೈಮ್ಸ್ ಇನ್ಕ್ರೀಸ್ ಮಾಡಿದಾರೆ ನಿಮಗೆ. ಆರ್ ಅನ್ನೋದು ನಿಮ್ಗೆ ಏನಾಗ್ತದೆ? 16 ಟೈಮ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಾಗಿ we can go with option C here. L dash by L is equals to root of 16R divided by R, which is equals to 4 anta barutte. L dash becomes equals to 4 times initial angular momentum. Correct enri? So what is the option here? Option enri agat namge illi option alli nimge illi miss agide. Please write down that it is 4L ri. Option D. Option na D. ಸೊ ಟೈಪಿಂಗ್ ಎರರ್ ಇರೋದ್ರಿಂದ ನೀವು ಚೇಂಜ್ ಮಾಡಿಕೊಳ್ಳಿ. ಸೊ ಇದು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇನ್ ಎ ಸ್ಯಾಟಲೈಟ್ ಇಫ್ ದ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಇಸ್ ಕ್ಯಾಪಿಟಲ್ ಟಿ ದೆನ್ ಇಟ್ಸ್ ಕೈನೆಟಿಕ್ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನ್ರಿ? ಮೈನಸ್ ಜಿ ಎಮ್ ಎಮ್ ಡಿವೈಡ್ ಬೈ 2 ಇಂಟು ಸ್ಮಾಲ್ ಆರ್. ಇಸ್ ಇಟ್ ರೈಟ್? ಅಂದರೆ ಸಿ ಹಿಯರ್ ಕೈನೆಟಿಕ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು, ಸಾರಿ ಮೈನಸ್ ಅಲ್ಲ ಪ್ಲಸ್ ರೀ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಆಗಿರುತ್ತಾ? ಲೆಟ್ ಇಟ್ ಬಿ ಇಕ್ವೇಶನ್ 1. ಸಿ ಹಿಯರ್ ನೋಡಿ ಕೈನೆಟಿಕ್ ಪ್ರಪೋರ್ಷನಲ್ ಟು ಟೈಮ್ ಪೀರಿಯಡ್ ರೆವಲ್ಯೂಷನ್ ಅಲ್ಲಿ ಕೇಳ್ತಾ ಇದ್ದಾರೆ ನಿಮಗೆ. ವಿ ನೋ ದ್ಯಾಟ್ ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆರ್ ಟು ದಿ ಪವರ್ ಆಫ್ 3/2 ಆಗಿರುತ್ತೆ, ವಿಚ್ ಇಂಪ್ಲೈಸ್ ಆರ್ ಈಸ್ ಪ್ರಪೋರ್ಷನಲ್ ಟು ಟಿ ಪವರ್ 2/3 ಆಗಿರುತ್ತೆ. ಸೊ ಆರ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳೋಣ ಈಕ್ವೇಶನ್ 1 ನಲ್ಲಿ. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಈಕ್ವೇಶನ್ 1 ಇಂಪ್ಲೈಸ್ ಕೈನೆಟಿಕ್ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು 1/t ಟು ದಿ ಪವರ್ ಆಫ್ 2/3 ಅಂತ ಬರುತ್ತೆ. ಆರ್ ಇಟ್ ಈಸ್ ಪ್ರಪೋರ್ಷನಲ್ ಟು t ಟು ದಿ ಪವರ್ ಆಫ್ ಮೈನಸ್ 2/t ಪವರ್ ಮೈನಸ್ 2/3. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ. ಅರ್ಥ ಮಾಡ್ಕೊತಾ ಇದ್ರಲ್ಲ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ ಇದೇ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಅನಾಲಿಸಿಸ್ ನಿಮಗೆ ಇಂಪಾರ್ಟೆಂಟು. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ನೋಡಿ. 2 ಪಾರ್ಟಿಕಲ್ಸ್ ಆಫ್ ಈಕ್ವಲ್ ಮಾಸಸ್ ಗೋ ರೌಂಡ್ ಅ ಸರ್ಕಲ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್ ಅಂತ ಹೇಳ್ತಾ ಇದ್ದಾರೆ. ಅಂಡರ್ ದ ಆಕ್ಷನ್ ಆಫ್ ದೇರ್ ಮ್ಯೂಚುಯಲ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ ದ ಸ್ಪೀಡ್ ಆಫ್ ಈಚ್ ಪಾರ್ಟಿಕಲ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ ಏನು ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ದೆರ್ ಆರ್ 2 ಪಾರ್ಟಿಕಲ್ಸ್ one is m, another is m. So what is the radius of this path r anta kottidare. Therefore distance in between the 2 particles will become 2r. ನೋಡಿ ಇಲ್ಲಿ ವೆಲಾಸಿಟಿ v ಇದೆ ಅಂತ ಅಸ್ಯೂಮ್ ಮಾಡಿ. ಸೊ ಇಲ್ಲಿ ಒಂದು ವಿಷಯ ನೀಟಾಗೆ ಗೊತ್ತಾಗಬೇಕು. ಏನು ಅಂತಂದರೆ ಯಾವುದೇ ಒಂದು ಪಾರ್ಟಿಕಲ್ ನಿಮಗೆ ಸರ್ಕ್ಯುಲರ್ ಮೋಷನಲ್ಲಿ ಇದೆ ಅಂತಂದರೆ ಅದಕ್ಕೆ ಖಂಡಿತವಾಗ್ಲೂ ಸೆಂಟ್ರಿಪೀಟಲ್ ಫೋರ್ಸ್ ಅನ್ನೋದು ಇರಲೇಬೇಕು. ಆ ಸೆಂಟ್ರಿಪಿಟಲ್ ಫೋರ್ಸ್ ಈ ಒಂದು ಕೇಸಲ್ಲಿ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ 2 ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ದೇರ್ಫೋರ್ ವಿ ಕ್ಯಾನ್ ರೈಟ್ ನೋಡಿ ಸೆಂಟ್ರಿಪಿಟಲ್ ಫೋರ್ಸ್ mv² ಆರ್ ಮಸ್ಟ್ ಬಿ ಪ್ರೊವೈಡೆಡ್ ಬೈ ಗ್ರಾವಿಟೇಷನಲ್ ಫೋರ್ಸ್ gm1 m2 ಅಂದರೆ m² ಡಿವೈಡ್ ಬೈ r² ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡೋಣ ಏನು ಬರುತ್ತೆ ಅಂತ ನೋಡೋಣ. ಎಮ್ ಕ್ಯಾನ್ಸಲ್ ಆದರೆ
ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಜಿ ಇಂಟು ಎಮ್ ಡಿವೈಡ್ ಬೈ, ಇಲ್ಲಿ ನಿಮಗೆ 2 ಸ್ಕ್ವೇರ್ ಅಂದರೆ 4 ಬರುತ್ತೆ, ಆರ್ ಸ್ಕ್ವೇರಲ್ಲಿ ಆರಲ್ಲಿ ಕ್ಯಾನ್ಸಲ್ ಆದರೆ 4r ಅಂತ ಬರುತ್ತೆ. ಸೊ ವಿ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಜಿ ಎಮ್ ಡಿವೈಡ್ ಬೈ 4r. ಇಸ್ ಇಟ್ ರೈಟ್? ಅಂದರೆ 1/2 ಇಂಟು ರೂಟ್ ಆಫ್ ಜಿ ಎಮ್ ಬೈ ಆರ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಆಪ್ಷನ್? ವಿ ಕ್ಯಾನ್ ಗೋ ವಿತ್ ವಿ ಇಸ್ ಈಕ್ವಲ್ಸ್ ಟು ಹಾಫ್. ಎಸ್, ಆಪ್ಷನ್ ಸಿ. ಆಪ್ಷನ್ನ ಸಿ. ಗೊತ್ತಾಗಿದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನಾವು ನೋಡೋಣ. ಎಸ್, ಕಂಪ್ಲೀಟ್ ಆಗಿದೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಮಾಡೆಲ್ಸ್ ಇನ್ ದ ಗ್ರಾವಿಟೇಷನ್. ನಮಗಿರೋ ಟೈಮಲ್ಲಿ ನಿಮಗೆ ಎಲ್ಲ ನಿಮ್ಮ ಪ್ರೀವಿಯಸ್ ಇಯರ್ಸ್ ಮಾಡೆಲ್ಸ್ ಪೇಪರಲ್ಲಿ ನಿಮಗೆ ಹೇಗೆ ಬಂದಿದೆ ಎಲ್ಲ ನೋಡಿಕೊಂಡು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಕಾನ್ಸೆಪ್ಟ್ಸ್ನ ನೀಟಾಗಿ ನೀವು ಅರ್ಥ ಮಾಡಿಕೊಂಡು ಪ್ರಿಪೇರ್ ಆಗಿದ್ದೀರಾ, ಫಾರ್ಮುಲಾಸ್ನ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಈ ಚಾಪ್ಟರಿಂದ ಬರೋದಕ್ಕಂಥ 2 ಕ್ವಶನ್ನ ಆನ್ಸರ್ ಮಾಡ್ಬೋದು ಕಾನ್ಫಿಡೆಂಟಿಂದ. ಓಕೆ, ಸೊ ಪ್ಲೀಸ್ ಡೂ ವರ್ಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.